ಬೆಂಗಳೂರಿಗೆ ಫಸ್ಟು ಮಶ್ರೂಮ್ ಬಿರಿಯಾನಿ ಅನ್ನೋದನ್ನು ಟ್ರೆಂಡ್ ಮಾಡಿದ್ದೆ ಆಶಿಕ್ ಅವರು. ಒಂದು ಫುಡ್ ಬ್ಲಾಗರ್ ಹಿಂಗಾಗಿದ್ದಾನೆ ಅಂತಂದರೆ ಒಂದು ಚೆನ್ನಾಗಿರೋ ಮೊಬೈಲ್ ಇಟ್ಕೊಂಡ್ಬಿಟ್ರೆ ಸಾಕು, ವಿಡಿಯೋ ತೆಗೆದ್ಬಿಟ್ಟು ಅಪ್ಲೋಡ್ ಮಾಡ್ಬಿಟ್ಟು ಯಾವುದೋ ಒಂದು ಮ್ಯೂಸಿಕ್ ಹಾಕ್ಬಿಟ್ಬಿಡ್ತಾರೆ, ಅವ್ರು ಫುಡ್ ಬ್ಲಾಗರ್ಗಳಾಗ್ಬಿಡ್ತಾರೆ. ಒಂದು ಗಂಧ ಇಲ್ಲ, ಒಂದು ಟೇಸ್ಟ್ ಮೇಲೆ ಇಡ್ತಾ ಇಲ್ಲ, ಸುಮ್ಮನೆ ಏನೋ ಒಂದು ಮಾಡ್ತಾರೆ, ದುಡ್ಡು ಇಸ್ಕೊಂಡು ಹೋಗ್ತಾರೆ. ಆ ಥರ ಒಂದು ಹೋಟೆಲ್ ಓನರ್ಸ್ಗಳಾದ್ರೂ ಒಂದು ಸ್ವಲ್ಪ ಯೋಚನೆ ಮಾಡಬೇಕು, ಯಾರು ಬ್ಲಾಗರ್ ಕರಿಬೇಕು, ಯಾರ್ದು ಆರ್ಗ್ಯಾನಿಕ್ ಇದೆ ಅದನ್ನ ಥಿಂಕ್ ಮಾಡಬೇಕು. ಅದಕ್ಕೆ ನನ್ನ ಒಂದು ಫಾಲೋವರ್ಸ್ ಜಾಸ್ತಿ ಬರ್ತಾ ಇತ್ತು ಅಂತ ಅವ್ರು ಇನ್ಸ್ಟಾಗ್ರಾಮ್ ಬಾಟ್ಸ್ ಅಂತ ಕರೀತಾರೆ, ಅದನ್ನು ಕೂಡ ಹಾಕ್ಸ್ಕೊಂಡಿದ್ದಾರೆ. ನಾವು ಬೆಳೀತಾ ಇದೀವಿ ಅಂದ್ಬಿಟ್ಟು ಬಾಟ್ಸ್ ಹಾಕ್ಸ್ಕೊಂಡು ಬೆಳೆದಿರೋರು ಇದ್ದಾರೆ. ಇವಾಗ ಆ ತಿಮ್ಮಿಂಗ್ಲಗಳೇ ನಮ್ಮ ಹತ್ರ ಬಂದ್ಬಿಟ್ಟು ಮಾತಾಡ್ತಾರೆ. ನನ್ನ ಕಡೆಯಿಂದ ಒಂದು ಬ್ರ್ಯಾಂಡ್ ಅನ್ನೋದು ಕ್ರಿಯೇಟ್ ಆಯಿತು. ಮಶ್ರೂಮ್ಗೆ ರೇಟ್ ತಂದುಕೊಟ್ಟು ನಾನು ಇಡೀ ಬೆಂಗಳೂರಲ್ಲಿ ನೀವು ಇವಾಗ ಎಲ್ಲ ಕಡೆ ಹೋದ್ರೂ ಎಲ್ಲರೂ ಒಂದು ಕಡೆ ಮಶ್ರೂಮ್ ಬಿರಿಯಾನಿ ಹಂಗೆ ನೋಡ್ತೀರ. ಅದು ಕಾರಣನೇ ಶ್ರೀನಗರ. ರಾಮೇಶ್ವರಂ ಕೆಫೆಗೂ ನಿಮಗೂ ಒಂದು ಕ್ಲಾಶ್ ಆಗಿದೆ ಅಂತ ಕೇಳ್ಪಟ್ಟೆ. ಏನದು ರಾಮೇಶ್ವರಂ ಕೆಫೆಗೂ ನಿಮಗೂ ಕ್ಲಾಶು? ಸೊ ಒಂದು ದೋಸೆಗೆ, ನಾರ್ಮಲ್ ಮಸಾಲೆ ದೋಸೆಗೆ ಅಷ್ಟು ಲೀಟ್ರು ಗೀ ಸುರಿದ್ಬಿಟ್ಟು 120 ರೂಪಾಯಿ 130 ರೂಪಾಯಿ ತಗೊಳ್ಳೋದು ತುಂಬಾ ತಪ್ಪು ಆ್ಯಕ್ಚುಲಿ ಅಂತ ಅವನು ವಿಡಿಯೋ ಮಾಡಿದ್ದಾನೆ. ಅದು ಅವರಿಗೆ ಟ್ರಿಗರ್ ಆಗಿ ಏನು ಮಾಡಿದ್ರು, ಯಾವುದೇ ಒಬ್ಬ ಫುಡ್ ಬ್ಲಾಗರ್ ಆಗಿರಲಿ, ನಿಮ್ಮ ಹೆಲ್ತ್ನ ಕೆಡಿಸ್ಕೊಂಬೇಡಿ ದುಡ್ಡಿನ ಆಸೆಗೆ. ಆ್ಯಂಡ್ ಚೆನ್ನಾಗಿಲ್ಲದೆ ಇರೋದನ್ನು ಚೆನ್ನಾಗಿದೆ ಅಂತ ಪ್ರಮೋಟ್ ಮಾಡಬೇಕು. ಆ್ಯಂಡ್ ಪಾಮ್ ಆಯಿಲ್ ಯೂಸ್ ಮಾಡ್ತಾರೆ, ಎಲ್ಲ ಕಡೆ ಪಾಮ್ ಆಯಿಲ್ ಯೂಸ್ ಮಾಡ್ತಾರೆ. ನನ್ನ ವೀಡಿಯೋದಲ್ಲಿ ಒಂದು ಡಿಸ್ಕ್ಲೇಮರ್ ಇರುತ್ತೆ, ಪಾಮ್ ಆಯಿಲ್ ಯಾರು ಯೂಸ್ ಮಾಡ್ತಾರೋ ನಾನು ವೀಡಿಯೋದಲ್ಲೇ ಹೇಳ್ಬಿಡ್ತೀನಿ. ಅವ್ರ ಇಷ್ಟ, ಹೋಗೋದು ಬಿಡಿ. ಇವಾಗ ನಾನು ಟ್ರೈ ಮಾಡಿದೆ, ನಾನು ಕೆಡಿಸ್ಕೊಂಡಿದ್ದೀನಿ, ಹೇಳೋದು ಹೇಳ್ತೀನಿ, ನಾನು ತಿಂದ್ಬಿಟ್ಟು ಹೆಲ್ತ್ ಕೆಡಿಸ್ಕೊಂಡಿದ್ದೀನಿ, ಅರ್ಥ ಓಕೆ. ಟ್ರಾಲರು ಮಾಡ್ಕೊಳ್ಳಿ, ಏನಾರೋ ಮಾಡ್ಕೊಳ್ಳಿ, ಪಾಮ್ ಆಯಿಲ್ ಯೂಸ್ ಮಾಡಿದ್ರೆ ನಾನು ತಿಂದಿದ್ದೀನಿ ಸರಿ, ಬಟ್ ಬೇರೆಯವ್ರಿಗೆ ಒಂದು ಡಿಸ್ಕ್ಲೇಮರ್ ಕೊಡ್ತಾ ಇದ್ದೀನಿ. ರೀಚೇ ಇಲ್ಲ, ಲೈಕ್ಸ್ ಬರಲ್ಲ, ಕಮೆಂಟ್ಸ್ ಬರಲ್ಲ, ಸುಮ್ಮನೆ ಫೇಕಾಗಿ ಹಾಕ್ಕೊಂಡಿರ್ತಾರೆ, ಫೇಕ್ ವ್ಯೂಸ್ ಬರುತ್ತೆ, ಫೇಕ್ ಬಾಟ್ಸ್ ಬರುತ್ತೆ. ಎಷ್ಟೋ ಜನ ಅಂದರೆ ಮಾಡ್ತಾರೆ ಅದನ್ನು. ಇವರು ಫುಡ್ ಬ್ಲಾಗರ್, ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವಿಶಿಷ್ಟವಾದ ಫುಡ್ ಬ್ಲಾಗಿಂಗ್ಗೆ ಇವ್ರಿಗೆ ಆದ ಸುಮಾರು ಜನ ಫಾಲೋವರ್ಸ್ನ ಇವರು ಪಡ್ಕೊಂಡಿದ್ದಾರೆ. ಫುಡ್ ಇಂಡಸ್ಟ್ರಿ ಅಲ್ಲದೆ ಇವರು ಕನ್ನಡ ಮತ್ತು ತೆಲುಗು ಫಿಲಂ ಇಂಡಸ್ಟ್ರಿ ಸೂಪರ್ ಸ್ಟಾರ್ ಜೊತೆಗೂ ಕೂಡ ಇವರ ನಂಟಿದೆ. ಸಿನಿಮಾ ಇಂಡಸ್ಟ್ರಿನಲ್ಲೂ ಕೂಡ ಇವರು ಕೆಲಸ ಮಾಡ್ತಾ ಇದ್ದಾರೆ. ಅದು ಪ್ರಮೋಷನ್ಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು. ಇವ್ರನ್ನ ಎಲ್ಲರೂ ಆಶಿಕ್ ಪಾಳ್ಯಂ ಅಂತ ಹೇಳಿ ಗುರುತಿಸ್ತಾರೆ. ಆದ್ರೆ ಒನ್ ಅಂಡ್ ನೋ ವೇರ್ ವಿ ಈಟ್ ಅನ್ನೋದು ಇವರ ಒಂದು ಲೈನ್ ಯಾವಾಗಲೂ ಮಾತಾಡ್ತಾ ಹೇಳುವಂಥದ್ದು. ಪ್ಲಸ್ ಅದರ ಜೊತೆಗೆ ಕುಂಭಕರ್ಣ ಅಪಿಟೈಟ್ ಅನ್ನೋ ಒಂದು ಟ್ಯಾಗ್ ಲೈನ್ ಕೂಡ ಇದೆ. ಇವರು ಅಂದ್ರೆ ನಮ್ಮ ಆಶಿಕ್ ಪಾಳ್ಯಂ ಅವರು ಇವತ್ತು ನಮ್ಮ ಜೊತೆ ಪಾಡ್ಕಾಸ್ಟಿಂಗ್ ಶೋನಲ್ಲಿ ಇದ್ದಾರೆ. ಬನ್ನಿ, ಇವರ ಜರ್ನಿ ಹೇಗಿತ್ತು, ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಅನುಭವಗಳು ಹೇಗಿರುತ್ತೆ, ಮತ್ತೆ ಹೊಸದಾಗಿ ಫುಡ್ ಬ್ಲಾಗಿಂಗ್ಗೆ ಬರುವಂತವ್ರಿಗೆ ಒಂದಷ್ಟು ಮಾಹಿತಿಗಳನ್ನ ಮತ್ತೆ ಸಲಹೆಗಳನ್ನ ಇವರು ಕೊಡ್ತಾರೆ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಆಶಿಕ್ ಅವರೇ, ನಿಮ್ಮ ಧ್ವನಿಯ ಮುಖಾಂತರ ನಮ್ಮ ವೀಕ್ಷಕರಿಗೆ ಇವತ್ತು ಪರಿಚಯ ಮಾಡ್ಕೊಳ್ಳಿ. ನಾನು, ನಂದು, ನನ್ನದು ಎನ್ನುವುದು ಬೇರೆಯವ್ರ ಗುಣ, ಎಲ್ಲರೂ ನಮ್ಮವರು ಅನ್ನೋದು ನನ್ನ ಗುಣ. ನಾನು ನಿಮ್ಮ ಒನ್ ವೇರ್ ವೀಟ್ನ ಆಶಿಕ್ ಮಾತಾಡ್ತಾ ಇರೋದು. ಈ ಥರ ಒಂದು ಸ್ಕ್ರಿಪ್ಟ್ ಆಗಲಿ ಅಥವಾ ಗಾದೆ ಮುಖಾಂತರ ಸ್ಟಾರ್ಟ್ ಮಾಡಿದ್ದೆ ನಾನು. ಆ್ಯಕ್ಚುಲಿ ತುಂಬಾ ಕ್ಲಿಕ್ ಆಯಿತು. ಇದೆಲ್ಲಿಂದ ಕಲ್ತಿದ್ದು ಅಂತಂದರೆ, ನಮ್ಮ ಸ್ಕೂಲಲ್ಲಿ ನಮ್ಮ ಕನ್ನಡ ಟೀಚರು ಸುಷ್ಮಾ ಮೇಡಮ್ ಅಂತ, ಸುಷ್ಮಾ ಮಿಸ್ ಅಂತ, ಅವರು ಒಂದು ಪ್ರಬಂಧ ಬರಿಬೇಕಾದ್ರೆ ಫಸ್ಟು ಪೀಠಿಕೆ ಬರಿಬೇಕು, ಅದಾದಮೇಲೆ ಸಬ್ಜೆಕ್ಟ್ಗೆ ಹೋಗಬೇಕು, ಅದಾದಮೇಲೆ ಕನ್ಕ್ಲೂಷನ್ ಕೊಡಬೇಕು ಅಂತ ಹೇಳ್ತಾಯಿದ್ರು. ಆ ಸ್ಕೂಲಲ್ಲಿ ಏನು ಕಲ್ತಿದ್ದೆ ಅದನ್ನೇ ನಾನು ರೀಲ್ಸ್ ಅಂತ ಒಂದು ಫಾರ್ಮ್ಯಾಟ್ ಬಂದಾಗ ನಾನು ಮಾಡಿದೆ. ಸೊ ಅವಾಗ ಇನ್ಸ್ಟೆಂಟ್ ಹಿಟ್ ಆಯಿತು, ಜನಗಳು ತುಂಬಾ ಇಷ್ಟಪಟ್ಟರು. ಇವಾಗ ಎಷ್ಟೊಂದು ಜನ ನಂತರ ಕಾಪಿ ಮಾಡ್ತಾರೆ, ನಂತರನೇ ಟ್ರೈ ಮಾಡೋಕ್ಕೆ ಹೋಗ್ತಾರೆ, ಬಟ್ ಎಲ್ಲರೂ ಆಶಿಕ್ ಆಗೋಕ್ಕಾಗಲ್ಲ. ಅಲ್ಲ, ಈಗ ಆಶಿಕ್ ಪಾಳ್ಯಂ ಅಂತ ಇದೆ. ಪಾಳ್ಯಂ ಏನಿದು ಅಂದರೆ ನೀವು ಕೇರಳದವರ? ಆ್ಯಕ್ಚುಲಿ ಎಲ್ಲರೂ ನನ್ನ ಹೆಸರು ಕೇಳಿದ ತಕ್ಷಣ ಫಸ್ಟು ಆಶಿಕ್ ಅಂದಿದ ತಕ್ಷಣ ಮುಸ್ಲಿಂ ಅಂತಾರೆ. ಬಟ್ ಆದರೆ ನಾನು ಪಕ್ಕ ಕನ್ನಡಿಗ, ಪಕ್ಕ ಹಿಂದೂ ಆ್ಯಕ್ಚುಲಿ. ಸೊ ಪಾಳ್ಯಂ ಅನ್ನೋದು ಸಕಲೇಶ್ಪುರದ ಹತ್ರ ಇರೋ ಒಂದು ಚಿಕ್ಕ ಗ್ರಾಮ, ಪಾಳ್ಯ ಅಂತ. ಇವಾಗ ಪಾಳ್ಯ ಅಂತ ಆಗಿದೆ, ಮುಂಚೆ ಪಾಳ್ಯಂ ಅಂತ ಕರಿತಾ ಇದ್ರು. ನಾವು ಪಾಳ್ಯಂ ವಂಶಸ್ಥರು, ಸೊ ಅದಕ್ಕೆ ಆಶಿಕ್ ಪಾಳ್ಯಂ ಅಂತ ನನ್ನ ಸರ್ನೇಮ್ ಅಷ್ಟೇ. ಒನ್ ಅಂಡ್ ನೋ ವೇರ್ ವಿ ಈಟ್ ಅನ್ನೋದ್ರಿಗೆ ಒಂದು ಟ್ಯಾಗ್ ಲೈನ್ ಕೂಡ ಇದೆ, ಅದೇ ಕುಂಭಕರ್ಣ ಅಪಿಟೇಟ್ ಅಂತ. ಏನಿದು ಈ ಟ್ಯಾಗ್ ಲೈನ್, ಏನಿದು ವಿಶೇಷ? ಕುಂಭಕರ್ಣ ಯಾರು ಇಲ್ಲಿ? ಆ್ಯಕ್ಚುಲಿ ಪೇಜ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಡಿಸ್ಕ್ರಿಪ್ಷನ್ ಅನ್ನೋದು ಹಾಕ್ಬೇಕಾಗುತ್ತೆ. ಸೊ ಆ ಡಿಸ್ಕ್ರಿಪ್ಷನಲ್ಲಿ ಫುಡ್ಗೆ ಸಂಬಂಧಪಟ್ಟಿದ್ದು ಅಂದರೆ ಕುಂಭಕರ್ಣ ಏನು ಮಾಡ್ತಾನೆ, ಯಾವಾಗಲೂ ತಿನ್ನೋದು, ಮಲಗೋದು, ಆ ಥರ. ಸೊ ನನಗೆ ಫುಡ್ ಅಂದರೆ ತುಂಬ ಇಷ್ಟ, ಅಂದರೆ ಪ್ಯಾಷನ್ ಅಂದ್ಕೊಳ್ಳಿ. ಅಂದರೆ ಪ್ಯಾಷನ್ನು, ಟೇಸ್ಟು, ಎಲ್ಲ ಥರದ್ದು ವಿಧ ವಿಧವಾದ ಭಕ್ಷ್ಯ ಭೋಜನಗಳನ್ನ ಟ್ರೈ ಮಾಡಬೇಕು ಅಂತಂದರೆ ನನಗೆ ತುಂಬ ಇಷ್ಟ. ಸೊ ಅವಾಗ ಕುಂಭಕರ್ಣ ಅಪೆಟೈಟ್ ಅಂತ ಒಂದು ಬರೆದಿದ್ವಿ ಅಷ್ಟೇ.
ಸೊ ನಿಮ್ಮ ಬಾಲ್ಯ ಹೇಗೆ ಸ್ಟಾರ್ಟ್ ಆಯಿತು ಅನ್ನೋದ್ರ ಬಗ್ಗೆ ಒಂದು ಕುತೂಹಲ ಇರುತ್ತೆ ನಿಮ್ಮ ಫಾಲೋವರ್ಸ್ಗೂ ಕೂಡ. ಹಾಸನ ಹತ್ರ ಇರೋ ಅರ್ಕಲ್ಗೂಡ ಅನ್ನೋದು ಒಂದು ತಾಲೂಕಲ್ಲಿ ಅಲ್ಲಿಂದ ಬಂದಿರೋನು. ಹುಟ್ಟಿ ಬೆಳೆದಿದ್ದೆಲ್ಲ ಊರಲ್ಲೇ. ಸೊ ಟಿಲ್ 10th ತನಕ ಊರಲ್ಲೇ ಇದ್ದೆ. ಅದಾದಮೇಲೆ ಮೈಸೂರಿಗೆ ಬಂದೆ. ಮೈಸೂರಲ್ಲಿ +1 +2 ಮುಗಿಸ್ದೆ. ಅದಾದಮೇಲೆ ಬೆಂಗಳೂರಿಗೆ ಬಂದೆ. ಕಾಲೇಜ್ ಕ್ರೈಸ್ಟ್ ಯೂನಿವರ್ಸಿಟಿಲಿ ಮಾಡಿದೆ. ಅದಾದಮೇಲೆ MBA ಕೂಡ ಕ್ರೈಸ್ಟ್ ಯೂನಿವರ್ಸಿಟಿಲಿ ಮಾಡಿದೆ. ಅಂದರೆ ನನಗೆ ಒಂಥರ ನಾನು ಓದಿದ್ದೇ ಬೇರೆ, ಮಾಡ್ತಾ ಇರೋದೇ ಬೇರೆ ಆ್ಯಕ್ಚುಲಿ. ಸೊ ಪ್ರೊಫೆಷನ್ ನಾನು ಏನು ಮಾಡಿದ್ದೀನೋ ಅದನ್ನು ಬಿಟ್ಟು ಬೇರೆದನ್ನು ಮಾಡ್ತಾ ಇದ್ದೀನಿ. ನನಗೆ ಫುಡ್ ಬ್ಲಾಗಿಂಗ್ ಮಾಡಬೇಕು ಅಂತ ಆಸಕ್ತಿನೇ ಇರಲಿಲ್ಲ. ಬಟ್ ಆದರೆ ಸುಮ್ಮನೆ ಒಂದು ಐ ವಾಂಟೆಡ್ ಟು ಜಸ್ಟ್ ಗಿವ್ ಎ ಟ್ರೈ. ಹೆಂಗೆ ಚೆನ್ನಾಗಿ ಬರುತ್ತೋ ಇಲ್ವೋ ಅನ್ನೋದು. ಅಂದರೆ ಸುಮ್ಮನೆ ಎಲ್ಲ ಕಡೆ ಹೋಗಿ ಫುಡ್ ಟೇಸ್ಟ್ ಮಾಡೋದು ನಾರ್ಮಲ್. ಯಾಕಂದರೆ ನನಗೆ ಫೇಸ್ಬುಕ್ ಪೇಜ್ ಇತ್ತು. ಫೇಸ್ಬುಕ್ ಪೇಜಲ್ಲಿ ಎಲ್ಲ ಕಡೆ ಹೋಗಿ ಫುಡ್ನ ಟೇಸ್ಟ್ ಮಾಡಿ ಫೋಟೋ ಹೊಡೆದು ಝೊಮ್ಯಾಟೋದಲ್ಲಿ ಹಾಕ್ತಾ ಇದ್ವಿ. ಝೊಮ್ಯಾಟೋದಲ್ಲಿ ರ್ಯಾಂಕಿಂಗ್ಸ್ ಇರ್ತಾ ಇತ್ತು, ಲೆವೆಲ್. ಇವಾಗ ಏನು ನಾವೆಲ್ಲ ಫುಡ್ ಬ್ಲಾಗಿಂಗ್ ಅಂತೀವಿ, ಫುಡ್ ಬ್ಲಾಗಿಂಗ್ ಅನ್ನೋಕ್ಕಿಂತ ಮುಂಚೆ ಝೊಮ್ಯಾಟೋದವರು ಲೆವೆಲ್ಸ್ ಅಂತ ಕೊಡ್ತಾ ಇದ್ರು. ನೀವು ಎಷ್ಟು ರಿವ್ಯೂ ಮಾಡ್ತೀರೋ ಅದಕ್ಕೆ ಲೆವೆಲ್ಸ್ ಅಂತ ಹೋಗೋದು. ಲೆವೆಲ್ 11 ತನಕ ಹೋಗೋದು. 11 ಇಸ್ ಅ ಟಾಪ್ ಮೋಸ್ಟ್. ಅಂದ್ರೆ ಆ ಕ್ಯಾಟಗರಿಲಿ ನಾನು ಒಬ್ಬ. ಅಂದ್ರೆ ಇವಾಗ ಏನು OG ಬ್ಲಾಗರ್ಸ್ ಅಂತ ಏನು ಕರೀತಾರೆ ಫುಡ್ ಬ್ಲಾಗರ್ಸ್ ಅಲ್ಲಿ ನಾನು ಒಬ್ಬ. ಬಟ್ ಯಾವಾಗ ಟಿಕ್ಟಾಕ್ ಅನ್ನೋದು ಬ್ಯಾನ್ ಆಯಿತು, ಫುಡ್ ಬ್ಲಾಗಿಂಗ್ ಅನ್ನೋದು ಒಂದು ಸ್ಟಾರ್ಟ್ ಆಯಿತು. ಎಲ್ಲರೂ ಹಾಡ್ ಹಾಕ್ತಾ ಇದ್ರು, ಮತ್ತು ಆಮೇಲೆ ವಾಯ್ಸ್ ಓವರು ಕೆಲವೊಬ್ರುಗಳು ಕೊಡ್ತಾ ಇದ್ರು ಕನ್ನಡದಲ್ಲಿ. ಬಟ್ ಆದರೆ ನನ್ನ ಶೈಲಿಯಲ್ಲಿ ನಾನು ಮಾಡಿದ್ರೆ ಹೆಂಗಿರುತ್ತೆ ಅಂತ ಒಂದೇ ಒಂದು ಸ್ಟಾರ್ಟ್ ಮಾಡಿದೆ. ಫಸ್ಟ್ ವಿಡಿಯೋನೇ ಇಟ್ ವೆಂಟ್ ವೈರಲ್. ಆ್ಯಕ್ಚುಲಿ ತುಂಬಾ ವೈರಲ್ ಆಯಿತು. ಮತ್ತು ಆಮೇಲೆ ಎಲ್ರಿಗೂ ನಾನು ಮುಖ ತೋರಿಸ್ತಾ ಇರಲಿಲ್ಲ. ಬಿಕಾಸ್ ನಾನೇ ಮೊಬೈಲಲ್ಲಿ ಶೂಟ್ ಮಾಡ್ತಾ ಇದ್ದೆ, ನಾನೇ ಹೋಗ್ಬಿಟ್ಟು ತಿಂತಾ ಇದ್ದೆ, ದುಡ್ಡು ಕೊಟ್ಬಿಟ್ಟು ಬರ್ತಾ ಇದ್ದೆ, ಹಂಗೆ ಪ್ರಮೋಟ್ ಮಾಡ್ತಾ ಇದ್ದೆ. ಸೊ ಆ ವಾಯ್ಸ್ ಅನ್ನೋದೇನಾಯಿತು, ಎಲ್ಲರಿಗೂ ಈ ಆಶಿಕ್ ಅನ್ನೋದು ಯಾರು ಅನ್ನೋದು ಒಂದು ಸೃಷ್ಟಿ ಆಯಿತು. ಅಂದರೆ ಜನಗಳ ಮಧ್ಯೆ ಸ್ಟಾರ್ಟ್ ಆಯಿತು, ಯಾರು 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 ಅಂತ. ಒಂದು ಸ್ವಲ್ಪ ದಿವಸದ ಒಂದು 25,000 ಫಾಲೋವರ್ಸು ಆದಮೇಲೆ ನನ್ನ ಮುಖ ತೋರಿಸ್ದೆ ನಾನು ಯಾರು ಅಂತ. ಬೆಳಗ್ಗೆ 4 ಗಂಟೆ 4:15 ಆ ಟೈಮಲ್ಲಿ ಎದ್ಬಿಟ್ಟು ವೀಡಿಯೋಸ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆಲ್ಲ ಸರಿ ಹೋಗ್ತಿತ್ತು. ಬಿಕಾಸ್ ಆಫೀಸ್ಗೂ ಹೋಗ್ಬೇಕಾಗಿತ್ತು, ಈ ಕಡೆ ರೀಲ್ಸ್ ಕೂಡ ಮಾಡಬೇಕಾಗಿತ್ತು. ಇದೊಂದು ಜನಗಳು ಲವ್ ಮಾಡ್ತಾ, ಅಂದರೆ ನಮ್ಗೆ ತುಂಬ ಪ್ರೀತಿ ಮಾಡ್ತಾ ಇದ್ರು. ಆಬ್ವಿಯಸ್ಲಿ ನಾನು ಸೊಸೈಟಿಗೆ ಏನಾದ್ರು ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ, ಸೊಸೈಟಿ ಕೊಡಲೇಬೇಕು ವಾಪಸ್. ಸೊ ಅದು ಅಲ್ಲಿಂದ ಸ್ಟಾರ್ಟ್ ಆಯಿತು ಫುಡ್ ಬ್ಲಾಗಿಂಗ್ ಅನ್ನೋದು. ಬ್ಲಾಗಿಂಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನೀವೊಂದು ಹೋಟೆಲ್ ಸ್ಟಾರ್ಟ್ ಮಾಡಿದ್ರಿ ಅಂತ ಕೇಳ್ಬಿಟ್ಟೆ. ಆಮೇಲೆ ಆ ಹೋಟೆಲ್ ಕೂಡ ಕ್ಲೋಸ್ ಆಯಿತು. ಸೊ ಒಂದು ಫೇಲ್ಯೂರ್ ಅಂತಾನೆ ಅನ್ಕೊಳ್ತಿದ್ದೀನಿ. ಸೊ ಪಾಯಿಂಟ್ ನೀವು ಹೇಳಿದ್ದು ಒಂದು ಪಾಯಿಂಟ್ ಏನು ಅಂದರೆ ಒಂದು ಹೋಟೆಲ್ ಸ್ಟಾರ್ಟ್ ಮಾಡಿದಾಗ ನನಗೆ ತುಂಬಾ ಕಷ್ಟ ಆಯಿತು. ಒಂದು ಹೋಟೆಲ್ ಮಾಡಬೇಕು ಅಂತಂದರೆ ನೀವು ಪಾತ್ರೆ ತೊಳೆಯೋಕ್ಕೂ ರೆಡಿ ಇರಬೇಕು. ಓನರ್ ಆದರೂ ಸರಿ, ಯಾರೇ ಆದರೂ ಸರಿ, ಒಂದು ಪಾತ್ರೆ ತೊಳೆಯೋಕ್ಕೂ ರೆಡಿ ಇರಬೇಕು. ಲೇಬರ್ಸ್ ಪ್ರಾಬ್ಲಮ್ ಅದು ತುಂಬಾ ಇದೆ ಹೋಟೆಲ್ ಇಂಡಸ್ಟ್ರಿಲಿ. ಸೊ ಆ ಥರ ಒಂದು ಸ್ಟಾರ್ಟ್ ಮಾಡಿ, ಅಂದರೆ ಪಾರ್ಟ್ನರ್ಶಿಪ್ಪಲ್ಲಿ ಇದ್ದಿದ್ದು. ಸೊ ಆ ಥರ ಒಂದು ಸ್ಟಾರ್ಟ್ ಮಾಡಿ ಒಬ್ರಿಗೆ ಯಾರು ಒಬ್ರು ಇರಲೇಬೇಕು ಹೋಟೆಲಲ್ಲಿ. ಮತ್ತೆ ಫುಲ್ ಫ್ಲೆಡ್ಜ್ ಆದರೆ ನೋಡ್ಕೊಬೋದು. ಅದೇ ನಾವು ಪ್ಯಾಷನ್ ಆಗಿ ಅಥವಾ ಒಂದು ಪಾರ್ಟ್ ಟೈಮ್ ಥರ ಮಾಡ್ಕೊಂಡ್ರೆ 3 ಜನನೂ ಹಂಗೆ ಇದ್ದಾಗ ಸೊ ಸರಿಯಾಗಿ ನಡ್ಸೋಕ್ಕಾಗಲಿಲ್ಲ. ಅದು ಅಲ್ಲಿ ನಾವು ಎಡುದ್ವಿ. ಸೋಷಿಯಲ್ ಮೀಡಿಯಾ ಫುಡ್ ಬ್ಲಾಗರೇ ಆಗಬೇಕು ಅಂತ ಯಾಕೆ ಡಿಸೈಡ್ ಮಾಡಿ? ಆ್ಯಕ್ಚುಲಿ ಫುಡ್ ಬ್ಲಾಗರ್ ಆಗಬೇಕು ಅಂತ ನಾನು ಡಿಸೈಡ್ ಆಗಿತ್ತಿಲ್ಲ. ಹೇಗೆ ಈ ಕಡೆ ಕನೆಕ್ಟ್? ಸೊ ಅದೇ ಇವಾಗ ಏನಾಯಿತು ಅಂತಂದರೆ, ನಾನು ಒಂದು ಸೋತಿದ್ದೆ ಫುಡ್ ಅಂದರೆ ಇಂಡಸ್ಟ್ರಿಲಿ. ಆವಾಗ ನನಗೆ ಒಂದು ಇದಿತ್ತು, ಏನಂತಾರೆ, ಒಂದು ಇನ್ಸ್ಪಿರೇಷನ್ ಅಂತ ಹೇಳೋಕ್ಕಿಂತ ಒಂದು ಛಲ ಇತ್ತು. ಅಂದರೆ ಒಂದು ಇದೇ ಇದನ್ನೆಲ್ಲ ಎಲ್ಲಿ ಸೋಲ್ತೀವೋ ಅಲ್ಲೇ ಗೆಲ್ಲೇಬೇಕು ಒಂದು ಹಂಗ್ರಿ ಇತ್ತು ನನಗೆ, ಒಂದು ಹಸಿವು ಇತ್ತು. ಏನಂದ್ರೆ ನಾನ್ ಮಾತ್ರ ಸೋಲೋದಲ್ಲ, ನಾನ್ ಸೋತಿದ್ದಾಯ್ತು, ಬಟ್ ಬೇರೆಯವ್ರು ಸೋಲ್ಬಾರ್ದು ಅಂತ, ಬೇರೆಯವ್ರು ಸೋಲ್ಬಾರ್ದು ಅಂತ ನಾನು ಎಲ್ಲಾ ಚಿಕ್ಕ ಹೋಟೆಲ್ಗಳಿಗಾಗ್ಲಿ ಅಥವಾ ಒಂದು ಯಾವುದೇ ಒಂದು ಹೋಟೆಲ್ ಆಗಲಿ ಏನಾದ್ರು ವಾಕಿನ್ಸ್ ಕಮ್ಮಿ ಆಗಿತ್ತು ಅಂದ್ರೆ ನಾನು ನೋಡ್ತಾ ಇದ್ದೆ, ಟೇಸ್ಟ್ ಚೆನ್ನಾಗಿತ್ತು ಅಂದಿದ್ರೆ ಅಲ್ಲಿ ಹೋಗಿ ವಿಡಿಯೋ ಮಾಡಿ ಅವ್ರನ್ನ ಗೆಲ್ಸಿದ್ದೀನಿ ಸರ್. ತುಂಬಾ ಆರ್ಗ್ಯಾನಿಕ್ ಪ್ರಮೋಟ್ ಮಾಡ್ತೀರಾ ಸರ್. ಟಿಲ್ 100K ಅಂದ್ರೆ 100K ಅನ್ನೋ ತಪ್ಪು, ಒಂದು 85K ಫಾಲೋವರ್ಸ್ ಆಗೋ ತನಕನೂ ನನ್ನ ಕಡೆ ನಾನೇ ಹೋಗಿ ದುಡ್ಡು ಕೊಟ್ಟು ಪ್ರಮೋಟ್ ಮಾಡಿದ್ದೆ. ನಾನು ₹1 ದುಡ್ಡು ಇಸ್ಕೊಳ್ದಾನೆ ನಾನೇ ಹೋಗಿ. ಯಾಕಂದ್ರೆ ಆ ಟೈಮಲ್ಲೆಲ್ಲ ಇರಲಿಲ್ಲ ಈ ಪೇಡ್ ಕೊಲಾಬ್ರೇಷನ್ಸ್ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ಬಾಟರ್ ಕೊಲಾಬ್ರೇಷನ್ ಒಂದು ಸ್ವಲ್ಪ ಯಾರು ಊಟ ಕೊಟ್ಟರೆ ಸಾಕು, ನಮ್ಮ ಹತ್ರ ದೊಡ್ಡ ಕಿರೀಟ ಇಟ್ಟಂಗೆ, ಏನಪ್ಪ ಫ್ರೀ ಊಟ ಕೊಡ್ತಾವ್ರೆ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ ಅಂತ. ಸೊ ಆ ಥರ ಒಂದು ಪೊಸಿಷನ್ನಿಂದ ಇವಾಗ ಒಂದು ಪೇಡ್ ಅನ್ನೋದು ಬಂದಿದೆ. ಸೊ ಇವಾಗ ಆ ವಿಚಾರಕ್ಕೆ ಬಂದರೆ ಇವಾಗ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಎವ್ರಿ ನೂಕ್ ಆ್ಯಂಡ್ ಕಾರ್ನರ್ ಒಂದು ಫುಡ್ ಬ್ಲಾಗರ್ ಹೆಂಗಾಗಿದ್ದಾನೆ ಅಂತಂದರೆ, ಒಂದು ಚೆನ್ನಾಗಿರೋ ಮೊಬೈಲ್ ಇಟ್ಕೊಂಡ್ಬಿಟ್ರೆ ಸಾಕು, ವಿಡಿಯೋ ತೆಗೆದ್ಬಿಟ್ಟು ಅಪ್ಲೋಡ್ ಮಾಡ್ಬಿಟ್ಟು ಯಾವುದೋ ಒಂದು ಮ್ಯೂಸಿಕ್ ಹಾಕಿ ಬಿಟ್ಬಿಡ್ತಾರೆ, ಅವ್ರು ಫುಡ್ ಬ್ಲಾಗರ್ಗಳಾಗ್ಬಿಡ್ತಾರೆ. ಒಂದು ಗಂಧ ಇಲ್ಲ, ಒಂದು ಟೇಸ್ಟ್ ಮೇಲೆ ಇಡ್ತಾ ಇಲ್ಲ, ಸುಮ್ಮನೆ ಏನೋ ಒಂದು ಮಾಡ್ತಾರೆ, ದುಡ್ಡು ಇಸ್ಕೊಂಡು ಹೋಗ್ತಾರೆ. ಆ ಥರ ಒಂದು ಸಿಚುವೇಶನ್ ಬಂದ್ಬಿಟ್ಟಿದೆ. ಬಟ್
ನನ್ನ ಒಂದು ಜರ್ನಿ ಹೆಂಗಿತ್ತು ಅಂತಂದರೆ ಆರ್ಗ್ಯಾನಿಕಲಿ ನಮ್ಮ ಒಂದು ಗ್ಯಾಂಗ್ ಇತ್ತು ಒಂದು ಸ್ಟಾರ್ಟ್ ಮಾಡಿದಾಗ ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಆರ್ಗ್ಯಾನಿಕಲ್ ಒಂದು ಪೈಪೋಟಿಯಿಂದ ಮಾಡ್ತಾ ಇದ್ವಿ. ನನ್ನ ಕಂಟೆಂಟ್ ಹಿಂಗೆ ಬರ್ತಾ ಇದೆಯಾ, ನಿನ್ನ ಕಂಟೆಂಟ್ ಹಿಂಗೆ ಬರ್ತಾ ಇದೆಯಾ ಅಂತ ನೋಡ್ಕೊಂಡು ಒಬ್ಬರಿಂದ ಒಬ್ಬರು ಒಂಥರ ಆ ಹೆಲ್ದಿ ಕಾಂಪಿಟೇಷನ್. ಇವಾಗ ಹಂಗಲ್ಲ, ಒಳ್ಳೆ ಹೆಂಗಾಗಿದೆ ಅಂತಂದರೆ ಚೆನ್ನಾಗಿರೋ ಮೊಬೈಲ್ ಇಟ್ಕೋಬೇಕು, ಇಟ್ಕೊಂಡ್ರೆ ಸಾಕು, ನೀವು ಆಗ್ಬೋದು ಇನ್ನೊಬ್ರು ಆಗ್ಬೋದು, ಆ ಥರ ಆಗಿದೆ ಸಿಚುವೇಶನ್. ಆ್ಯಂಡ್ ಹೋಟೆಲ್ಗಳು ಹಂಗೆ ರೆಸ್ಪಾಂಡ್ ಮಾಡ್ತಾರೆ. ಹೋಟೆಲ್ ಓನರ್ಸ್ಗಳಾದ್ರೂ ಒಂದು ಸ್ವಲ್ಪ ಯೋಚನೆ ಮಾಡಬೇಕು, ಯಾರು ಬ್ಲಾಗರ್ ಕರಿಬೇಕು, ಯಾರ್ದು ಆರ್ಗ್ಯಾನಿಕ್ ಇದೆ ಅದನ್ನ ಥಿಂಕ್ ಮಾಡಬೇಕು. ಅದಕ್ಕೆ ಥಿಂಕ್ ಮಾಡೋಕ್ಕೆ ತುಂಬ ಜನಕ್ಕೆ ನಾನು ಸಜೆಸ್ಟ್ ಮಾಡಿದ್ದೀನಿ. ಇವಾಗ ಒಂದು ಬಿಸ್ನೆಸ್ ಅಂತ ಅಂದಾಗ ₹1 ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂದರೆ ಅಟ್ಲೀಸ್ಟ್ ₹2 ತೆಗಿಬೇಕು. ಸೊ ಇವಾಗ ಅವ್ರು ನಮ್ಮ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ನಾನು ಅವ್ರಿಗೆ ರಿಟರ್ನ್ಸ್ ಕೊಡೋಕ್ಕೆ ನೋಡ್ತೀನಿ, ROI ಕೊಡೋಕ್ಕೆ ನೋಡ್ತೀನಿ. ಅದು ನನ್ನ ಒಂದು ಯುನೀಕ್ನೆಸ್. ಇದನ್ನೆಲ್ಲ ನಡುವೆ ಮಧ್ಯೆ ಒಂದು ಸಕ್ಸಸ್ಫುಲ್ ಆಗೋಕ್ಕೆ ಕಾರಣ ಬೆಂಗಳೂರು ಒಂದು ತುಂಬಾ ಪಾಠ ಕಲಿಸ್ತು ನನಗೆ. ಬೆಂಗಳೂರು ಜನಗಳಿಂದ ಆಗಲಿ, ಬೆಂಗಳೂರು ತೋರಿಸಿದ ಪ್ರೀತಿ ಆಗಲಿ, ಪ್ರತಿಯೊಬ್ಬರೂ ನನಗೆ ಪಾಠ ಕಲಿಸಿದ್ದಾರೆ. ಆ್ಯಂಡ್ ನಮಗೆ ಅಂತ ಇರ್ತಾರಲ್ಲ, ಇವಾಗ ಏನೇ ಒಂದು ಸಾಧನೆ ಮಾಡಬೇಕು ಅಂತ ಹೊರಟಿದ್ದಾಗ ಏನಾದ್ರು ಒಂದು ಕೊಂಕಿಡೋರು ಬಂದೇ ಬರ್ತಾರೆ ಮಧ್ಯ. ನಾನು ಬ್ಲಾಗಿಂಗ್ ಸ್ಟಾರ್ಟ್ ಮಾಡಿದಾಗಲೂ ಅಷ್ಟೇ, ಬ್ಲಾಗಿಂಗ್ ಸ್ಟಾರ್ಟ್ ಮಾಡಿದಾಗ ನಾನು ಹೋಗಿರೋ ಜಾಗಕ್ಕೆಲ್ಲ ಹೋಗ್ಬಿಟ್ಟು ಬೇರೆ ಬ್ಲಾಗರ್ಸ್ಗಳು ಅಂದರೆ ದೊಡ್ಡ ತಿಮ್ಮಿಂಗಲಗಳು ಏನಂತ ನಾನು ಹೋಗಿ ಆದ್ಮೇಲೆ ದೊಡ್ಡ ತಿಮ್ಮಿಂಗಗಳ ಏನಂತ ಇರ್ತಾರೆ ಆ ಟೈಮಲ್ಲಿ. ಸೊ ದೊಡ್ಡ ಬ್ಲಾಗರ್ಸ್ ಅವರು ನನ್ನ ಜಾಗಕ್ಕೆ ಹೋಗಿ ಅಂದ್ರೆ ಒಂದು ಚಿತ್ರಾನ್ನ ಅನ್ನೋದು ತಗೊಂತಾರೆ, ಒಂದು ಫೋಟೋ ಹೊಡೆದ್ಬಿಟ್ಟು ಯಾರೋ ಒಬ್ಬ ಬ್ಲಾಗರ್ ಬಂದ, ಇದು ಒಂದು ಚಿತ್ರಾನ್ನ ಅಂತ ಮಾಡಿದ್ರು. ಬಟ್ ಆದ್ರೆ ಅವಾಗ ನಾನು ಒಂದ್ ಸ್ವಲ್ಪ ಬೆಂಗಳೂರಲ್ಲಿ ಎಲ್ಲ ಪಳಗಿರೋದ್ರಿಂದ ಇಮಿಡಿಯೇಟ್ ಆಗಿ ಅವ್ರಿಗೆ ಫೋನ್ ಮಾಡಿ ನಾನು ನನ್ನ ರುಚಿ ತೋರಿಸ್ದೆ, ಇಲ್ಲ ಅಂತಲ್ಲ. ಯಾಕಂದ್ರೆ ನಮ್ಮ ದುಷ್ಮಂತನ ಏನಾದ್ರು ಇತ್ತು ಅಂತಂದ್ರೆ ನಿಮ್ಮ ಮಧ್ಯೆ ಇರಬೇಕು. ಯಾವುದೋ ಒಂದು ಚಿಕ್ಕ ಅಂಗಡಿ ಪ್ರಮೋಟ್ ಮಾಡಿದ್ದೀನಿ, ಆ ಓನರ್ಗೆ ಏನಕ್ಕೆ ಮಾಡಬೇಕು? ಇವಾಗ ಅವರು ಫುಡ್ ಚೆನ್ನಾಗಿದೆ, ಇವಾಗಲೂ ತುಂಬಾ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಗಾಂಧಿ ಬಜಾರಲ್ಲಿ. ಕಬ್ಬನ್ಪೇಟ್ ಟಿಫನ್ ರೂಮ್ ಅಂತ ತುಂಬಾನೇ ಪಾಪ್ಯುಲರ್ ಆಗಿದೆ. ಸರ್ ಫುಡ್ ಚೆನ್ನಾಗಿಲ್ಲ ಅಂದಿದ್ರೆ ಹೆಂಗ್ ಸರ್ ಜನ ತಿಂತಾರೆ? ಡಿಸೈಡ್ ಮಾಡೋದು. ಅದಕ್ಕೆ ನಾನು ಡೈರೆಕ್ಟ್ ಆಗಿ ಹೇಳಿದೆ, ನಿಮ್ಮ ದುಷ್ಮಂತನ ಇದ್ರೆ ನಮ್ಮ ಹತ್ರ ತೋರಿಸಿ, ಅದ್ ಬಿಟ್ಟು ಒಳ್ಳೆ ಇನ್ನೊಬ್ರ ಹತ್ರ ಹೋಗ್ಬಿಟ್ಟು ನಾನು ಹೋಗಿರೋ ಜಾಗನ ನೆಗೆಟಿವ್ ಮಾಡೋದು ತಪ್ಪು. ಸೊ ಇದು ಅವ್ರಿಗೆ ಡೈರೆಕ್ಟ್ ಆಗು ಹೇಳಿದೀನಿ. ಮತ್ತೆ ಆಮೇಲೆ ನನ್ನ ಕಮೆಂಟ್ಸ್ ಕೂಡ ಸ್ಟಾರ್ಟಿಂಗ್ ಅಲ್ಲಿ ನನ್ನ ಒಂದು ಫಾಲೋವರ್ಸ್ ಜಾಸ್ತಿ ಬರ್ತಾ ಇತ್ತು ಅಂತ ಅವ್ರು ಇನ್ಸ್ಟಾಗ್ರಾಮ್ ಬಾಟ್ಸ್ ಅಂತ ಕರೀತಾರೆ, ಅದನ್ನ ಕೂಡ ಹಾಕ್ಸ್ಕೊಂಡಿದ್ದಾರೆ. ನಾವು ಬೆಳೀತಾ ಇದೀವಿ ಅನ್ಬಿಟ್ಟು ಬಾಟ್ಸ್ ಹಾಕ್ಸ್ಕೊಂಡು ಬೆಳ್ದಿರೋರು ಇದಾರೆ. ಇವಾಗ ಆ ತಿಮ್ಮಿಂಗ್ಲಗಳೇ ನಮ್ಮ ಹತ್ರ ಬಂದ್ಬಿಟ್ಟು ಮಾತಾಡ್ತಾರೆ. ತಿಮ್ಮಿಂಗ್ಲಗಳನ್ನು ಹೊಡೆದಾಯ್ತು, ಅದೇ ಒಂದು ಸಕ್ಸಸ್ ಅಂತ ಹೇಳ್ಬೋದು. ಎಸ್, ಬೆಂಗಳೂರಿಗೆ ಫಸ್ಟ್ ಮಶ್ರೂಮ್ ಬಿರಿಯಾನಿ ಅನ್ನೋದನ್ನ ಟ್ರೆಂಡ್ ಮಾಡಿದ್ದೆ ಆಶಿಕ್ ಅವರು ಅವರ ವಿಡಿಯೋ ಬ್ಲಾಗಿಂಗ್ ಮುಖಾಂತರ ಅಂತ ಹೇಳಿ. ಅದು ಅವ್ರು ಆಕ್ಚುಲಿ ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇರಲಿಲ್ಲ, ಅವ್ರು ಗೋಬಿ ಮಂಚೂರಿ ಅಂಗಡಿ ಇಟ್ಕೊಂಡಿದ್ರು ಸಂಜೆ. ಶ್ರೀನಗರ ಈಸ್ ವೆರಿ ಫೇಮಸ್ ಫಾರ್ ಗೋಬಿ. ಎಲ್ಲ ನೂಕ್ ಅಂಡ್ ಕಾರ್ನರ್ ಅಂದ್ರೆ ಒಂದು 15-20 ಮೀಟರ್ಸ್ ಹೋಯ್ತು ಅಂತಂದ್ರೆ ಸಾಕು, ಒಂದು ಯಾವ್ದೋ ಒಂದು ಗೋಬಿ ಅಂಗಡಿ ಸಿಗುತ್ತೆ. ಆ ತರ ಇರೋ ಒಂದು ಏರಿಯಾ. ಸೊ ಇವ್ರ ಅಂಗಡಿಲಿ ಒಂದು ಸ್ವಲ್ಪ ವ್ಯಾಪಾರ ಕಮ್ಮಿ ಆಗ್ತಿದೆ. ಯಾಕಂದ್ರೆ ನಾನು ದಿನ ಹಂಗೆ ನಮ್ಮ ಮನೆ ಅಲ್ಲೇ ಇರೋದು, ಹಂಗೆ ವಾಕ್ ಅಂದ್ರೆ ಕಾರಲ್ಲಿ ಹೋಗ್ತಾ ಇರ್ಬೇಕಾರೆ ಅಥವಾ ಬೈಕಲ್ಲಿ ಹೋಗ್ತಾ ಇರ್ಬೇಕಾರೆ ನಾವು ನೋಡಿರ್ತೀವಲ್ಲ. ಸೊ ಆ ಟೈಮಲ್ಲಿ ಇವ್ರ ಅಂಗಡಿಗೆ ಏನಕ್ಕೆ ವ್ಯಾಪಾರ ಆಗ್ತಾ ಇಲ್ಲ, ಏನ್ ಟೇಸ್ಟ್ ಚೆನ್ನಾಗಿಲ್ವಾ ಅಥವಾ ಏನ್ ಪ್ರಾಬ್ಲಮ್? ಇವ್ರ ಗಂಡ ಹೆಂಡತಿ ಯಾವಾಗ್ಲೂ ಒಂಥರ ಉಮೇಶಣ್ಣ ಅಂತ, ಅವ್ರ ಮುಖ ನೋಡಿದ್ರೆ ಕರ್ಗೋಗ್ಬಿಡ್ತೀರ. ಪಾಪ ಎಷ್ಟು ಸಾಫ್ಟ್ ಅಂದ್ರೆ ಅವಯ್ಯ. ನೋಡ್ದೆ ಫಸ್ಟ್ ದಿವಸ ಹೋಗ್ಬಿಟ್ಟು ವಿಡಿಯೋ ಅಂದ್ರೆ ತಿಂದೆ, ಟೇಸ್ಟ್ ಮಾಡಿದೆ, ಸಖತ್ತಾಗಿತ್ತು ಗೋಬಿ. ಎಲ್ಲಾರ್ಗಿಂತ ಅವ್ರದೇ ಚೆನ್ನಾಗಿದೆ ಆಕ್ಚುಲಿ. ಮತ್ತೆ ಆಮೇಲೆ ಅವರು ಅಜಿನೋಮೋಟೋ ಯೂಸ್ ಮಾಡ್ತಾ ಇರ್ಲಿಲ್ಲ, ಕಲರ್ಸ್ ಯೂಸ್ ಮಾಡ್ತಾ ಇರ್ಲಿಲ್ಲ, ಅವರು ಪುದೀನಾ ಬೇಸ್ ಮೇಲೆ ಮಾಡೋರು. ಸೊ ವಿಡಿಯೋ ಮಾಡಿದೆ, ಸಖತ್ತಾಗಿ ಓಡ್ತು, ಜನಗಳು ಬಂದ್ರು. ಅಲ್ಲೂ ಅಷ್ಟೇ ಮುಖ ತೋರಿಸಿತ್ತಿಲ್ಲ ಕಾರಣದಿಂದ ನನ್ಗೆ ಉಮೇಶ್ ಅಣ್ಣನೇ ಹೇಳಿದ್ದು, ಆ ಓನರೇ ಹೇಳಿದ್ದು ನನಗೆ, ಅಣ್ಣ ನಿಮ್ಮನ್ನು ನೋಡ್ಕೊಂಡು ಫ್ಯಾನ್ಸ್ ತರ ಬರ್ತಾ ಇದ್ರಣ್ಣ, ಆಶಿಕ್ ಅವ್ರು ಹೆಂಗಿರ್ತಾರೆ, ಅವ್ರ ಫೋಟೋ ಇದೆಯಾ, ಇಲ್ಲಿ ಬರ್ತಾ ಇರ್ತಾರ ಅಂತೆಲ್ಲ ಕೇಳಿದ್ರು ಅನ್ನೋದೆಲ್ಲ ಅವಾಗಲೇ ನನಗೆ ಗೊತ್ತಾಗಿದ್ದು. ಅವಾಗ ನಾನು ರಿವೀಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ನನ್ನ ಮುಖನ. ಅವರು ಡಿ-ಬಾಸ್ ಫ್ಯಾನ್ ಆ್ಯಕ್ಚುಲಿ. ಅವ್ರು ಬಿಟ್ಬಿಟ್ಟು ಇನ್ನು ಯಾರನ್ನೂ ಅಂದ್ರೆ ಯಾವುದೇ ಒಂದು ಸೆಲೆಬ್ರಿಟಿ ಆಗಲಿ ಇನ್ನೊಬ್ರು ಮತ್ತೊಂದಾಗಲಿ ಅಷ್ಟೊಂದು ಇಷ್ಟಪಟ್ಟಿಲ್ಲ. ನನಗೆ ನಾನು ಹೋಗಿದ ತಕ್ಷಣನೇ ಕೈ ಹಿಡ್ಕೊಂಬಿಟ್ಟು ಒಂದು ಕಿಸ್ ಕೊಟ್ಬಿಟ್ರು. ನಾನು ಡಿ-ಬಾಸ್ ಬಿಟ್ಬಿಟ್ಟು ನಿಮಗೆ ಈ ಥರ ಮಾಡಿರೋದು, ಯಾಕಂದರೆ ನನಗೆ ದಿನಕ್ಕೆ ₹1000 ₹2000 ಆಗ್ತಾ ಇದ್ದಿದ್ದು, ಇವಾಗ ನೀವು ಒಂದು 15,000 ದಿನಕ್ಕೆ ಮಾಡ್ಕೊಟ್ಟಿದ್ದೀರಾ ಅಂತ ಗೋಬಿ ಮಂಚೂರಿಲಿ ಅಂತ ಅವರು ಫುಲ್ ಖುಷಿ ಆದರು. ಒಂದು ದಿವಸ ಫೋನ್ ಮಾಡಿದ್ರು, ಅಣ್ಣ ಮಶ್ರೂಮ್ ಬಿರಿಯಾನಿ ಮಾಡಿದ್ದೀನಿ, ಮನೆಗೆ ಕೊಡ್ತೀನಿ ಅಂದ್ಬಿಟ್ಟು ಬಂದ್ಬಿಟ್ಟು ಕೊಟ್ಟರು. ಆ ಮಶ್ರೂಮ್ ಬಿರಿಯಾನಿ ಅಂತೂ ಏನು ಸಖತ್ತಾಗಿತ್ತು ಅಂದರೆ, ಆ ಫುಲ್ ಬಾಕ್ಸು ನಾನು ನನ್ನ ಹೆಂಡತಿ ಒಂದು ಅಗಳು ಬಿಡ್ದಂಗೆ ನಾವು ಖಾಲಿ ಮಾಡಿದ್ದೀವಿ, ಅಷ್ಟು ಟೇಸ್ಟ್ ಆಗಿತ್ತು. ನಾನು ಆಮೇಲೆ ನೆಕ್ಸ್ಟ್ ಫೋನ್ ಹಾಕಿದ್ದೆ ಉಮೇಶ್ ಅಣ್ಣಗೆ, ಅಣ್ಣ ನಿಮ್ಮದು ಗೋಬಿ ಮಂಚೂರಿ ಬಿಸ್ನೆಸ್ ಮಾಡಿದ್ರೆ ಒಳ್ಳೇದಾಗಲ್ಲ, ನಿಮ್ಮದು USP ಬಂದ್ಬಿಟ್ಟು ಮಶ್ರೂಮ್ ಬಿರಿಯಾನಿ ಮಾಡಿ ಅಂತ ಸ್ಟಾರ್ಟ್ ಮಾಡಿಸಿದ್ವಿ. ಆಮೇಲೆ ಒಂದೇನಾಯಿತು, ಅದು ಸ್ಟಾರ್ಟ್ ಮಾಡೋಕ್ಕೂ ಮತ್ತೆ 3 ತಿಂಗಳು ತೊಗೊಂಡ್ರು. ನಾನು ಒಂಥರ
ಬೇತಾಳೊಂಥರ ಅವ್ರು ಬೆನ್ನಿಂದನೇ ಇದ್ದೆ, ಯಾಕೆ ಸ್ಟಾರ್ಟ್ ಮಾಡಿಲ್ಲ, ಮಾಡಿ 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 ಅಂತ ಅವ್ರಿಗೆ ಭಯ ಪಾಪ. ಯಾಕಂದ್ರೆ ಗೋಬಿ ಮಂಚೂರಿಯಿಂದ ಇಮಿಡಿಯೇಟ್ ಆಗಿ ಸ್ವಾಪ್ ಆಗ್ಬೇಕು ಅಂದ್ರೆ ಯಾರಿಗೆ ತಾನೇ ಭಯ ಆಗುತ್ತೆ. ಅದು ತಿರ್ಗಾ ಮತ್ತೆಲ್ಲ ಹೊಸದಾಗೆ ಶುರು ಮಾಡ್ಕೋಬೇಕು ಅಂದ್ರೆ ಎಲ್ಲಿ ಅದು ಸಕ್ಸಸ್ ಆಗುತ್ತೆ ಅನ್ನೋ ಭಯ ಕೂಡ ಭಯ ಇದೆ. ಇರುತ್ತೆ. ಹೌದು. ಟ್ರಯಲ್ ಮಾಡಿ 5 kg ಇಂದ ಸ್ಟಾರ್ಟ್ ಮಾಡಿ, ಲಾಸ್ ಆದ್ರೂ ಪರವಾಗಿಲ್ಲ, ನೀವು ಲಾಸ್ ಆದ್ರೆ ಬೇಕಾದ್ರೆ ನಾನು ಬೇರ್ ಮಾಡ್ತೀನಿ ಅಂತಾನೆ ಆ ತರ ಕಾನ್ಫಿಡೆನ್ಸ್ ಕೊಟ್ಟು ಮಾಡಿಸ್ತೀನಿ. ಓಕೆ. ಮೊದಲನೇ ದಿವಸ ಒಂದ್ ಸ್ವಲ್ಪ ಟೇಸ್ಟು ಕಮ್ಮಿ ಇತ್ತು ಸಂಡೇ, ಅಂದ್ರೆ ನಾನ್ ಮನೆಗೆ ಕಳ್ಸಿದ್ರಲ್ಲ ಅದಕ್ಕಿಂತ ಆ ತರ ಏನ್ ಟೇಸ್ಟ್ ಬಂದಿತ್ತಿಲ್ಲ, ಒಂದ್ ಸ್ವಲ್ಪ ಕಮ್ಮಿ ಇತ್ತು. ಸೊ ನಾನು ನನ್ನ ಹೆಂಡತಿ ಪ್ರತಿ ವಾರ ಹೋಗೋದು, ಟೇಸ್ಟ್ ಮಾಡೋದು. 2 ದಿವಸ 2 ವಾರ ಆಯ್ತು, 3 ವಾರ ಆಯ್ತು, 4ನೇ ವಾರ ಆಯ್ತು, ಮತ್ತೆ ಕನ್ಸಿಸ್ಟೆನ್ಸಿ ಬಂತು, ಸಕ್ಕತ್ತಾಗಿ ಬಂತು 4ನೇ ವಾರ. ಅವಾಗ ವಿಡಿಯೋ ಮಾಡಿದೆ ನಾನು. ಬಿಕಾಸ್ ಏನ್ ಸುಮ್ಮನೆ ಮುಂಚೆನೆ ವಿಡಿಯೋ ಮಾಡಿದ್ರೆ ಪಾಪ ಎಲ್ಲರೂ ಬಂದ್ಬಿಟ್ಟು ನೆಗೆಟಿವ್ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ. ಸೊ ಯಾವಾಗ ಕನ್ಸಿಸ್ಟೆನ್ಸಿ ಬಂತು, ನಾನು ನನ್ನ ಹೆಂಡತಿ ಹೇಳಿದೆ, ರೆಸಿಪಿಗಳನ್ನೆಲ್ಲ ನಾನು ನನ್ನ ಹೆಂಡತಿ ಸಪೋರ್ಟ್ ಮಾಡಿದ್ವಿ. ನನ್ನ ಹೆಂಡತಿನೇ ಸಪೋರ್ಟ್ ಮಾಡಿದೆ ಆಕ್ಚುಲಿ. ಇನಿಷಿಯಲಿ ಅವ್ರು ಪಾಮ್ ಆಯಿಲ್ ಯೂಸ್ ಮಾಡ್ತಾ ಇದ್ರು, ನಾವ್ ಹೇಳಿದ್ವಿ ಪಾಮ್ ಆಯಿಲ್ ಆರೋಗ್ಯಕ್ಕೆ ಒಳ್ಳೇದಲ್ಲ, ಜಮಿನಿ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಎಲ್ಲಾನು ಕೇಳ್ತಾ ಇದ್ರು ಪಾಪ. ಸೊ 5 kg ಇಂದ ಇವತ್ತು 250 kg ಮಾಡ್ತಾರೆ. ಓ, ದೊಡ್ಡ ಸಕ್ಸಸ್ ಇದು. ದೊಡ್ಡ ಸಕ್ಸಸ್ ಅವ್ರಿಗಾಗ್ಲಿ ನನಗೆ ಆಗ್ಲಿ. ನಾನು ಎಷ್ಟು ಹೆಮ್ಮೆಯಿಂದ ಹೇಳ್ಕೊತೀನಿ ಎಲ್ಲಾ ಕಡೆ ಅಂತಂದ್ರೆ, ನನ್ನ ಕಡೆಯಿಂದ ಒಂದು ಬ್ರ್ಯಾಂಡ್ ಅನ್ನೋದು ಕ್ರಿಯೇಟ್ ಆಯ್ತು. ಮಶ್ರೂಮ್ಗೆ ರೇಟ್ ತಂದು ಕೊಟ್ಟು ನಾನು ಇಡೀ ಬೆಂಗಳೂರಲ್ಲಿ ನೀವು ಇವಾಗ ಎಲ್ಲಾ ಕಡೆ ಹೋದ್ರು ಎಲ್ಲಾರು ಒಂದ್ ಕಡೆ ಮಶ್ರೂಮ್ ಬಿರಿಯಾನಿ ಅಂಗಡಿ ನೋಡ್ತೀರಾ. ಅದು ಕಾರಣನೇ ಶ್ರೀನಗರ. ನನಗೆ ಆ ಲೊಕೇಶನ್ ಕೂಡ ಶೇರ್ ಮಾಡಿ ಆಯ್ತಾ. ಈಗ ನಾನಷ್ಟೇ ಅಲ್ಲ, ನನಗೂ ಅಲ್ಲಿ ಹೋಗಿ ತಿನ್ನಬೇಕು ಅಂತ ಆಸೆ ಇದೆ. ಮತ್ತು ಯಾರ್ಯಾರೆಲ್ಲ ಹೊಸ ಆಡಿಯನ್ಸು ಈಗ ನಮ್ಮ ವ್ಯೂವರ್ಸ್ ನೋಡ್ತಾ ಇರ್ತಾರಲ್ಲ, ಅವ್ರಿಗೂ ಕೂಡ ಅದು ಎಲ್ಲಿ ಯಾವ ಜಾಗ ಅನ್ನೋದು ಗೊತ್ತಾಗಬೇಕಾಗತ್ತೆ. ಆ ಲೊಕೇಶನ್ದು ಡಿಸ್ಕ್ರಿಪ್ಷನ್ನು ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ನೀವು ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಹೋಗಿ ಮಶ್ರೂಮ್ ಬಿರಿಯಾನಿ ಹೇಗಿತ್ತು ಅಂತ ತಿನ್ನಿ, ಮತ್ತು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಮ್ಮ ಆಶಿಕ್ ಅವರು ಕೂಡ ಅದಕ್ಕೆ ರಿಪ್ಲೈ ಮಾಡ್ತಾರೆ. ರಾಮೇಶ್ವರಂ ಕೆಫೆಗೂ ನಿಮಗೂ ಒಂದು ಕ್ಲಾಶ್ ಆಗಿದೆ ಅಂತ ಕೇಳ್ಪಟ್ಟೆ. ಏನದು ರಾಮೇಶ್ವರಂ ಕೆಫೆಗೂ ನಿಮಗೂ ಕ್ಲಾಶು? ಆಕ್ಚುಲಿ ರಾಮೇಶ್ವರಂ ಕೆಫೆಗೂ ನನಗೂ ಏನು ಕ್ಲಾಶ್ ಆಗಿಲ್ಲ. ರಾಮೇಶ್ವರಂ ಕೆಫೆ ಕ್ಲಾಶ್ ಆಗಿದ್ದು ನನ್ನ ಫ್ರೆಂಡ್ಗೆ, ಫುಡ್ ಬ್ಲಾಗರ್ ಒಬ್ರು. ಅವಾಗ ಅವ್ರದ್ದು ಕಮ್ಮಿ ಫಾಲೋವರ್ಸ್ ಇತ್ತು, 12,000 ಫಾಲೋವರ್ಸ್ ಏನೋ ಇತ್ತು ಆ ಟೈಮ್. ಸೊ ಅವ್ರಿಗೆ ಕ್ಲಾಶ್ ಆಗಿತ್ತು. ಅಂದ್ರೆ ನಾನೊಂದು ಕೇಳಿದಾಗ ಆಕ್ಚುಲಿ ನಾನು ಒಂದು ಕಾಯಿನ್ ಫೇಸ್ ಏನಿದೆ ಅದನ್ನ ಮಾತ್ರ ನಂಬಲ್ಲ, ಇನ್ನೊಂದ್ ಕಡೆ ಏನು ಕರೆಕ್ಟ್ ಫೇಸ್ ಇರುತ್ತೆ ಅದನ್ನು ನಾನು ಕೇಳ್ಕೊಂಡ್ಬಿಟ್ಟೆ ಆಮೇಲೆ ನಾನು ಜಡ್ಜ್ ಮಾಡಕ್ ಹೋಗ್ತೀನಿ. ಸೊ 2 ವಿಷಯನೂ ಕೇಳಿದೆ. ಅವ್ರದ್ದೇನು ತಪ್ಪಿಲ್ಲ ಪಾಪ, ಅಂದ್ರೆ ನಮ್ಮ ಫುಡ್ ಬ್ಲಾಗರ್ದೇನು ತಪ್ಪಿಲ್ಲ. ಅವ್ರೇನ್ ಹೇಳಿದಾರೆ, ಪ್ರೈಸ್ ಜಾಸ್ತಿ ಆಯ್ತು. ಇವಾಗ ದೋಸೆಗೆ, ಮಸಾಲೆ ದೋಸೆಗೆ ನಾವೆಲ್ಲ ಎಷ್ಟು ರೂಪಾಯಿ ಕೊಟ್ಟು ತಿಂತೀವಿ, 25 ರೂಪಾಯಿ ಇದೆ, 40 ರೂಪಾಯಿ ಇದೆ, 50 ರೂಪಾಯಿ ಇದೆ. ಸೊ ಒಂದು ದೋಸೆಗೆ, ನಾರ್ಮಲ್ ಮಸಾಲೆ ದೋಸೆಗೆ ಅಷ್ಟು ಲೀಟ್ರು ಗೀ ಸುರಿದ್ಬಿಟ್ಟು 120 ರೂಪಾಯಿ 130 ರೂಪಾಯಿ ತಗೊಳ್ಳೋದು ತುಂಬಾನೇ ತಪ್ಪು ಆಕ್ಚುಲಿ ಅಂತ ಅವನು ವಿಡಿಯೋ ಮಾಡಿದಾನೆ. ಅದು ಅವರಿಗೆ ಟ್ರಿಗರ್ ಆಗಿ ಏನ್ ಮಾಡಿದ್ರು, ಅವ್ರ ಮೇಲೆಲ್ಲ ಏನಂತಾರೆ ಕಂಪ್ಲೇಂಟ್ಗಳು ಈ ತರ ಎಲ್ಲ ಆಗಿ ಒಂದ್ ಕಡೆ ಕೂರಿಸಿದ್ರು. ಸೊ ತುಂಬಾನೇ ಬಿಗ್ ಇಶ್ಯೂ ಆಗಿತ್ತು, ಕಾಂಟ್ರವರ್ಸಿ ಆಗಿತ್ತು. ಸೊ ಅದು ನನಗಲ್ಲ, ವೈಯಕ್ತಿಕ ನನಗಲ್ಲ, ನನ್ನ ಬ್ಲಾಗರ್ ಫ್ಯಾಮಿಲಿ, ಬ್ಲಾಗರ್ ಕಮ್ಯುನಿಟಿಗೆ ಆಗಿತ್ತು ಆಕ್ಚುಲಿ. ಯಾಕಂದ್ರೆ ನಾವು ಬ್ಲಾಗರ್ಸ್ ಕಮ್ಯುನಿಟಿ ಆಗಿ, ನಾನು ಬ್ಲಾಗರ್ ಆಗಿರೋದ್ರಿಂದ ಬ್ಲಾಗರ್ ಕಮ್ಯುನಿಟಿಗೆ ಸಪೋರ್ಟ್ ಮಾಡಲೇಬೇಕಾಗುತ್ತೆ. ಬಟ್ ಇವಾಗ ನೋಡಿ, ಯಾರೇ ಒಂದು ವಿಡಿಯೋ ಹಾಕಿದ್ರು ಗೀ ಫ್ಯಾಕ್ಟ್ರಿ ಅದು ಇದು ಕಮೆಂಟ್ಸ್ ಬರ್ತಾನೆ ಇರುತ್ತೆ. ಇಲ್ಲ, ಅವರು ನಿಮ್ಮನ್ನೇನಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರ ಈಗ ರಾಮೇಶ್ವರಂ ಕೆಫೆಯಿಂದ ಏನು ಹೀಗೆ ಅಂತೇಳಿ? ಇಲ್ಲ ಏನು, ಆಮೇಲೆ ಅಷ್ಟೇ ಅಲ್ಲಿಗೆ ಕ್ಲೋಸ್ ಆಯ್ತು? ಬಿಕಾಸ್ ನಾನು ಟೇಸ್ಟ್ ಮಾಡಿದ್ದೆ ಸರ್. ನನ್ಗೇನು ಅಂತಂದ್ರೆ, ಯಾವುದೇ ಒಂದು ಫುಡ್ ರಿವ್ಯೂ ಮಾಡಿದಾಗ ಒಂದು ಟೇಸ್ಟ್ ಇಂಪಾರ್ಟೆಂಟು, ಪ್ರೈಸಿಂಗ್ ಇಂಪಾರ್ಟೆಂಟು, ಅವ್ರು ಬಳಕೆ ಮಾಡ್ತಾ ಇರೋದು ಏನು ಇಂಪಾರ್ಟೆಂಟ್. ನನಗೆ ಇನ್ನೊಂದೇನು ಅಂದ್ರೆ, ದುಡ್ಡು ಕೊಟ್ಬಿಟ್ಟು ಅಷ್ಟೊತ್ತಲ್ಲ ಕ್ಯೂ ಎಲ್ಲ ನಿಂತ್ಕೊಳಕ್ಕೆ ನನಗೆ ಸೀನೆ ಇಲ್ಲ. ಇವತ್ತಿನ ದಿನದಲ್ಲಿ ಪೇಷನ್ಸ್ ಕೂಡ ತುಂಬಾ ಅಂಡ್ ನಾವೇ ದುಡ್ಡು ಕೊಟ್ಬಿಟ್ಟು ನಾವೇನಕ್ಕೆ ಅಷ್ಟೊಂದು ಕ್ಯೂ ನಿಂತ್ಕೊಂಡ್ಬಿಟ್ಟು, ಎಷ್ಟೊಂದು ಬೇರೆ ಜಾಗಗಳಿದೆ. ಇವಾಗ ಹಂಗ್ ಲೆಕ್ಕ ಹಾಕೊಂಡ್ರೆ CTR ಅಲ್ಲಿ ಕುತ್ಕೊಂತೀವಿ, ವಿದ್ಯಾರ್ಥಿ ಭವನಲ್ಲಿ ಕುತ್ಕೊಂತೀವಿ, ಆರಾಮಾಗಿ ಕುತ್ಕೊಂಡು ತಿಂದ್ಬಿಟ್ಟು ಬರ್ತೀವ. ಕ್ಯೂ ಅಲ್ಲಿ ನಿಂತ್ಕೊಬೇಕು, ಅಲ್ಲಿ ಹೋಗ್ಬಿಟ್ಟು ಟೋಕನ್ ಇಸ್ಕೊಬೇಕು, ಮಾಡಬೇಕು. ಅಲ್ಲಿ ಅದಕ್ಕೆ ಅಲ್ಲಿ ದೋಸೆ ಇಸ್ಕೊಳಕ್ 100 ಜನ ಇರ್ತಾರೆ. ಆಮೇಲೆ ಐ ಡೋಂಟ್ ನೋ, ನನಗೆ ವೈಯಕ್ತಿಕವಾಗಿ ನನಗೇನು ಅಷ್ಟೊಂದು ಲೈಕ್ ಆಗಲಿಲ್ಲ. ಯಾಕಂದರೆ ನಾನು ಸೌತ್ ಇಂಡಿಯನ್ನೇ, ನಾನು ಒಬ್ಬ ಕನ್ನಡದವನೇ. ನಾವು ಮಸಾಲೆ ದೋಸೆ ಮನೇಲಿ ತಿಂದವರು, ಆಚೆನೂ ತಿಂದವರು, ನಮಗೆ ಗೊತ್ತು ಅದ್ರ ಗಂಧ ಏನು ಅಂತ. ನನಗೆ ಪರ್ಸ್ನಲಿ CTR ಮಸಾಲೆ ದೋಸೆ ಸಖತ್ ಇಷ್ಟ, ತುಂಬಾ ಇಷ್ಟ. ವಿರಾಟ್ ಕೊಹ್ಲಿ ಅವ್ರಿಗೂ ತುಂಬಾ ಇಷ್ಟ ಅಂತ ಕೇಳ್ತಾರೆ. ಅಂದರೆ ಆ ಕ್ರಿಸ್ಪಿನೆಸ್ ಆಗಲಿ, ಮತ್ತು ಕೆಲವೊಬ್ರು ಹೇಳಿದ್ರು ಪಾಪಡ್ ಥರ ಇರುತ್ತೆ ಅಂತ. ಬಟ್ ಆದರೆ ಅವ್ರವ್ರ ಇಷ್ಟ, 5 ಬೆರಳು ಒಂದೇ ಥರ ಇರಲ್ಲ. ಆ ಮಸಾಲೆ ದೋಸೆ ಆ ಕ್ರಿಸ್ಪಿನೆಸ್ಸೇ ನನಗಿಷ್ಟ. ನಂಗೆ ಹಂಗೆ ಇರಬೇಕು, ಕೆಲವೊಬ್ರಿಗೆ ಮೃದು ಇರಬೇಕು. ಹಂಗೆ ತೊಗೊಂಡ್ರೆ ಬೆಂಗಳೂರು ಕೆಫೆ ಅಂತ ಜಯನಗರಲ್ಲಿದೆ. ಬೆಂಗಳೂರು ಕೆಫೆ ಅಂತ ಜಯನಗರಲ್ಲಿದೆ. ಅವರು ಸಖತ್ತಾಗಿ ಮಸಾಲೆ ದೋಸೆ ಮಾಡ್ತಾರೆ, ಕನ್ಸಿಸ್ಟೆನ್ಸಿ ತುಂಬಾನೇ ಮೇಂಟೈನ್ ಮಾಡ್ತಾರೆ.
ಆ ಚಟ್ನಿ ಆಗಿರ್ಬೋದು ಅವ್ರು ಕೊಡೋದು, ಆ ಕನ್ಸಿಸ್ಟೆನ್ಸಿ, ಅದು ತಿಂತಾ ಇದ್ರೆ ಮುರ್ಕೊಂಡು ತಿಂತಾ ಇದ್ರೆ ಆ ಮಜಾನೇ ಬೇರೆ ದೋಸೆದು. ಸೂಪರ್. ಸೊ ಇಷ್ಟೆಲ್ಲ ನಿಮ್ಮ ಒಂದು ಲೈಫ್ ಜರ್ನಿನಲ್ಲಿ ಈಗ ನೀವು, ಯಾಕಂದರೆ ಸ್ಟಾರ್ಟಿಂಗಲ್ಲಿ ಫೇಲ್ಯೂರ್ನ ನೋಡಿದ್ರಿ ಒಂದು ಹೋಟೆಲ್ ಓಪನ್ ಮಾಡೋದ್ರ ಮುಖಾಂತರ, ಆಮೇಲೆ ಏನಾಯಿತು, ಇಲ್ಲೇ ಏನಾದರೂ ಮಾಡಲೇಬೇಕು ಅಂತ ಹೇಳಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಬ್ಲಾಗರ್ ಆಗಿ ನೀವು ತುಂಬ ದೊಡ್ಡ ಮಟ್ಟದ ಸಕ್ಸಸ್ ಕೂಡ ಕಂಡ್ರಿ. ಎಷ್ಟೋ ಜನಕ್ಕೆ ನೀವು ಸೈಡಲ್ಲಿ ಚಿಕ್ಕದು ಅಂತಲೂ ನೋಡಿದೆ, ತುಂಬ ಒಳ್ಳೆ ಫುಡ್ ಇದ್ದಾಗ, ಆರ್ಗ್ಯಾನಿಕಲ್ಲಿ ಇದ್ದಾಗ ಅಂಥವ್ರಿಗೂ ಖುದ್ದು ನೀವೇ ಹೋಗಿ ಫ್ರೀಯಾಗಿ ಪ್ರಮೋಟ್ ಕೂಡ ಮಾಡಿದ್ರೆ ಇವತ್ತು ಅವರು ತುಂಬ ಒಳ್ಳೆ ಬಿಸ್ನೆಸ್ ಆಗಿ ದೊಡ್ಡ ಮಟ್ಟದಲ್ಲಿ ಅವರು ಕೂಡ ಬೆಳೆದಿದ್ದಾರೆ ನಿಮ್ಮಿಂದ. ಈಗ ನಾನೆಲ್ಲೋ ಒಂದಷ್ಟು ಕಡೆ ಕೇಳ್ಪಟ್ಟೆ, ನೀವು ಎಲ್ಲ ವಿಡಿಯೋಗೂ ಚಾರ್ಜ್ ಮಾಡ್ತೀರಂತೆ. ಶುದ್ಧ ಸುಳ್ಳು ಇದು. ಓ ಆಕ್ಚುಲಿ ಇಲ್ಲ ಇಲ್ಲ. ಹಾಗಂದ್ರೆ ನಾನು ನೀವೇ ಚೆಕ್ ಮಾಡ್ಬೋದು, ಇನ್ಸ್ಟಾಗ್ರಾಮ್ ಹೋಗ್ಬಿಟ್ಟು ರೀಲ್ಸ್ ಓಪನ್ ಪಬ್ಲಿಕ್ ಅದು ಪ್ರೊಫೈಲ್ ಇರೋದ್ರಿಂದ ಯಾವ್ದು ಪೇಡು ಯಾವ್ದು ಪೇಡಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ. ನಾನು ಫುಡ್ ಬ್ಲಾಗಿಂಗ್ ಇಂದ ನನ್ನ ಜೀವನ ನಡೆಸ್ತಾ ಇಲ್ಲ. ಹತ್ತರಲ್ಲಿ ಒಂದು ವಿಡಿಯೋ ನಾನು ಮಾಡ್ತೀನಿ, ಅದು ಫ್ರೀ ಇದ್ರೆ ಮಾಡ್ತೀನಿ, ನಾನು ಟೈಮ್ ಇದ್ರೆ ಬ್ರ್ಯಾಂಡ್ಗಳಿಗೆ ಮಾಡ್ಕೊಡ್ತೀನಿ, ಇಲ್ಲ ಅಂತಂದ್ರೆ ನಾನೇ ಟ್ರಾವೆಲಿಂಗಲ್ಲಿ ಇರ್ತೀನಿ, ನಾನೇ ಎಲ್ಲ ಕಡೆ ದುಡ್ಡು ಕೊಟ್ಬಿಟ್ಟು ತಿಂದ್ಬಿಟ್ಟು ವಿಡಿಯೋ ಮಾಡ್ತೀನಿ, ಬೇರೆಯವ್ರಿಗೆ ಸಪೋರ್ಟ್ ಮಾಡ್ತೀನಿ ಹೊರತು ಇದಕ್ಕೋಸ್ಕರನೇ ಒಂದು ದಿನ ಎಲ್ಲ ಪಣ ಇಟ್ಟು ನಾನು ದುಡ್ಡು ಮಾಡ್ತೀನಿ ಅನ್ನೋದಲ್ಲ ಸುಳ್ಳು. ಯಾಕಂದ್ರೆ ಮಾಡ್ಬೋದು ಸರ್, ಇಲ್ಲ ಅಂತಲ್ಲ. ನಾನು ಆ ಕ್ಯಾಟಗರಿಗೆ ಸೇರೋನಲ್ಲ. ಇವಾಗ ನಾನು PR ಎಲ್ಲ ಮಾಡ್ತೀನಿ, ಹೊಸ ಬ್ರ್ಯಾಂಡ್ಗಳಿಗೆಲ್ಲ ಲಾಂಚ್ ಮಾಡಿಸ್ತೀನಿ, ಆ ಥರ ಮಾಡ್ತೀನೋ ಹೊರತು ಒಂದೆಲ್ಲ ಅವ್ರಿಗೂ ಹೆಲ್ಪ್ ಮಾಡಬೇಕು, ಈಕ್ವಲ್ ಆಗಿ ಬ್ಲಾಗರ್ಸ್ಗೂ ಹೆಲ್ಪ್ ಮಾಡ್ತಾ ಇದ್ದೀನಿ. ಇವಾಗ ನಾನೇನು ವರ್ಕ್ ಮಾಡೋದಕ್ಕೆ ನಾನು ಒಂದು ಪ್ರಾಫಿಟ್ ತೊಗೊಂಡು ಬ್ಲಾಗರ್ಸ್ಗೂ ಹೆಲ್ಪ್ ಮಾಡಿ ಓನರ್ಸ್ಗೂ ಸಪೋರ್ಟ್ ಮಾಡ್ತಾ ಇದ್ದೀನಿ. ಒಂದು ತಿನ್ ಲೇಯರಲ್ಲಿ ಪ್ರಾಫಿಟಲ್ಲಿ ಹೆಲ್ಪ್ ಮಾಡ್ತಾ ಇದೀನೋ ಹೊರತು ಅದರಿಂದ ನನಗೇನು ಸಿಗಲ್ಲ, ಪೀನಟ್ಸೇ ಅನ್ಕೊಳ್ಳಿ. ಬಟ್ ಆದರೆ ಯಾರು ಏನು ಹೇಳ್ತಾರೆ, ನಾವು ಒಂದೊಂದ್ಸತಿ ಏನಾಗುತ್ತೆ ಅಂದರೆ ನಮಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ, ಸುಮ್ಮನೆ ನಾವೇ ದುಡ್ಡು ಕೊಟೇಶನ್ ಜಾಸ್ತಿ ಕೊಟ್ಬಿಡ್ತೀವಿ, ಸುಮ್ಮನೆ ತಲೆ ತಿಂತಾ ಇರ್ತಾರೆ, ಬನ್ನಿ 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 ಅಂತ. ನಾ ಇಲ್ಲ ಇಷ್ಟು ಚಾರ್ಜ್ ಮಾಡ್ತೀನಿ ಅಷ್ಟು ಚಾರ್ಜ್ ಮಾಡ್ತೀನಿ ಅಂತ ಹೇಳಿದಾಗ ಸೊ ಆ್ಯಕ್ಚುಲಿ ಒಂಥರ ಟ್ರುತ್ನ ರಿವೀಲ್ ಮಾಡಿಬಿಟ್ಟೆ ಆ್ಯಕ್ಚುಲಿ. ಸೊ ಮೆಸೇಜಸಲ್ಲಿ ನಾನು ಜಾಸ್ತಿ ರೇಟ್ ಹೇಳ್ಬಿಟ್ಟು ನನಗೆ ಇಂಟ್ರೆಸ್ಟ್ ಇಲ್ಲ ಅಂದಾಗ ಜಾಸ್ತಿ ರೇಟ್ ಹೇಳ್ಬಿಡ್ತೀನಿ. ಅದೂ ತುಂಬ ಚೆನ್ನಾಗಿರಬೇಕು, ಒಂದು ಯುನೀಕ್ನೆಸ್ ಇರಬೇಕು. ಚೆನ್ನಾಗಿದ್ದರೆ ಡೆಫಿನೆಟ್ಲಿ ನಾನು ಮಾಡ್ತೀನಿ ವೀಡಿಯೋಸ್ನ. ಆ್ಯಂಡ್ ಇದೆ ನನ್ನ ಟೈಮ್ಗಾಗಲಿ ನನ್ನಿಂದ ಒಂದು ಬಿಸ್ನೆಸ್ ಆಗುತ್ತೆ. ಸೊ ಅದರಿಂದ ನಾನು ದುಡ್ಡು ತೊಗೊಳೋದು ತಪ್ಪಲ್ಲ. ಸೊ ಫುಡ್ ಇಂಡಸ್ಟ್ರಿಲಿ ಫುಡ್ ಬ್ಲಾಗರ್ಸ್ಗೆ ಅಂತ ಅಷ್ಟೊಂದೇನು ದುಡ್ಡು ಸಿಗೋದು ಕಮ್ಮಿ. ಬಟ್ ಆದರೆ ಅದೇ ಲೈಫ್ ಸ್ಟೈಲ್ ಬ್ಲಾಗರ್ಸ್ ಆಗಿರ್ಬೋದು, ಟ್ರಾವೆಲ್ ಬ್ಲಾಗರ್ಸ್ ಆಗಿರ್ಬೋದು, ಅವ್ರಿಗೆ ತುಂಬ ಬಾಂಬಾಗಿ ಪೇ ಮಾಡ್ತಾರೆ. ಎಲ್ಲ ಬ್ರ್ಯಾಂಡ್ಗಳು ತುಂಬ ಚೆನ್ನಾಗಿ ಪೇ ಮಾಡ್ತಾರೆ. ಯಾವುದೇ ಒಬ್ಬ ಫುಡ್ ಬ್ಲಾಗರ್ ಆಗಿರಲಿ, ನಿಮ್ಮ ಹೆಲ್ತ್ನ ಕೆಡಿಸ್ಕೊಂಬೇಡಿ ದುಡ್ಡಿನ ಆಸೆಗೆ. ಆ್ಯಂಡ್ ಚೆನ್ನಾಗಿಲ್ಲದೆ ಇರೋದನ್ನು ಚೆನ್ನಾಗಿದೆ ಅಂತ ಪ್ರಮೋಟ್ ಮಾಡಬೇಕು. ಓಕೆ, ಆರ್ಗ್ಯಾನಿಕಲ್ಲೇ ಇರಬೇಕು ಯಾವುದೇ ಏನೇ. ಯಾಕಂದರೆ ಇವಾಗ ಒಂದು 10 ಐಟಮಲ್ಲಿ ಒಂದು 5 ಐಟಮ್ ಚೆನ್ನಾಗಿದೆ ಅಂದರೆ ಆ 5 ಐಟಮ್ ಹೇಳಿ. ಆಮೇಲೆ ಕೆಲವೊಂದು ವಿಡಿಯೋದಲ್ಲಿ ನೀವು ಆ ಫುಡ್ಡನ್ನು ತುಂಬ ಚೆನ್ನಾಗಿ ಹೊಗಳಿರ್ತೀರ, ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತೀರಾ. ಕೆಲವು ವಿಡಿಯೋಸ್ ನಾನು ನೋಡಿದ್ದೀನಿ, ತುಂಬ ಡಿಪ್ಲೊಮೆಟಿಕ್ ಆಗಿ ನೀವು ಅದ್ರ ಬಗ್ಗೆ ಹೇಳಿರ್ತೀರ. ನಾವು ಇದನ್ನು ಯಾವ ರೀತಿ ಅರ್ಥ ಮಾಡ್ಕೋಬೇಕು ನಿಮ್ಮ ಫಾಲೋವರ್ಸ್ ಕೂಡ? ನಾನೊಬ್ಬ ಇನ್ಫ್ಲೂಯೆನ್ಸರ್ ಆಗಿಬಿಟ್ಟು ನಾನು ನೆಗೆಟಿವ್ ವಿಡಿಯೋ ಮಾಡಿದ್ರೆ ಅವ್ರಿಗೆ ಬಿಸ್ನೆಸ್ ಎಫೆಕ್ಟ್ ಆಗುತ್ತೆ. ಅವ್ರು ತುಂಬ ಕೋಟ್ಯಾಂತರ ರೂಪಾಯಿ ಹಾಕ್ಬಿಟ್ಟು ಹೋಟೆಲ್ ಮಾಡಿರ್ತಾರೆ, ಅಥವಾ ಚಿಕ್ಕ ಔಟ್ಲೆಟ್ ಹಾಕ್ಬಿಟ್ಟು ಮಾಡಿರ್ತಾರೆ, ಲಕ್ಷಾನುಗಟ್ಟಲೆ ಹಾಕ್ಬಿಟ್ಟು ಮಾಡಿರ್ತಾರೆ. ನಾನು ಯಾಕೆ ಅವ್ರದ್ದು ಹೊಟ್ಟೆ ಹೊಡೀರಿ ಸರ್? ಅದಕ್ಕೆ ನಾನೇನು ಮಾಡ್ತೀನಿ ಅಂತಂದರೆ ಡಿಪ್ಲೊಮ್ಯಾಟಿಕ್ ಆಗಿ ಈ ಥರ ಇತ್ತು, ಟ್ರೈ ಮಾಡ್ಬೋದು ಒಂದ್ಸತಿ ಅಂತ ಹೇಳ್ತೀನಿ ಹೊರತು. ಬಟ್ ಆದರೆ ತುಂಬ ನೆಗೆಟಿವ್ ಅಂತೂ ನಾನು ಯಾವಾಗಲೂ ಮಾಡಿಲ್ಲ, ಮಾಡೋದೂ ಇಲ್ಲ. ಬಟ್ ಆದರೆ ಐ ಆಮ್ ವೆರಿ ಮಚ್ ಪರ್ಟಿಕ್ಯುಲರ್ ಆನ್ ಅಜಿನೋಮೋಟೊ. ಅಂದರೆ ಎಷ್ಟೊಂದು ಜನ ಹೇಳ್ತಾರೆ, BBMP ಅವರೇ ಹೇಳ್ತಾರೆ, ಅಥವಾ ಫುಡ್ FSSAI ಲೈಸೆನ್ಸ್ ಅವರೇ ಹೇಳ್ತಾರೆ ಅಜಿನೋಮೋಟೊ ಇಂದ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬೋದು. ಅವರೇನು ಆ ಥರ ಯಾವುದೂ ಗೈಡ್ಲೈನ್ಸ್ ಇಲ್ಲ. ಬಟ್ ಆದರೆ ಯಾವುದೇ ಒಂದು ರಿಸರ್ಚ್ ಇಲ್ಲ ಓಕೆ. ಬಟ್ ಆದರೆ ಎಷ್ಟೊಂದು ಡಾಕ್ಟರ್ಗಳು ಹೇಳ್ತಾರೆ ಅಜಿನೋಮೋಟೊ ಯೂಸ್ ಮಾಡೋದು, ಫುಡ್ ಕಲರ್ಸ್ ಯೂಸ್ ಮಾಡೋದು ತುಂಬ ನಮ್ಮ ಹೆಲ್ತ್ಗೆ ಹಾಳಾಗುತ್ತೆ, ಹೆಲ್ತ್ ಹಾಳಾಗುತ್ತೆ ಅಂತ. ಸೊ ಒಂದು ಕಡೆ JP ನಗರಲ್ಲಿ ಪಾಪ್ಯುಲರ್ ಗೋಬಿ ಪ್ಲೇಸು ಹಿಂಗೆ ಕೈಯಲ್ಲಿ ಹಿಂಗೆ ಎತ್ಬಿಟ್ಟು ಅಜಿನೋಮೋಟೊ ಹಾಕ್ತಾನೆ. ನಾನು ಲಿಟ್ರಲಿ ನೋಡಿದ್ದೀನಿ, ಕಣ್ಣು ಮುಂದೆ ನೋಡಿದೆ, ನನ್ನ ವೀಡಿಯೋದಲ್ಲೂ ಹೇಳಿದೆ. ಆ್ಯಂಡ್ ಪಾಮ್ ಆಯಿಲ್ ಯೂಸ್ ಮಾಡ್ತಾರೆ, ಎಲ್ಲ ಕಡೆ ಪಾಮ್ ಆಯಿಲ್ ಯೂಸ್ ಮಾಡ್ತಾರೆ. ನನ್ನ ವೀಡಿಯೋದಲ್ಲಿ ಒಂದು ಡಿಸ್ಕ್ಲೇಮರ್ ಇರುತ್ತೆ, ಪಾಮ್ ಆಯಿಲ್ ಯಾರು ಯೂಸ್ ಮಾಡ್ತಾರೋ ನಾನು ವೀಡಿಯೋದಲ್ಲೇ ಹೇಳ್ಬಿಡ್ತೀನಿ. ಸೂಪರ್. ಅವ್ರ ಇಷ್ಟ, ಹೋಗೋದು ಬಿಡಿ. ಇವಾಗ ನಾನು ಟ್ರೈ ಮಾಡಿದೆ, ನಾನು ಕೆಡಿಸ್ಕೊಂಡಿದ್ದೀನಿ, ಹೇಳೋದು ಹೇಳ್ತೀನಿ. ನಾನು ತಿಂದ್ಬಿಟ್ಟು ಹೆಲ್ತ್ ಕೆಡಿಸ್ಕೊಂಡಿದ್ದೀನಿ, ಅರ್ಥ ಓಕೆ. ಟ್ರಾಲರು ಮಾಡ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ. ಪಾಮ್ ಆಯಿಲ್ ಯೂಸ್ ಮಾಡಿದ್ರೆ ನಾನು ತಿಂದಿದ್ದೀನಿ ಸರಿ, ಬಟ್ ಬೇರೆಯವ್ರಿಗೆ ಒಂದು ಡಿಸ್ಕ್ಲೇಮರ್ ಕೊಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ತಿನ್ನಿ, ಇಲ್ಲಾಂದ್ರೆ ಬಿಡಿ. ಕೆಲವೊಬ್ರು ಹೇಳ್ತಾರೆ ಪಾಮ್ ಆಯಿಲ್ ಹಾಕಿದ ತಕ್ಷಣ ಏನಾಗಲ್ಲ ಅಂತ. ಪಾಮ್ ಆಯಿಲ್ ಹಾಕಿದ್ರೆ ಏನಾಗಲ್ಲ ಅನ್ನೋರು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಒಂದು ಏನೋ ಅಂತ ಏನ್ ಕರಿತೀವಿ ನೀವು ಹಾಕೊಂಡು ಕಮೆಂಟ್ ಮಾಡ್ಕೊಳ್ಳಿ. ಬಟ್ ಆದ್ರೆ ಪಾಮ್ ಆಯಿಲ್ ತಿಂದ್ರೆ ತುಂಬಾನೇ ಎಫೆಕ್ಟ್ ಇದೆ.
ಅದು ಗೋಲ್ಡ್ ವಿನ್ ಯಾವುದೇ ಒಂದು ಇವಾಗ ಸನ್ಫ್ಲವರ್ ಆಯಿಲ್ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಆಯಿಲ್ ಆಗಿರ್ಬೋದು, ಅದು ತುಂಬಾನೇ ಒಳ್ಳೇದು ಅಂತ ನಾನು ಹೇಳ್ತಾ ಇಲ್ಲ. ಕೋಲ್ಡ್ ಪ್ರೆಸ್ಡ್ ಇಸ್ ಬೆಸ್ಟ್. ಬಟ್ ಆದರೆ ಒಂಥರ ಹೇಳ್ತಾರಲ್ಲ, ಇದ್ದಿದ್ರಲ್ಲಿ ಒಂದು ಬೆಟರ್ ಆಪ್ಷನ್ ಅಷ್ಟೇ. ಬೆಟರ್ ಬೆಸ್ಟ್ ಅಂತ ಹೇಳಿ. ಆ್ಯಂಡ್ ಈಗ ಹೊಸದಾಗಿ ಫುಡ್ ಬ್ಲಾಗಿಂಗ್ ಅಂತ ಬರೋವಂಥ ಈಗ ಹೊಸಬ್ರಿಗೆ ನಿಮ್ಮ ಕಡೆಯಿಂದ ಏನು ಸಲಹೆ ಕೊಡ್ತೀರಾ? ಸೊ ಹೊಸಬ್ರಿಗೆ ಬರೋಕ್ಕೆ ಫುಲ್ ಟೈಮ್ ಅಂತೂ ಆಗಬೇಡಿ. ಯಾಕಂದರೆ ಎಷ್ಟೊಂದು ಜನ ನನಗೂ ಮೆಸೇಜ್ ಮಾಡ್ತಾರೆ, ನಾನು ಫುಡ್ ಬ್ಲಾಗಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ, ಹೆಂಗಿದೆ ಮಾರ್ಕೆಟು, ಚೆನ್ನಾಗಿದೆಯಾ, ಮನೇಲಿ ಕಷ್ಟ ಇದೆ ಅಂತ ಎಲ್ಲ ಹೇಳ್ತಾರೆ. ಸೊ ಎಷ್ಟು ದಿವಸ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ. ಯಾಕಂದರೆ ಒಂದು ಮುಂಚೆ ಟಿಕ್ಟಾಕ್ ಬ್ಯಾನ್ ಇದ್ದಾಗ ಚೆನ್ನಾಗಿತ್ತು, ಎಲ್ಲರೂ ಚೆನ್ನಾಗಿ ದುಡ್ಕೊಂಡ್ರು. ಆ್ಯಂಡ್ ಟಿಕ್ಟಾಕ್ ಬ್ಯಾನ್ ಆಯಿತು, ಇವಾಗ ರೀಲ್ಸ್ ಬಂತು, ಶಾರ್ಟ್ಸ್ ಬಂತು. ಎಷ್ಟೋ ಇವಾಗ ಕಾಲಕ್ಕೆ ತಕ್ಕಂಗೆ ಚೇಂಜ್ ಆಗ್ತಾ ಇದೆ. ಅಂದರೆ ಇವಾಗ ನೆಕ್ಸ್ಟ್ ಇನ್ನೊಂದು 2 years ಇರ್ಬೋದು, 3 years ಇರ್ಬೋದು, 5 years ಇರ್ಬೋದು, ಹೇಳೋಕ್ಕಾಗಲ್ಲ. ಅದನ್ನೇ ಫುಲ್ ಟೈಮ್ ಅಂತ ತೊಗೊಂಡ್ರೆ ಎಷ್ಟೊಂದು ಜನ ಓದೋದೇ ನಿಲ್ಲಿಸ್ಬಿಟ್ಟಿದ್ದಾರೆ. ನಾನು ಅದನ್ನು ನೋಡಿದ್ದೀನಿ. ಓದೋದು ನಿಲ್ಲಿಸ್ಬಿಟ್ಟು ಫುಡ್ ಬ್ಲಾಗಿಂಗ್ ಬಂದು ಫುಲ್ ಟೈಮ್ ಮಾಡ್ತೀನಿ ಅಂತ ಬಂದವರೆಲ್ಲರೂ ಅವರೆಲ್ಲ ರೀಚ್ ಕಮ್ಮಿ ಆಗಿ ಅವ್ರದ್ದು ಏನೋ ಬಿಸ್ನೆಸ್ ಬರ್ದೇ ಇರೋದು ನೋಡಿದ್ದೀನಿ. ಅಂದರೆ ಅವ್ರು ದುಡ್ಡು ಮಾಡ್ತಾ ಇರೋದು ಮಾಡ್ತಾ ಇಲ್ಲದೆ ಇರೋದು ನೋಡಿದ್ದೀನಿ. ಬಟ್ ನನ್ನ ಸಜೆಷನ್ ಏನು ಅಂದರೆ, ಪ್ಲೀಸ್ ದಯವಿಟ್ಟು ಓದಿ. ಎಜುಕೇಷನ್ ಈಸ್ ಇಂಪಾರ್ಟೆಂಟ್. ಇದೆಲ್ಲ ಅಲ್ಲ, ಫಸ್ಟು ಮುಗಿಸಾದ್ಮೇಲೆ ಕೆಲಸ ಜಾಬಿಗೆ ಸೇರ್ಕೊಳ್ಳಿ. ಕಮ್ಮಿ ಸ್ಯಾಲ್ರಿ ಬಂದರೂ ಪರವಾಗಿಲ್ಲ, ಜಾಬಿಗೆ ಸೇರಿಕೊಂಡು ಒಂದು ಫಿಕ್ಸ್ ಸ್ಯಾಲ್ರಿ ಅಂತ ಇದ್ದಾಗ ಅಡಿಷ್ನಲಿ ಇದನ್ನು ಮಾಡಿ. ಆ್ಯಂಡ್ ಇವಾಗ ಇಷ್ಟೊಂದು ಚೆನ್ನಾಗಿ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ ಅಂದರೆ ಎಜುಕೇಷನ್ ನಾವು ಚೆನ್ನಾಗಿ ಕಲ್ತಿದ್ದೀವಿ. ಒಂದು ಕನ್ನಡ ಒಂದು ಹಿಡಿತಾ ಇದೆ, ಕನ್ನಡದ ಬಗ್ಗೆ ಅಭಿಮಾನ ಇದೆ, ಕನ್ನಡದ ಬಗ್ಗೆ ಒಂದು ಮಾತಾಡೋಕ್ಕೆ ಒಂದು ಕಂಟೆಂಟ್ ಸಿಗ್ತಾ ಇದೆ ಅಂತಂದರೆ ನಾವು ಚೆನ್ನಾಗಿ ಓದಿದ್ದಕ್ಕೆ ಕಾರಣ ತಾನೆ. 100K ಫಾಲೋವರ್ಸ್ ಇದ್ರೆ ಅವರು ಏನು ಒಳ್ಳೆ ದುಡ್ಡು ಮಾಡ್ಬೋದಾ? ಸೊ ಇವಾಗ ಕಂಟೆಂಟ್ ಮೇಲೂ ಡಿಪೆಂಡ್ ಆಗುತ್ತೆ. ಕೆಲವೊಬ್ರು ಬ್ಲಾಗರ್ಸ್ಗಳು ನೋಡಿದ್ದೀನಿ 50K ಫಾಲೋವರ್ಸ್, ಅಂದರೆ ಪರ್ಟಿಕ್ಯುಲರ್ಲಿ ನಾರ್ತ್ ಇಂಡಿಯನ್ ಬ್ಲಾಗರ್ಸ್ಗಳು 15,000 ಡಿಫ್ರೆನ್ಸ್ ಏನು ಈಗ ನಾರ್ತ್ ಇಂಡಿಯನ್ ಬ್ಲಾಗರ್ಸ್ಗೂ ಮತ್ತೆ ನಮ್ಮ ಕರ್ನಾಟಕದ ಬ್ಲಾಗರ್ಸ್ಗೂ ಏನು ಡಿಫ್ರೆನ್ಸ್? ಅದನ್ನು ಹೇಳ್ತೀನಿ. ಸೊ ಸೌತ್ ಅಂದರೆ ಬೆಂಗಳೂರಲ್ಲಿ ತುಂಬ ಕನ್ನಡ ಬ್ಲಾಗರ್ಸ್ಗಳು ಜಾಸ್ತಿ ಆಗಿದ್ದಾರೆ. ಸೊ ಡಿಮ್ಯಾಂಡ್ ಕಮ್ಮಿ ಆಗಿದೆ, ಸಪ್ಲೈ ಜಾಸ್ತಿ ಆಗಿದೆ. ಇವಾಗ ನಾನಿಲ್ಲ ಅಂದರೆ ಇನ್ನೊಬ್ಬ, ಫಾರ್ ಎಕ್ಸಾಂಪಲ್ ನಾನು ಈ ರೇಟಿಗೆ ಮಾಡಲ್ಲ, ನಾನು ಬರಲ್ಲ ಅಂತಂದರೆ ನಾನು ಒಬ್ಬನೇ ಅಲ್ಲ, ನಾನು ಊರಿಗೊಬ್ಬನೇ, ನಾನು ದೊಡ್ಡ ನಾಯಕ ಅಲ್ಲ. ಸೊ ಬೇರೆಯವ್ರಿಗೆ ಹೋಗ್ತಾರೆ. ಅದೇ ಹಿಂದಿ ಅಥವಾ ಇಂಗ್ಲೀಷ್ ಬ್ಲಾಗರ್ಸ್ ಅಂದಾಗ ಸೊ ಅವರು ಸಪ್ಲೈ ಕಮ್ಮಿ ಇದೆ, ಡಿಮ್ಯಾಂಡ್ ಜಾಸ್ತಿ ಇದೆ ಅವರಿಗೆ. ಸೊ ಅವರೇ ಒಂದು ಸಿಂಡಿಕೇಟ್ ಪ್ರೈಸಿಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾರೇ ಕರೆದ್ರು ಏನೇ ಮಾಡಿದ್ರು ರೀಚ್ ಇಲ್ಲ, ಏನಿಲ್ಲ. ಬಟ್ ಆದರೆ ಕಂಟೆಂಟ್ ಚೆನ್ನಾಗಿರುತ್ತೆ. ಕಂಟೆಂಟಿಗೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ, ಎಫರ್ಟ್ ಹಾಕಿದ್ದಾರೆ, ಅವೆಲ್ಲ ಸರಿ. ಬಟ್ ಆದರೆ 360 ಡಿಗ್ರಿ ಆ್ಯಂಗಲ್ನಿಂದ ನೋಡಿದಾಗ ಒಂದು ವಿಡಿಯೋಗೆ 25,000 ಅಥವಾ 40,000 60,000 ಕೇಳೋದು, ಒಬ್ಬ ಜಸ್ಟ್ ಒಂದು 40,000 ಫಾಲೋವರ್ಸ್ ಇರುತ್ತೆ, 50,000 ಫಾಲೋವರ್ಸ್ ಇರುತ್ತೆ. ಹೋಟೆಲ್ ಇಂಡಸ್ಟ್ರಿಲಿ ಒಬ್ಬ ಎಂಪ್ಲಾಯಿ ಸ್ಯಾಲ್ರಿ L1 ಲೆವೆಲಿಂದ ಸ್ಯಾಲ್ರಿ ತೊಗೊಂಡ್ರೆ 15,000 ಇರುತ್ತೆ. ತಿಂಗಳ ಪೂರ್ತಿ ಕಷ್ಟಪಟ್ಟರೆ 15,000 ಇರುತ್ತೆ. ಹೌದು. ಅದೇ 50,000 ಇನ್ವೆಸ್ಟ್ ಮಾಡಿ ಒಬ್ಬ ಬ್ಲಾಗರ್ ಮೇಲೆ ಅದರಿಂದ ರಿಟರ್ನ್ಸ್ ಬಂದರೆ 50,000 ಇದ್ದಿದ್ದು 3 ಲಕ್ಷ ಆಯಿತು ಅಂತಂದರೆ ಅಥವಾ 5 ಲಕ್ಷ ಆಯಿತು ಅಂತಂದರೆ ಅವಾಗ ಒಪ್ಕೋತೀನಿ ಅವರಿಗೆ ಇನ್ವೆಸ್ಟ್ ಮಾಡೋದು. ರೀಚೇ ಇಲ್ಲ, ಲೈಕ್ಸ್ ಬರಲ್ಲ, ಕಮೆಂಟ್ಸ್ ಬರಲ್ಲ, ಸುಮ್ಮನೆ ಫೇಕ್ ಆಗಿ ಹಾಕೊಂಡಿರ್ತಾರೆ, ಫೇಕ್ ವ್ಯೂಸ್ ಬರುತ್ತೆ, ಫೇಕ್ ಬಾಟ್ಸ್ ಬರುತ್ತೆ. ಎಷ್ಟೋ ಜನ ಅಂದರೆ ಮಾಡ್ತಾರೆ ಅದನ್ನು. ಅಂದರೆ ನಾರ್ತ್ ಇಂಡಿಯನ್ ಬ್ಲಾಗರ್ಸ್ ಏನು ಅಂತಂದರೆ ಕೆಲವೊಬ್ರು ಇದ್ದಾರೆ, ಅಂದರೆ ಎಲ್ಲರೂ ಅಂತ ಹೇಳಲ್ಲ, ಕೆಲವು ಬ್ಲಾಗರ್ಸ್ಗಳು ನಾವು ಮೆಸೇಜ್ ಮಾಡಿದಾಗ, ನಾವು PR ಮಾಡಿದಾಗೆಲ್ಲ ನಾವು ಅಬ್ಸರ್ವ್ ಮಾಡಿದ್ದೀವಿ, ರೀಚ್ ಇರಲ್ಲ. ನಾವು ಡೈರೆಕ್ಟಾಗಿ ಸ್ಟ್ರೈಟ್ ಆನ್ ಫೇಸ್ ಹೇಳ್ತೀನಿ, ಬಿಕಾಸ್ ನಾನು ಇದೇ ಇಂಡಸ್ಟ್ರಿಲಿ ಇರೋದು. ಅವ್ರು ಅನ್ಕೊಂಡಿರ್ತಾರೆ ನಾನು ಯಾರು ಏನೋ ಗೊತ್ತಿಲ್ಲ ಅಂತ. ಬಟ್ ಅಂದರೆ ನಾನು ಇಂಡಸ್ಟ್ರಿಲೇ ಇರೋನು, ನಾನು ಡೈರೆಕ್ಟಾಗಿ ಹೇಳ್ತೀನಿ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಏನಕ್ಕೆ ಬೇಕು? ಇವಾಗ ಹೋಟೆಲ್ ಓನರ್ ಆಗಿ ನಾನು ಹೆಲ್ಪ್ ಮಾಡಕ್ಕೆ ಬಂದಿರೋದು. ಅವ್ರಿಗೆ ಒಬ್ರಿಗೆ 40,000 50,000 ಒಬ್ರಿಗೆ ಇನ್ವೆಸ್ಟ್ ಮಾಡಿದ್ರೆ ದುಡ್ಡೇ ಬಂದಿಲ್ಲ ಅಂದ್ರೆ ಏನು ಮಾಡ್ತೀರಾ? ಪಾಪ ಅಷ್ಟು ಕೋಟ್ಯಾಂತರ ಇನ್ವೆಸ್ಟ್ಮೆಂಟು, ಅಷ್ಟು ಲಕ್ಷ ಇನ್ವೆಸ್ಟ್ ಮಾಡಿಬಿಟ್ಟು ಮಾರ್ಕೆಟಿಂಗಿಗೆ ಅನ್ನೋದು ಇವಾಗೊಂದು ಸರ್ ಇವಾಗ ಏನಾಗ್ಬಿಟ್ಟಿದೆ, ಮಾರ್ಕೆಟಿಂಗ್ ಅಂತ ಅಂದರೆ ಫುಡ್ ಇಂಡಸ್ಟ್ರಿ ಎಂಟ್ರ್ ಆಗ್ತಾನೆ ಅಂದರೆ, F&Bಗೆ ಎಂಟ್ರ್ ಆಗ್ತಾನೆ ಅಂದರೆ ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್ ಬೇಸಿಕ್ ನೀಡ್ ಆಗ್ಬಿಟ್ಟಿದೆ. ಮುಂಚೆ ನೀಡೇ ಇರಲಿಲ್ಲ. ಒಬ್ಬರಿಂದ ಒಬ್ರಿಗೆ ಹೋಗ್ತಾ ಇತ್ತು, ವರ್ಡ್ ಆಫ್ ಮೌತ್ ಅಂತ ಏನು ಕರಿತೀವಿ, ಒಬ್ಬರಿಂದ ಒಬ್ರಿಗೆ ಹೋಗ್ತಾ ಇತ್ತು, ಅವಾಗ ಹಿಟ್ ಆಗ್ತಾ ಇತ್ತು. ಬಟ್ ಇವಾಗ ಹಿಂಗಾಗ್ಬಿಟ್ಟಿದೆ ಅಂದರೆ ಪೋಸ್ಟ್ ಕೋವಿಡ್ ಯಾರೇ ಒಬ್ಬ ಓಪನ್ ಮಾಡಿದ್ರು ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅದಕ್ಕೆ ಅಂತಲೇ ಸಪ್ರೇಟ್ ಬಜೆಟ್, ಚಿಕ್ಕ ಅಂಗಡಿ ಆಗಲಿ ದೊಡ್ಡ ಅಂಗಡಿ ಆಗಲಿ, ಇದಕ್ಕೆ ಅಂತ ಸಪ್ರೇಟ್ ಬಜೆಟ್ ಇಡಬೇಕಾಗಿದೆ. ಇಲ್ಲಾಂದ್ರೆ ವ್ಯಾಪಾರನೇ ಆಗಲ್ಲ. ತುಂಬ ಇಂಪಾರ್ಟೆಂಟ್ ಆಗಿದೆ ಇವತ್ತಿನ ಲೈಫಲ್ಲಿ. ಸೋಷಿಯಲ್ ಮೀಡಿಯಾದಲ್ಲಿ ಈಗ ಕೊಲಾಬ್ರೇಷನ್ ಅಂತ ಬರುತ್ತೆ. ಈಗ ನಮ್ದು ಏನೇ ಪ್ರಾಡಕ್ಟ್ ಆಗಿರ್ಬೋದು ಅಥವಾ ನಮ್ಮ ಹೋಟೆಲ್ದಾಗಿರ್ಬೋದು, ಹೇಗೆ ವರ್ಕ್ ಆಗುತ್ತೆ ಈ ಕೊಲಾಬ್ರೇಷನ್? ಸೊ ಬೇಸಿಕಲಿ ಇವಾಗ ನಾನೊಬ್ಬ ಇನ್ಫ್ಲುಯೆನ್ಸರ್, ಫುಡ್ ಇನ್ಫ್ಲುಯೆನ್ಸರ್ ಆಗಿರೋದ್ರಿಂದ ನಾವು ಲೇ ಗ್ರೇಪ್ಸಲ್ಲಿ ಇದ್ದೀವಿ. ಸೊ ಅವ್ರು ನನಗೆ ಮೆಸೇಜ್ ಮಾಡ್ತಾರೆ,
ಬನ್ನಿ ವಿಡಿಯೋ ಮಾಡ್ಕೊಡಿ, ಒಂದು ರೀಲ್ ಮಾಡ್ಕೊಡಿ, ನಮ್ಮ ಜಾಗದ ಬಗ್ಗೆ ಈ ಥರದ್ದು ಬಗ್ಗೆ ಪ್ರಮೋಟ್ ಮಾಡಿ ನಮ್ಮ ಫುಡ್ನ ಕೊಡ್ತೀವಿ, ಟೇಸ್ಟ್ ಮಾಡ್ತೀವಿ, ಹ್ಮ್ ಮಾಡಿ ಅಂತ ಹೇಳ್ತಾರೆ. ಸೊ ಅವಾಗ ನಾವೇನ್ ಮಾಡ್ತೀವಿ, ನಮ್ಮ ಒಂದು ಫಾಲೋವರ್ ಕೌಂಟ್ ಮೇಲೆ, ನಮ್ಮ ರೀಚ್ ಮೇಲೆ ನಾವೊಂದು XYZ ಅಮೌಂಟ್ನ ಚಾರ್ಜ್ ಮಾಡ್ತೀವಿ. ಓಕೆ ನಾವು ಚಾರ್ಜ್ ಮಾಡಿ ಅವ್ರಿಗೆ ಅಂದ್ರೆ ವಿಡಿಯೋ ಆದ್ಮೇಲೆ ನಾನು ನನ್ನ ಒಂದು ಎಲ್ಲರೂ ಒಬ್ಬೊಬ್ರು ನಂತರ ಒಬ್ಬರು 50% ಅಡ್ವಾನ್ಸ್ ತಗೋತಾರೆ ಅಥವಾ 100% ಅಡ್ವಾನ್ಸ್ ತಗೋತಾರೆ. ನಾನು ಹೆಂಗೆ ಅಂತ ಅಂದ್ರೆ ಬರ್ತೀನಿ, ಟೇಸ್ಟ್ ಮಾಡ್ತೀನಿ, ಫುಡ್ ಇಷ್ಟ ಆದ್ರೆ ನಾನು ವಿಡಿಯೋ ಮಾಡೋದು ಅಂತ ಒಂದು ಡಿಸ್ಕ್ಲೈಮರ್ ಮೊದಲೇ ಮೆಸೇಜಲ್ಲಿ ಕಳಿಸ್ಬಿಟ್ಟಿರ್ತೀನಿ. ಓಕೆ, ಸುಮ್ಮನೆ ಹೋಗಿ ಮಾಡಲ್ಲ. ಸೊ ನಾನು ಹೋಗ್ತೀನಿ, ಟೇಸ್ಟ್ ಮಾಡ್ತೀನಿ, ಇಷ್ಟ ಆಯಿತು ಅಂತ ಅಂದರೆ ಅದಕ್ಕಿಂತ ಮುಂಚೆ ಇನ್ನೊಂದೇನು ಮಾಡ್ತೀನಿ, ನನ್ನ ಒಬ್ಬ ಎಂಪ್ಲಾಯಿ ಅಥವಾ ಫ್ರೆಂಡ್ ಯಾರೇ ಒಬ್ಬರು ಆಗಿರ್ಬೋದು, ಫಸ್ಟ್ ಹೋಗಿ ಚೆಕ್ ಮಾಡಿಸ್ತೀನಿ ಚೆನ್ನಾಗಿದೆಯಾ ಇಲ್ವಾ ಫುಡ್ಡು. ಅದಾದ್ಮೇಲೆ ನಾನು ಹೋಗ್ತೀನಿ. ಸೊ ಅವಾಗ 2 ಚೆಕ್ ಆಗುತ್ತೆ, ನನ್ನ ದುಡ್ಡು ಹೋದ್ರೂ ಪರವಾಗಿಲ್ಲ. ಒಂದು 200 ರೂಪಾಯಿ 300 ರೂಪಾಯಿ ಒಂದು ಖರ್ಚು ಮಾಡೋಕ್ಕೆ ನನಗೇನು ಪ್ರಾಬ್ಲಮ್ ಇಲ್ಲ. ಯಾವುದೋ ಒಂದು 2-3 ಡಿಶ್ ತೊಗೊಂಡು ಚೆನ್ನಾಗಿದೆ ಅಲ್ವಾ ಅಂತ ಒಂದು ಗೇಜ್ ಮಾಡಿ ಆ್ಯಂಡ್ ದೆನ್ ನಾನು ನನ್ನ ವೈಫ್ ಹೋಗ್ತೀವಿ. ಆವಾಗ ವಿಡಿಯೋ ಮಾಡ್ತೀವಿ. ಅದಾದಮೇಲೆ ಹೇಳ್ತೀವಿ, ಏನಾದ್ರು ತಪ್ಪಿದ್ರೆ ತಿದ್ಕೊಳ್ಳಿ ಅಂತ ಹೇಳ್ತೀವಿ. ಚೆನ್ನಾಗಿತ್ತು ಅಂದರೆ ಚೆನ್ನಾಗಿದೆ ಅಂತ ಹೇಳ್ತೀವಿ. ಚೆನ್ನಾಗಿಲ್ಲ ಅಂತಂದರೆ ನಾನು ಇನ್ನೊಂದ್ಸತಿ ಕರೀರಿ, ಇನ್ನೊಂದ್ಸತಿ ಕರೀರಿ, ನಾನು ನೆಗೆಟಿವ್ ಏನು ಮಾಡೋಕ್ಕೆ ಹೋಗಲ್ಲ, ಇನ್ನೊಂದ್ಸತಿ ಕರೀರಿ, ಬಂದು ಮಾಡ್ಕೊಡ್ತೀನಿ ಅಂತ. ಈ ಥರ ನಂದೊಂದು ಪ್ರೊಸೀಜರ್ ಇದೆ. ಆ್ಯಂಡ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ನಿಮ್ಗೂ ಏನು ನಂಟು? ಇಲ್ಲಿ ನೀವೇನು ಮಾಡ್ತೀರಾ? ಫುಡ್ ಬ್ಲಾಗರ್ ಆಗಿದ್ದೀರಾ, ಸಿನಿಮಾ ಇಂಡಸ್ಟ್ರಿನಲ್ಲಿ ಏನು ಮಾಡ್ತೀರಾ? ನಾನೊಬ್ರು ಹೀರೋಯಿನ್ಗೆ ಒಂದು ಪೇಡ್ ಕೊಲಾಬ್ರೇಷನ್ ಮಾಡಿಸ್ತಾ ಇದ್ದೆ ಅವಾಗ ಮಾರ್ಕೆಟಿಂಗ್ ಏಜೆನ್ಸಿಲಿ ಇದ್ದಾಗ. ಸೊ ಒಂದು ಸ್ಕಿನ್ ಕೇರ್ ಕ್ಲಿನಿಕ್ಕಿಗೆ. ಸೊ ಅಲ್ಲಿ ಪರಿಚಯ ಆಯಿತು. ಅಲ್ಲಿ ನಾನು ಈ ಥರ ನನ್ನ ಒಂದು ಸ್ಕಿಲ್ಸ್ನ ಹೇಳ್ಕೊಂಡೆ. ಸೊ ಅವ್ರಿಗೂ ಆ ಟೈಮಲ್ಲಿ ಬೇಕಾಗಿತ್ತು, ಬಿಕಾಸ್ ಅವಾಗಲೇ ತಾನೇ ಅವರು ಇಂಡಸ್ಟ್ರಿಗೆ ಎಂಟರ್ ಆಗಿತ್ತು. ಸೊ ಒಬ್ಬ ಫ್ರೀಲ್ಯಾನ್ಸರ್ ಥರ ಬೇಕಾಗಿತ್ತು. ಸೊ ನಾನು ಇದನ್ನೆಲ್ಲ ಮಾಡ್ಕೊಡ್ಬಲ್ಲೆ, ಅಂದರೆ ಸೋಷಿಯಲ್ ಮೀಡಿಯಾ ಅಕೌಂಟ್ ನೋಡ್ಕೊಳ್ಳೋದಾಗಲಿ, ಫಾಲೋವರ್ಸ್ನ ಗೇನ್ ಮಾಡೋದಾಗಲಿ, ಒಂದು ಸ್ಟ್ರಾಟಜಿ ಆಗಲಿ ನಾನು ಕೊಡಬಲ್ಲೆ ಅಂತ ನಾನು ಅವಾಗ ಒಂದು ಅಕೌಂಟ್ನ ತೊಗೊಂಡು ಸ್ಟಾರ್ಟ್ ಮಾಡಿದೆ. ಸೊ ಅದೇ ರೀತಿ ಹಂಗೆ ಅವ್ರಿಗೆ ಇಷ್ಟ ಆಗಿ ಬೇರೆಯವ್ರಿಗೆ ಹೇಳೋದು, ಆ ಥರ ವರ್ಡ್ ಆಫ್ ಮೌತ್ ಆಗಿ ಎಲ್ಲ ಕಡೆನೂ ಸರ್ಕ್ಯುಲೇಟ್ ಆಗಿ ನನ್ನ ಇವಾಗ ಕನ್ನಡ ಇಂಡಸ್ಟ್ರಿ ಒಂದು 15 ಅಕೌಂಟ್ ಹ್ಯಾಂಡಲ್ ಮಾಡ್ತೀನಿ. ಅಂದರೆ ಸೆಲೆಬ್ರಿಟೀಸ್ದು ಯಾರ್ಯಾರ್ದು ಅಂತ ಹೇಳ್ಬೋದಾ, ಹೇಳಂಗಿಲ್ವಾ? ಅದು ಅಂದರೆ ಓಕೆ, ಅದು ಹೇಳ್ಕೊಳಂಗಿಲ್ಲ, ಅಗ್ರಿಮೆಂಟ್ಸ್. ಸೊ ಕೆಲವೊಬ್ರದ್ದು ಅಂದರೆ ನಿಮಗೆ ಗೊತ್ತಿರುತ್ತೆ ನಾನು ಹ್ಯಾಂಡಲ್ ಮಾಡೋದು. ಸೊ ಅದೇನು ಪರವಾಗಿಲ್ಲ. ಬಟ್ ಆದರೆ ಒಂದು ಅಗ್ರಿಮೆಂಟ್ ಆಗಿರೋದ್ರಿಂದ ಐ ಡೋಂಟ್ ವಾಂಟ್ ಟು ರಿವೀಲ್ ಅಷ್ಟೇ. ಸೊ ಆ ಥರ ಒಂದು ಸ್ಟಾರ್ಟ್ ಮಾಡಿದ್ದು. ಅದಾದ್ಮೇಲೆ ಮೂವಿ ಪ್ರಮೋಷನ್ಸ್ ಅಂತ ಬಂದಾಗ ತುಂಬಾ ಹೆಲ್ಪ್ ಮಾಡಿದ್ರು. ಅಂದರೆ ಇವಾಗ ನಿಮಗೂ ಆಪ್ತಾರೆ. ಸೊ ಅಜಯ್ ರಾವ್ ಸರ್ ನನ್ನ ಪರಿಚಯ ಆಯಿತು. ಸೊ ಅಜಯ್ ರಾವ್ ಸರ್ ಇಂದ ಪರಿಚಯ ಆದಾಗ ಅವಾಗ ಒಂದು ಟೋಬಿ ಮೂವಿ ಅಂತ ಅವಾಗ ತಾನೇ ರಿಲೀಸ್ ಆಗ್ತಾ ಇತ್ತು. ಸೊ ನನಗೆ ರೆಕಮೆಂಡ್ ಮಾಡಿ ನನ್ನ ಹತ್ರ PRO ಥರ, ಅಂದರೆ ಡಿಜಿಟಲ್ PRO ಥರ ನನ್ನ ಹತ್ರ ಮಾಡಿಸ್ಕೊಂಡ್ರು. ಅಲ್ಲೂ ವರ್ಕ್ ಮಾಡಿದೆ. ಟೋಬಿ ತುಂಬಾ ಫೇಮ್ ಕೊಡ್ತು ನನಗೆ ಆ್ಯಕ್ಚುಲಿ. ಅಂದರೆ ಫಾರ್ ದ ಫಸ್ಟ್ ಟೈಮ್ 45 ಜನ ಫುಡ್ ಬ್ಲಾಗರ್ಸು ಒಂದು ಕಡೆ ಸೇರಿ ಅಡುಗೆ ಮಾಡಿ ಟೋಬಿ ಟೀಮ್ಗೆ ತಿನ್ಸಿದ್ರು, ಅಂದರೆ ಟೇಸ್ಟ್ ಮಾಡಿಸಿದ್ರು. ಆ್ಯಂಡ್ ರಾಜ್ ಸರ್ ಬಂದರು. ಅವರು ಏನೋ ದೋಸೆ ಮಾಡ್ದಂಗಿರ್ತಾರೆ. ಅವರು ನೀರು ದೋಸೆ, ಮಂಗಳೂರು ಶೈಲಿಯ ನೀರು ದೋಸೆ ಮಾಡಿದ್ರು, ಅವರೇ ಮಾಡಿದ್ರು. ಆಮೇಲೆ ಫುಡ್ ಎಲ್ಲ ಇಷ್ಟ ಆಗಿ ನಾನು ಅಡುಗೆ ಮಾಡ್ತೀನಿ ಅಂತ ಅವರು ಸ್ಟಾರ್ಟ್ ಮಾಡಿದ್ರು. ರಾಜ್ ಸರ್ ಮತ್ತು ಆಮೇಲೆ ಹೀರೋಯಿನ್ ಆದ ಚೈತ್ರ ಆಚಾರ್ ಅವರು, ಮತ್ತು ಆಮೇಲೆ ಪ್ರೊಡ್ಯೂಸರ್ಸ್ಗಳು ವಿಕಾಸ್ ಅವರಾಗಿರ್ಬೋದು, ಸೋಮು ಆಗಿರ್ಬೋದು, ಎಲ್ಲರೂ ನಾವು ಅಡುಗೆ ಮಾಡ್ತೀವಿ ಅಂದ್ಬಿಟ್ಟು ಅವರು ಫಿಶ್ ಫ್ರೈಯೋ ಫಿಶ್ ಸಾಂಬಾರೋ ಏನೋ ಮಾಡಿಕೊಟ್ರು ನಾನ್ ವೆಜ್ ಅವ್ರಿಗೆ. ಇಂಡೈರೆಕ್ಟಾಗಿ ಈ ಥರ ಸೇರಿದ್ರು ಜನ ಎಲ್ಲ. ಇಷ್ಟೊಂದು ಎಲ್ಲ ಟೋಟಲ್ 45 ಜನ ಇನ್ಫ್ಲುಯೆನ್ಸರ್ಸ್ ವಿಡಿಯೋ ಹಾಕಿ ಜಸ್ಟ್ ವಿತಿನ್ ವೀಕಲ್ಲಿ ಮೋರ್ ದ್ಯಾನ್ 12 ಮಿಲಿಯನ್ಸ್ ಏನೋ ಜನ ನೋಡಿದ್ರು. ಅದು ತುಂಬಾ ಹಿಟ್ ಆಯಿತು. ಅದು ಇವಾಗ ಬೇರೆಯವರೆಲ್ಲರೂ ದೋಸೆ ಹಾಕ್ಸಕ್ಕೆ ಕರ್ಕೊಂಡು ಹೋಗ್ತಾರೆ, ಇಡ್ಲಿ ಹಾಕಕ್ಕೆ ಕರ್ಕೊಂಡು ಹೋಗ್ತಾರೆ, ಡಿಫ್ರೆಂಟ್ ಏನೇನೋ ಮಾಡ್ತಾ ಇರ್ತಾರೆ. ಅದೇ ರೀತಿ ಅದಾದ್ಮೇಲೆ ಲವ್ಲಿ ಮೂವಿ ಚಿತ್ರ ಅದು ನೀವೇ ಮಾಡಿದ್ರಿ? ಹೌದು. ಸೊ ಲವ್ಲಿ ಪ್ರಮೋಷನ್ಸ್ ನಾವೇ ಮಾಡಿದ್ದು. ಅದಕ್ಕೂ ಅಷ್ಟೇ ಡಿಫ್ರೆಂಟ್ ಸ್ಟ್ರಾಟಜಿ ಕೊಟ್ಟು ಬೇರೆ ಇನ್ಫ್ಲುಯೆನ್ಸರ್ಸ್ಗೆ ಏನೇನು ಮಾಡಬೇಕು. ನಾನು ಫುಡ್ ಸ್ಟ್ರೀಟಿಗೆ ಕರ್ಕೊಂಡು ಹೋಗಿದ್ದೆ. ಫುಡ್ ಸ್ಟ್ರೀಟಲ್ಲಿ ಹೋಗ್ಬಿಟ್ಟು ಅಲ್ಲಿ ಅಂದರೆ ನಾನು ತಿಳ್ಕೊಂಡು ವಸಿಷ್ಠ ಅವ್ರ ಬಗ್ಗೆ ತಿಳ್ಕೊಂಡು, ವಸಿಷ್ಠ ಅಣ್ಣನ ಬಗ್ಗೆ ತಿಳ್ಕೊಂಡು ನಾನೇನು ಮಾಡಿದೆ, ಹೋಮ್ವರ್ಕ್ ಮಾಡಿ ಎಲ್ಲಿಷ್ಟ ಇವ್ರಿಗೆ ಪ್ರತಿಯೊಂದು ಜಾಗಗಳನ್ನ ನಾನು ಫಿಗರ್ ಔಟ್ ಮಾಡಿ, ಸೌತ್ ಎಂಡ್ ಸರ್ಕಲ್ ಅಲ್ಲಿ ಬಂದ್ಗುಡಿ ಅಂತದೆ, ಫ್ರೆಂಡ್ಸ್ ಅಡ್ಡ ಅಂತ ಕರೀತಾರೆ. ದಿನಕ್ಕೆ ಅಲ್ಲೂ ಅಷ್ಟೇ 2000 - 3000 ಕಪ್ ಕಾಫಿ ಟೀ ಸೆಲ್ ಮಾಡ್ತಾರೆ. ಸೊ ಅದು ಇವ್ರ ಅಡ್ಡ. ಸೊ ಕಾಫಿ ಕುಡಿಯೋಕ್ಕೆ, ಟೀ ಕುಡಿಯೋಕ್ಕೆ, ಬನ್ ತಿನ್ನಕ್ಕೆ, ಬನ್ನಲ್ಲೇ ಐ ಥಿಂಕ್ ಮೋರ್ ದನ್ 60-80 ವೆರೈಟೀಸ್ ಏನೋ ಇದೆ. ಸೊ ಅವ್ರದ್ದು ನಾನೇ ಫಸ್ಟ್ ವಿಡಿಯೋ ಮಾಡಿದ್ದು. ಸೊ ಹಂಗೆ ಕರೆಕ್ಟ್ ಆದ್ವಿ. ಕೋಇನ್ಸಿಡೆನ್ಸ್, ನಮ್ಮ ವಸಿಷ್ಠ ಅವ್ರು ಇಲ್ಲಿ ಬರ್ತಾರೆ ಕರ್ಕೊಂಬ ಹಂಗೆ ಹಿಂಗೆ ಅಂದ್ಕೊಂಡು ಮತ್ತೆ ಅದೊಂದು ಸೆಷನ್ ಅದೊಂದು ಸೀರೀಸ್ ಮಾಡಿದ್ವಿ. ಇನ್ನು ನಮ್ಮ ಅಪ್ಕಮಿಂಗ್ ಮೂವಿ ಅಂತಂದ್ರೆ ನಿಮ್ಮ ಆಪ್ತರು ನಮ್ಮ ಆಪ್ತರು ಅಜಯ್ ರಾವ್ ಸರ್ದು ಯುದ್ಧಕಾಂಡ. ಸೊ ಯುದ್ಧಕಾಂಡ ನೆಕ್ಸ್ಟ್ ನೀವು ಡಿಫ್ರೆಂಟ್ ಆಗಿ ಪ್ರಮೋಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಎಲ್ಲ ಸಿದ್ಧತೆಗಳು ನಡೆದಿದೆ ಆ್ಯಂಡ್ ಒಳ್ಳೆ ಬ್ಯೂಟಿಫುಲ್ ಮೂವಿ. ಅದಕ್ಕೆ ಒಂದು ಗೌರವ ಸಿಗಬೇಕು,
ಅದಕ್ಕೆ ನ್ಯಾಷನಲ್ ಅವಾರ್ಡ್ ಕೂಡ ಸಿಗಬೇಕು. ಅದ್ರ ಜೊತೆಗೆ ಒಂದು ಮೆಸೇಜ್ ಇರೋ, ಸೋಷಿಯಲ್ ಮೆಸೇಜ್ ಇರೋ ಒಂದು ಫಸ್ಟ್ ಟೈಮ್ ಅವರ ಕೆರಿಯರ್ ನಲ್ಲಿ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಬರ್ತಾರಂತ ಸಿನಿಮಾ. ಅಂಡ್ ಜೊತೆಗೆ ನಿಮ್ಮ ಮೂವಿ ಕಮರಟ್ಟು ಅದನ್ನು ನಾನು ವರ್ಕ್ ಮಾಡ್ತಾ ಇದ್ದೀನಿ. ಹೌದು, ಆಬ್ವಿಯಸ್ಲಿ, ಯಾಕಂದ್ರೆ ನೀವು ಮೊದಲೇ ನಾವು ನಿಮಗೆ ಫಿಕ್ಸ್ ಆಗಿಬಿಟ್ಟಿದ್ದೀವಿ, ಇಲ್ಲ ನೀವೇ ನಮ್ಮ ಸಿನಿಮಾದು ಕೂಡ ಪ್ರಮೋಟ್ ಮಾಡಬೇಕು ಅಂತ. ಕನ್ನಡ ಫಿಲಮ್ ಇಂಡಸ್ಟ್ರಿ ಆಯಿತು, ನೀವು ಇಲ್ಲಿ ಅವರು, ನೀವು ನಮ್ಮ ಕನ್ನಡದವರು, ಇಷ್ಟೆಲ್ಲ ಆಯಿತು. ಬಟ್ ಟಾಲಿವುಡ್ ಸೂಪರ್ ಸ್ಟಾರ್ ಪ್ರಭಾಸ್ ಅವ್ರಿಗೂ ನಿಮಗೂ ಎಲ್ಲಿಂದ ಎಲ್ಲಿ ಕನೆಕ್ಷನ್ನು, ಹೇಗಿದು? ನಾನು ಬೆಂಗಳೂರಿಗೆ ಬಂದಾದ್ಮೇಲೆ ಕೆಲವೊಂದು ಕಾಂಟ್ಯಾಕ್ಟ್ ಬೆಳೆಯುತ್ತೆ, ರಂಜಿತ್ ಅಣ್ಣ ಅಂತ. ಸೊ ಅವರು ಒಂದು ಸಂಸ್ಥೆ ನಡೆಸ್ತಾ ಇದ್ರು, ಅಸೋಸಿಯೇಷನ್ ನಡೆಸ್ತಾ ಇದ್ರು. ಅವ್ರು ಬೆಂಗಳೂರು ಬಂದಾಗೆಲ್ಲ ನೀವು ಮೀಟ್ ಆಗಿರ್ತೀರಾ? ಬೆಂಗಳೂರು ಬಂದಾಗ ಮೀಟ್ ಆಗಿದ್ದೀವಿ. ಹೈದರಾಬಾದ್ ಹೋದಾಗಲೂ ಒಂಥರ ಅವ್ರ ಮನೆನೇ ನಮಗೆ. ಆಕ್ಚುಲಿ ಅವ್ರ ಮನೆ ಹೈದರಾಬಾದ್ಗೆ ಹೋಯ್ತು ಅಂದ್ರೆ ಅವ್ರ ಮನೆ ವಿಸಿಟ್ ಗ್ಯಾರಂಟಿ. ಅವ್ರ ಮನೆ ಆಗಿರ್ಬೋದು, ಕೃಷ್ಣರಾಜು ಸರ್ ಮನೆ ಆಗಿರ್ಬೋದು, ಪೆದ್ದಯ್ಯ ಅಂತ ಕರಿತೀವಿ, ಪೆದ್ದನಾಯನ ಅಂತ ಕರಿತೀವಿ. ಸೊ ಅಷ್ಟು ಕ್ಲೋಸ್ ಆಗಿದ್ದೀವಿ ಫ್ಯಾಮಿಲಿಗೆ. ಅವ್ರನ್ನ ಅಲ್ಲಿ ಹೋಗಿ ಮಾತಾಡ್ಸ್ಕೊಂಡು ಬರ್ದೇನೆ ಅಂದ್ರೆ ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಹೋಗ್ಬಿಟ್ಟು ನಮಗೂ ಅವ್ರನ್ನು ಮೀಟ್ ಮಾಡಿಲ್ಲ ಅಂತಂದ್ರೆ ನಮ್ಗೆ ಏನೋ ಒಂಥರ ಕೊರತೆ, ಏನೋ ಯಾಕೋ ಮೀಟ್ ಮಾಡಿಲ್ಲ ಅಂತ. ಸೊ ಅಷ್ಟು ಕ್ಲೋಸ್ ಆಗಿದ್ದೀವಿ. ಆಸ್ ಎ ಫ್ಯಾನ್ ನಾವು ಹೋಗಿದ್ದು, ನಾನು ಮತ್ತೆ ನಮ್ಮನ್ನ ರಂಜಿತ್ ಅಣ್ಣ ಅಂತ. ಸೊ ಆಸ್ ಎ ಫ್ಯಾನ್ ಆಗಿ ಮೀಟ್ ಮಾಡಿದ್ವಿ. ಅಂದ್ರೆ ಫಸ್ಟ್ ಮೀಟಲ್ಲೇ ನಂಗೆ ತುಂಬಾನೇ ಇಷ್ಟ ಆಯ್ತು. ಸರ್ ಇದುವರೆಗೂ ಅಂದ್ರೆ ನನಗೆ ಗೊತ್ತಿಲ್ಲ, ಬೇರೆಯವ್ರು ಮೀಟ್ ಮಾಡಿರ್ತೀರಿ, ಎಷ್ಟೋ ಜನ ಸೆಲೆಬ್ರಿಟಿಗಳನ್ನ ಮೀಟ್ ಮಾಡಿದ್ದೀವಿ. 45 ನಿಮಿಷ ಕೂರಿಸ್ಕೊಂಡು ನಮ್ಮನ್ನ ಊಟ ಮಾಡಿಸಿ, ಅತಿಥಿ ಸತ್ಕಾರ ಮಾಡಿ, ಕರ್ನಾಟಕದಿಂದ ಬಂದಿದ್ದಾರೆ ಅಂತ ಒಂಥರ ಮರ್ಯಾದೆ ಕೊಟ್ರಲ್ಲ, ತುಂಬಾನೇ ಇಷ್ಟ ಆಯ್ತು. ಆಮೇಲೆ ಅವರು ಫುಡಿ. ಸೊ ನೋಡಿ, ಫುಡಿ ಕನೆಕ್ಟ್ ಆಗ್ಬಿಡ್ತೀವಿ. ಅವ್ರಿಗೆ ಇಲ್ಲಿಂದ ಅಲ್ಲಿ ತನಕ ಸ್ಪ್ರೆಡ್ ಇರಬೇಕು. ಒಂದು ಉಪ್ಪಿಂದ ಮೊಸರನ್ನ ತನಕನೂ ಎಲ್ಲ ವೆರೈಟಿನೂ ಅವ್ರಿಗಿರ್ಬೇಕು. ಆ ಥರ ಒಂದು ಮನುಷ್ಯ. ಆ್ಯಂಡ್ ವೆರಿ ಚಿಲ್ ಪರ್ಸನ್. ಅಂದರೆ ನೀವು ಹೋಗ್ಲಿ, ನಾನು ಹೋಗ್ಲಿ, ಎಲ್ಲರಿಗೂ ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾರೆ. ನಮ್ಗೆ ಇನ್ನೂ ಗ್ಯಾಪ್ನ ಇದೆ, ಒಂದು ಫೋಟೋ ಇದೆ, ಬೇಕಾದ್ರೆ ನಿಮಗೆ ತೋರಿಸ್ತೀನಿ. ಸೊ ಅವ್ರು ಮೀಟ್ ಮಾಡೋಕ್ಕೆ ಅಂತ ಹೋದಾಗ ಬಾಹುಬಲಿ 1 ಆದಮೇಲೆ ನಾನು ಮೀಟ್ ಮಾಡೋಕ್ಕೆ ಹೋಗಿದ್ದು. ಎದೆ ಹಂಗೆ ಡಗ್ ಅಂತ ಇತ್ತು. ಸೊ ಅಲ್ಲೊಂದು ಅವ್ರ ಮನೆ ಮುಂದೆ ಒಂದು ಮಿರರ್ ಥರ ಇದೆ. ಸೊ ಮಿರರ್ ಥರ ಇದೆ. ಆ ಮಿರರ್ ಅಲ್ಲಿ ಹೋಗ್ಬಿಟ್ಟು ಈ ಫೋಟೋ ತೆಗೆಸ್ಕೋಬೇಕಲ್ಲ, ನಮ್ಗೇನು ಮಾತಾಡ್ಸೋದೇನಿಲ್ಲ, ಒಂದು ಫೋಟೋ ಸಿಕ್ಕಿದ್ರೆ ಸಾಕಾಗಿತ್ತು. ಒಂದು ಮಿರರ್ ಥರ ಇದೆ, ಹಿಂಗೆ ಕಾಂಬ್ ಮಾಡ್ಕೊಳ್ತಾ ಇದೆ. ಅವ್ರು ಆ ಕಡೆ ಇದ್ದಾರೆ, ನನಗೆ ಗೊತ್ತಿಲ್ಲ, ಯಾಕಂದ್ರೆ ಕಾಣಿಸಲ್ಲ ಅಲ್ಲ. ಸೊ ಅವ್ರು ಹಿಂಗೆ ಬಂದ್ರು, ಹಿಂಗೆ ಬಂದ್ಬಿಟ್ಟು ಎಮ್ ಡಾರ್ಲಿಂಗ್ ಅಂತ ಹಿಂಗೆ ಇಟ್ಕೊಂಡ್ರು. ಅವಾಗ ಆ ಮನುಷ್ಯ ಅಂತಲ್ಲ, ವಾಯ್ಸ್ ಬೇಸ್ ವಾಯ್ಸ್ ಬಂತಲ್ಲ ಅವರಿಂದ, ಒಂಥರ ವಾಯ್ಸು ಒಂಥರ ಅವ್ರು ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಹಿಂಗೆ ಕೈ ಹಾಕೊಂಡ್ರು ನನಗೆ, ಎಮ್ ಡಾರ್ಲಿಂಗೆ ಅಂತ ಅಂದ್ರು. ಇದಾಗ್ಬಿಟ್ಟಿದೆ ನಾನಂತೂ. ಆ್ಯಂಡ್ ಇಟ್ಸ್ ನಾಟ್ ದಟ್, ನನಗೆ ಚಿತ್ರ ಅನ್ನೋದು, ಚಲನಚಿತ್ರ ಅನ್ನೋದು ಎಲ್ಲಾನು ಇಷ್ಟ. ಕನ್ನಡನೂ ನೋಡ್ತೀನಿ, ತೆಲುಗುನೂ ನೋಡ್ತೀನಿ, ಎಲ್ಲ ಫಿಲಮ್ಗಳು ಚೆನ್ನಾಗಿದ್ರೆ ಡೆಫಿನೆಟ್ಲಿ ನೋಡ್ತೀನಿ. ಬಟ್ ಅವ್ರ ಆ್ಯಕ್ಟಿಂಗ್ ತುಂಬ ಇಷ್ಟ. ಅವರ ಪರ್ಸನಾಲಿಟಿ, ಆ್ಯಕ್ಟಿಂಗ್ ಅನ್ನೋದಕ್ಕಿಂತ, ಆನ್ ಸ್ಕ್ರೀನ್ ಅನ್ನೋದಕ್ಕಿಂತ ಆಫ್ ಸ್ಕ್ರೀನ್ ಅವ್ರು ಹೆಂಗಿರ್ತಾರಲ್ಲ ಜನದ ಜೊತೆ, ಅದು ನಮಗೆ ಅವರ ಕ್ಯಾರೆಕ್ಟರ್ ತುಂಬ ಇಷ್ಟ. ಅಲ್ಲಿ ಫ್ಯಾನಿಂದ ಹೋಗಿ ಬಿಸ್ನೆಸ್ ಆಗಿ ಕನ್ವರ್ಟ್ ಆಯಿತು. ಇನ್ನೊಬ್ರು ಲಿಂಕ್ ಬಂದು UV ಕ್ರಿಯೇಷನ್ಸ್ ಜೊತೆ ಕನೆಕ್ಟ್ ಆಗಿ ನಾವು ಇನ್ಫಿಲಮ್ ಬ್ರ್ಯಾಂಡಿಂಗ್ ಮಾಡೋಕ್ಕೆ ಸಪೋರ್ಟ್ ಮಾಡ್ತೀವಿ, ಸಾಹೋ ಮೂವಿಂಗ್ ಮಾಡ್ತೀವಿ. ಸೊ ಈ ಥರ ಒಂದು ಅದೇ ನಾನು ತೆಲುಗಲ್ಲಿ ಕಲ್ತಿದ್ದನ್ನ ನಾನು ಅಲ್ಲಿಗೆ ಬಿಟ್ಟಿಲ್ಲ. ನಾನು ತೆಲುಗುಗೆ ಮಾಡಬೇಕು ಅಂತಲ್ಲ, ನಾನು ಇವಾಗ ಕನ್ನಡದಲ್ಲೂ ಅದನ್ನು ಅಲ್ಲಿ ಏನು ಕಲ್ತ್ಕೊಂಡ್ಬಂದೆ ಇಂಡಸ್ಟ್ರಿಲಿ, ನಾನು ಕನ್ನಡ ಇಂಡಸ್ಟ್ರಿಗೂ ನಾನು ಅದಕ್ಕೇನಾದ್ರು ಒಂದು ರಿಟರ್ನ್ ಮಾಡಬೇಕು. ನಮ್ಮ ಕನ್ನಡ ಇಂಡಸ್ಟ್ರಿನೂ ಬೆಳಿಬೇಕು. ಅವ್ರೇನು ಸ್ಟ್ರಾಟಜಿಗಳು ಯೂಸ್ ಮಾಡ್ತಾರೆ ಅನ್ನೋದನ್ನ ನಾನು ಇವಾಗ ಯುದ್ಧಕಾಂಡದಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇನ್ಫಿಲಮ್ ಬ್ರ್ಯಾಂಡಿಂಗ್ ಆಗಿರ್ಬೋದು, ನಿಮ್ಮ ಫಿಲಮ್ ಆಗಿರ್ಬೋದು, ಲವ್ಲಿ ಆಗಿರ್ಬೋದು, ಟೋಬಿಲ್ ಆಗಿರ್ಬೋದು, ಎಲ್ಲ ನಾನು ಅಲ್ಲಿಂದ ಕಲ್ತಿರೋದು ನಾನು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ. ನಾನು ಅದನ್ನ ಎಕ್ಸಿಕ್ಯೂಷನ್ ಕೂಡ ಮಾಡ್ತಾ ಇದ್ದೀನಿ. ಸೊ ಈ ಥರ. ಮತ್ತು ಆಮೇಲೆ ಕೆಲವೊಬ್ರು ನನಗೂ ಒಂದು ಟಾಂಟ್ ಮಾಡಿದ್ದು ಇದೆ. ಸೊ ಇವ್ರು ಬರೀ ಪ್ರಭಾಸ್ ಅವ್ರನ್ನ ಸಪೋರ್ಟ್ ಮಾಡ್ತಾರೆ ಅಂತ. ಸೊ ಡೆಫಿನೆಟ್ಲಿ ನಾನು ಪ್ರಭಾಸ್ ಅವ್ರನ್ನ ಮಾತ್ರನೇ ಸಪೋರ್ಟ್ ಮಾಡಲ್ಲ, ನಾನು ಎಲ್ಲ ಹೀರೋಗಳನ್ನೂ ಸಪೋರ್ಟ್ ಮಾಡ್ತೀನಿ. ಅದರಲ್ಲೂ ಕನ್ನಡದಲ್ಲೇ ಜಾಸ್ತಿ ನನಗೆ ಟಚ್ ಇರೋದು ಅಜಯ್ ರಾವ್ ಸರ್ ಆಗಿರ್ಬೋದು, ವಸಿಷ್ಠ ಅಣ್ಣ ಆಗಿರ್ಬೋದು, ನೀವಾಗಿರ್ಬೋದು, ಅಲೋಕ್ ಆಗಿರ್ಬೋದು, ಖುಷಿ ರವಿ ಆಗಿರ್ಬೋದು, ಅರುಣ್ ಸಾಗರ್ ಸರ್ ಆಗಿರ್ಬೋದು, ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆಲ್ಲ ನಾನು ವರ್ಕ್ ಮಾಡಿದ್ದೀನಿ, ಸ್ಟ್ರಾಟಜಿ ಕೊಟ್ಟಿದ್ದೀನಿ. ಕನ್ನಡ ಭಾಷೆಗೆ ನಾನು ಯಾವಾಗಲೂ ಚಿರಋಣಿ. ಯಾಕಂದರೆ ಕನ್ನಡದಿಂದನೇ ನಾನು ಬೆಳೆದವನು, ಕನ್ನಡ ವಾಯ್ಸ್ ಓವರ್ಸಿಂದನೇ ಬೆಳೆದವನು. ನಾನು ಯಾವತ್ತೂ ಕನ್ನಡಕ್ಕೆ ದ್ರೋಹ ಬಯಸೋನಲ್ಲ. ನಿಮ್ಮ ಮದುವೆ ಇನ್ವಿಟೇಷನ್ನು ಸಿಕ್ಕಾಪಟ್ಟೆ ವೈರಲ್ ಆಯಿತು, ಹೇಗೆ? ಸೊ ಮದುವೆ ಅಂತ ಬಂದಾಗ ಅಂದರೆ ನನ್ನ ವೈಫು ಡೆಲ್ಲಿಯವರು. ಸೊ ಅವಳಿಗೂ ಇವಾಗ ಕನ್ನಡ ಕಲಿಸಿದ್ದೀನಿ. ನನಗೆ ಹಿಂದಿ ಬರಲ್ಲ, ಅವಳಿಗೆ ಕನ್ನಡ ಕಲಿಸಿದ್ದೀನಿ. ಅದು ಗ್ರೇಟ್. ಯಾಕಂದ್ರೆ ಕನ್ನಡಿಗರಾಗಿ ಫಸ್ಟ್ ನಾವು ಮಾಡಬೇಕಾಗಿರೋ ಕೆಲಸ ನಮ್ಮ ಕನ್ನಡ ಮಾತೃಭಾಷೆನ ಕಲಿಸ್ಕೊಡ್ಬೇಕು. ಜಸ್ಟ್ 2 years ಅಲ್ಲಿ ಕನ್ನಡ ಕಲಿಸಿದ್ದೀನಿ. ಆ್ಯಂಡ್ ಇವಾಗ ಸ್ವರಗಳು ಬರೀತಾರೆ, ಇಂದ ಹಮ್ ತನಕ ಸ್ವರಗಳು ಬರೀತಾರೆ, ಅದನ್ನು ಕಲಿಸಿದ್ದೀನಿ. ಆಸಕ್ತಿ ಇದ್ರೇನೆ ತಾನೇ ಕಲಿಯೋಕ್ಕಾಗೋದು. ಇವಾಗ ನನಗೆ ಹಿಂದಿ ಕಲಿಯೋಕೆ ಆಸಕ್ತಿ ಇಲ್ಲ, ನಾನು ಮ್ಯಾನೇಜ್ ಮಾಡ್ಬೋದು. ಈ ಸೆಕ್ಯೂರಿಟಿ ಹತ್ರ, ಅವ್ರ ಹತ್ರ ಆವೋ ಭಯ್ಯ ಹಂಗೆ ಹಿಂಗೆ ಅಂತ ಮ್ಯಾನೇಜ್ ಮಾಡ್ಬೋದು. ಬಟ್ ನನ್ನ ಹೆಂಡ್ತಿ, ಲೈಕ್ ಐ ಆಮ್ ರಿಯಲಿ ಪ್ರೌಡ್ ಆಫ್ ಹರ್.
ಕನ್ನಡ ಕಲ್ತಿದ್ದಾರೆ, ಇಷ್ಟು ತುಂಬ ಚೆನ್ನಾಗಿ ಮಾತಾಡ್ತಾರೆ ಆ್ಯಂಡ್ ಶಿ ಕ್ಯಾನ್ ರೈಟ್ ಕಂಟೆಂಟ್ ಆಲ್ಸೋ. ಸಮ್ಟೈಮ್ಸ್ ನನ್ನ ಕನ್ನಡ ಪದಗಳು ಬಂದಿಲ್ಲ ಅಂದರೆ ಶಿ ಟೆಲ್ಸ್ ಮಿ ನೋಡಿ ಈ ಪದಗಳು ಹೇಳ್ಬೋದು. ಸೊ ಆ ಲೆವೆಲ್ಗೆ ಎಕ್ಸ್ಪರ್ಟ್ ಆಗಿದ್ದಾರೆ. ಎಕ್ಸ್ಪರ್ಟ್ ಆಗಿದೆ. ಬಿಕಾಸ್ ಒಂದು ಆಸಕ್ತಿ ಇದ್ರೆ ಡೆಫಿನೆಟ್ಲಿ ಕನ್ನಡ ಕಲಿಬೋದು. ಬೇರೆ ನಾರ್ತ್ ಇಂಡಿಯನ್ಸ್ ಯಾರೇ ಬೆಂಗಳೂರಲ್ಲಿ ಇದ್ದೀರಾ, ನನ್ನ ಹೆಂಡ್ತಿನೇ ಒಂದು ಸ್ಫೂರ್ತಿ ಅಂತ ಅನ್ಕೊಳ್ಳಿ. ಬಿಕಾಸ್ ಕನ್ನಡ ಕಲಿಬೇಕು. ಅಗೇನ್ ಬ್ಯಾಕ್ ಟು ದ ಟಾಪಿಕ್, ವೈರಲ್ ವಿಚಾರ. ಮದುವೆ ಟೈಮಲ್ಲಿ ಏನಾಯ್ತು ಅಂತಂದ್ರೆ, ನಾನು ಇಡ್ಲಿ ತುಂಬಾ ಇಷ್ಟ. ಸೊ ನಾನು ಬೆಂಗಳೂರು ಇಡ್ಲಿ ಲವರ್ಸ್ ಅಸೋಸಿಯೇಷನ್ ಫೌಂಡರ್ ಕೂಡ. ಇಡ್ಲಿಗೆ ಅಂತಾನೆ ಒಂದು, ಸೊ ಈ ಕಡೆ ಒಂದ್ ಕಡೆ ಮಶ್ರೂಮ್ ಬಿರಿಯಾನಿ ಆಯ್ತು, ಇನ್ನೊಂದ್ ಕಡೆ ಇಡ್ಲಿ ಅಸೋಸಿಯೇಷನ್. ಇಡ್ಲಿ ಅಂದ್ರೆ ನಾನು ಪಂಚಪ್ರಾಣ. ಒಂದು ಇನ್ವಿಟೇಷನ್ ಅಲ್ಲಿ ಒಂದು ಕಾನ್ಸೆಪ್ಟ್ ಮಾಡೋಣ, ಒಂದು ಯುನಿಕ್ ಆಗಿ ಮಾಡೋಣ ಅಂದ್ಬಿಟ್ಟು ಇಡ್ಲಿ ವೆಟ್ಸ್ ಚೋಲೆ ಬತೂರೆ ಅಂತ ಮಾಡಿದ್ವಿ. ಬಿಕಾಸ್ ಶಿ ಇಸ್ ಫ್ರಮ್ ಡೆಲ್ಲಿ ಅಲ್ಲ, ಚೋಲೆ ಬತೂರೆ ಫೇಮಸ್ ಇತ್ತು. ಸೂಪರ್ ಕಾನ್ಸೆಪ್ಟ್. ಶಿ ಲೈಕ್ಸ್ ಚೋಲೆ ಬತೂರೆ. ಸೊ ನನ್ನ ಹೆಸರು ಇರಲಿಲ್ಲ, ಚಿಕ್ಕದಾಗಿತ್ತು ಅಷ್ಟೇ, ಆಶಿಕ್ ಅಂಡ್ ರಮಿಕಾ. ಸೊ ಇಡ್ಲಿ ವೆಟ್ಸ್ ಚೋಲೆ ಬತೂರೆ ಅಂತ ಒಂದು ಸ್ಟೋರಿ ಬರುತ್ತೆ. ಅಂದ್ರೆ ನಾವ್ ಹಿಂಗೆ ಮೀಟ್ ಆದ್ವಿ ಅನ್ನೋದು ಒಂದು ಸ್ಟೋರಿ ಬರೆದು ಈ ತರ ಒಂದು ಇನ್ವಿಟೇಷನ್ ಮಾಡಿದ್ವಿ. ಅದ್ರ ಜೊತೆಗೆ ನಾನೇನ್ ಮಾಡಿದೆ, ಯಾರೇ ಒಬ್ರು ಮದ್ವೆಗೆ ಹೋದ್ರೆ, ಇವಾಗ ನಾನು ನೀವು ಅಥವಾ ಬೇರೆಯವ್ರು ಯಾರೇ ಹೋಗ್ಲಿ, ಮದ್ವೆ ಅಂತಂದ್ರೆ ಊಟ. ಸೊ ಮದ್ವೆ ಊಟ ಅಂದ್ರೆ ಎಲ್ಲರಿಗೂ ಇಷ್ಟ ಅಲ್ಲ. ಸೊ ನಾನೇನ್ ಮಾಡಿದೆ, ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ 2 ದಿವಸ ಮದ್ವೆ ಇರುತ್ತೆ ನಮ್ದು. ಸೊ ಎಲ್ಲಾನು ಇನ್ವಿಟೇಷನ್ ಅಲ್ಲೇ ಹಾಕ್ಸ್ಬಿಟ್ಟೆ. ಫುಡ್ ಮೆನು ಅಂಡ್ ಮೋರ್ ದನ್ ಇಟ್ ವಾಸ್ 120 ಪ್ಲಸ್ ವೆರೈಟೀಸ್ ಅನ್ಕೊಳ್ಳಿ. ಅಷ್ಟು 120 ವೆರೈಟಿ. ಸೊ 1 hour ಊಟ ಮಾಡ್ಬೇಕಾಗುತ್ತೆ. ಅಂದ್ರೆ ಕಾನ್ಸೆಪ್ಟ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು ನಮ್ಮ ಮಾವನವ್ರ ಕಡೆಯವರು, ನಮ್ಮ ಚಿಕ್ಕ ಮಾವನವರು. ಸೊ ನಾನು ಫುಡ್ ಬ್ಲಾಗರ್ ಆಗಿರೋದ್ರಿಂದ. ಸೊ ಇದೇನಾಯ್ತು, ಅವತ್ತಿನ ದಿವಸ ಕೋವಿಡ್, ಆಕ್ಚುಲಿ ಇದು ಕೋವಿಡ್ ಅಲ್ಲೇ 2021. ಅವಾಗ ತಾನೇ ರಿಲೀಫ್ ಸಿಕ್ಕಿತ್ತು ಸ್ವಲ್ಪ, ಎಲ್ಲರೂ ಆಚೆ ಹೋಗೋ ಒಂದು ಇರುತ್ತೆ. ಆಮೇಲೆ ಅದು ನಾನು ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲೂ ನಾನು ಪೋಸ್ಟ್ ಮಾಡಿಲ್ಲ, ಅಂದರೆ ಮದುವೆ ಆಗ್ತಾಯಿದ್ದೀನಿ ಅಂತ ನಾನು ಇನ್ನೂ ಪೋಸ್ಟ್ ಮಾಡಿದ್ದಿಲ್ಲ. ಬಟ್ ಯೂಶಲಿ ವಾಟ್ಸಪ್ಪಲ್ಲಿ ಯಾರಿಗಾರು ಕಳಿಸಿರ್ತೀವಲ್ಲ, ಅದೆಲ್ಲ ವೈರಲ್ ಆಗಿಬಿಟ್ಟಿರುತ್ತೆ, ಅಂದರೆ ಮೆನು ಅಂದರೆ ಇನ್ವಿಟೇಷನ್ ನೋಡಿಬಿಟ್ಟು. ಸೊ ಆವಾಗ ಅದೇ ಲಾಸ್ಟ್ ಡೇಟು 2021ಗೆ ನಮ್ಮದು 13ನೇ ತಾರೀಕು ಏನು ಮುಹೂರ್ತ ಆಯಿತು, ಅದೇ ಲಾಸ್ಟ್ ಡೇಟ್ ಇತ್ತು. ಸೊ ಆವತ್ತಿನ ದಿವಸ ಎಷ್ಟೊಂದು ಮದುವೆಗಳು. ಸೊ ನನ್ನ ಮದುವೆದು ಈಸಿ ಆಯ್ತಲ್ಲ, ಬೇರೆಯವ್ರ ಮದುವೆಲಿ ಏನು ತಿಂತಾರೆ, ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ನಮ್ಮದು ಮೆನು ಇದೆಯಲ್ಲ. ಸೊ ಫಸ್ಟ್ ಪ್ರಿಫರೆನ್ಸ್ ನನಗೆ, ಅಂದರೆ ನಮ್ಮ ಮದುವೆಗೇನೆ. ಸೊ ಆ ಥರ ಒಂದು ಇತ್ತು. ಅಂದರೆ ಇವಾಗ ನೀವೇ ನೋಡಿದ್ರು ಈ ಮೆನು ನೋಡ್ಬಿಟ್ಟು ತುಂಬ ಚೆನ್ನಾಗಿದೆ, ಮೌತ್ ವಾಟರಿಂಗ್ ಆಗಿದೆ ಅಂತ ಬಂದೇ ಬರ್ತೀವಿ, ಮಿಸ್ ಮಾಡ್ಕೊಳ್ಳಲ್ಲ ಮದುವೆನ, ಆ ಥರ. ಸೊ ಅದೊಂದಾಗಿತ್ತು. ಪ್ಲಸ್ ಇವಾಗ ಆ ಸೋಷಿಯಲ್ ಮೀಡಿಯಾದಲ್ಲಿ ಅವಾಗಲೇ ಟ್ರೆಂಡ್ ಆಗಿದ್ದೆ, ಅದು ಹಂಗೆ ವೈರಲ್ ಆಗಿಬಿಟ್ಟಿತ್ತು. ಅಂದರೆ ಫಾರ್ವರ್ಡ್ ಆಗಿ ಫುಡ್ ಬ್ಲಾಗರ್ ಇನ್ವಿಟೇಷನ್ ಅಂದ್ಬಿಟ್ಟು. ಸೊ ಎಷ್ಟೊಂದು ಜನ ನಮ್ಮ ಫಾಲೋವರ್ಸ್ ನಮ್ಮ ಮುಖನೇ ನೋಡಿರಲ್ಲ ಅಲ್ಲ, ಸೊ ಅವರೆಲ್ಲ ಬಂದ್ಬಿಟ್ಟು ಸ್ಟೇಜಲ್ಲೆಲ್ಲ ವಿಶ್ ಮಾಡೋಕ್ಕೆ ಬಂದರು. ಸೊ ತುಂಬ ಜನ ಇದ್ದರು. ಕೆಳಗಡೆ ಕಿಚನಲ್ಲಿ ಅಂದರೆ ಡೈನಿಂಗ್ ಹಾಲಲ್ಲಿ ಎಷ್ಟು ಜನ ಇದ್ರು, ಈಕ್ವಲ್ ಆಗಿ ಮೇಲ್ಗಡೆನೂ ಅಷ್ಟೇ ಜನ ಇದ್ರು ರಿಸೆಪ್ಷನಲ್ಲಿ. ಸೊ ಸ್ಟೇಜ್ ಮೇಲೆ ಬರ್ತಾರೆ, ನಾನು ನನ್ನ ಹೆಂಡ್ತಿ ಮುಖ ನೋಡ್ಕೊತೀವಿ, ನಿಮ್ಮ ಕಡೆಯವರ ಅಂತ ನೋಡ್ತೀವಿ, ನಮ್ಮ ಕಡೆಯವರಲ್ಲ. ನನ್ನ ಹೆಂಡ್ತಿ ನನ್ನ ಹೆಂಡ್ತಿ ಹೇಳ್ತಾಳೆ ನಿಮ್ಮ ಕಡೆಯವರ ಅಂತ, ನನ್ನ ಕಡೆಯವರಲ್ಲ. ಆಮೇಲೆ ಅವ್ರು ಅಲ್ಟಿಮೇಟ್ಲಿ ಬಂದ್ಬಿಟ್ಟು ಹೇಳ್ತಾರೆ ನಾನು ಫಾಲೋವರು, ಅದೊಂದು ಹೇಳ್ತಾರೆ. ಮತ್ತು ಇನ್ನು ಕೆಲವೊಬ್ಬರು, ನಾನು ಆ್ಯಕ್ಚುಲಿ ಅಪಾರ್ಟ್ಮೆಂಟಲ್ಲಿ ಇದ್ನಲ್ಲ, ಸೊ ಅಪಾರ್ಟ್ಮೆಂಟಲ್ಲಿ ಇರ್ಬೇಕಾದ್ರೆ ಅಂದರೆ ಇನ್ವಿಟೇಷನ್ ಎಲ್ಲರಿಗೂ ವಾಟ್ಸಪ್ಪಲ್ಲಿ ಸರ್ಕ್ಯುಲೇಟ್ ಮಾಡಿರ್ತೀನಲ್ಲ, ನಾನು ಬೇರೆಯವ್ರ ಮುಖನೇ ನೋಡಿಲ್ಲ. ಅಂದರೆ ನಮ್ದಾಯ್ತು, ನನ್ನ ಕೆಲಸ ಆಯಿತು ಅಂತ ಅಪಾರ್ಟ್ಮೆಂಟಲ್ಲಿ ಇರ್ತದೆ. ಇವಾಗ ನನ್ನ ವೈಫ್ಗೆ ಎಲ್ಲರೂ ಪರಿಚಯ, ಎಲ್ಲರೂ ಅಪಾರ್ಟ್ಮೆಂಟಲ್ಲಿ ಮಾತಾಡಿಸ್ತಾರೆ. ಸೊ ಹಂಗೆ ಎಲ್ಲ ಕಡೆ ಸರ್ಕ್ಯುಲೇಟ್ ಆಗಿ 800 ಜನ ಬರಬೇಕಾಗಿರೋದು 2600 ಜನ ಬಂದರು. ಸೊ ಮೊದಲನೇ ದಿವಸ ಏನು ರಿಚುವಲ್ಸ್ ಇರುತ್ತೆ, ಮಧ್ಯಾಹ್ನ ಬಂದಿರೋ ಗೆಸ್ಟ್ಗಳಿಗೆ ಅಂದರೆ ಕಪಲ್ಸ್ಗೆ ದೊಡ್ಡ ಬಾಳೆ ಎಲೆ, ತುಂಬ ದೊಡ್ಡ ಬಾಳೆ ಎಲೆ. ಸೊ ಕಪಲ್ಸ್ನ ಕೂರಿಸ್ಬಿಟ್ಟು ಒಂದೇ ಬಾಳೆ ಎಲೆ ಊಟ, ಇಬ್ರಿಗೂ ಆರತಿ ಮಾಡಿ ಆರ ಎಕ್ಸ್ಚೇಂಜ್ ಮಾಡಿ ಒಂದೇ ಬಾಳೆ ಎಲೆಯಲ್ಲಿ ಇಬ್ಬರು ಕಪಲ್ ಕೂತ್ಕೊಂಡು ತಿನ್ನೋ ಒಂದು ಕಾನ್ಸೆಪ್ಟ್ ಮಾಡಿದರು ಮದುವೆಯಲ್ಲಿ. ಆ್ಯಂಡ್ ರಾತ್ರಿ ಕ್ಯಾಂಡಲ್ ಲೈಟ್ ಡಿನ್ನರ್ ಥರ ಮಾಡಿದರು. ಆಮೇಲೆ ಪ್ರತಿಯೊಂದು ನನಗೆ ಇಡ್ಲಿ ಇಷ್ಟ ಅಂದ್ಬಿಟ್ಟು ಪ್ರತಿ ಮೆನುಲಿ, ಅಂದರೆ ಪ್ರತಿಯೊಂದು ಟೈಮಲ್ಲಿ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಲಂಚ್ ಆಗಿರ್ಬೋದು, ಡಿನ್ನರ್ ಆಗಿರ್ಬೋದು, ನಿಮಗೆ ಇಡ್ಲಿ ಅಂತಲೇ ಗೊತ್ತಿಲ್ಲ, ಬಟ್ ಇಡ್ಲಿ ಥರ ಯಾವುದೋ ಒಂದು ಡಿಶ್ ಮಾಡಿ ಒಂದು ಮೆನುಲಿತ್ತು. ಆ ಥರ ಒಂದು ಕ್ಯೂರೇಟ್ ಮಾಡಿದರು, ತುಂಬಾ ಚೆನ್ನಾಗಿತ್ತು. ಸೊ ಈ ಥರ ಒಂದು ಆಗಿರೋದ್ರೆ, ಅಂದರೆ ಈ ಥರ ವೈರಲ್ ಆಗಿದ್ದಕ್ಕೆ ಎಷ್ಟೊಂದು ಜನ ಬಂದರು, ಎಲ್ಲರೂ ನಮ್ಮನ್ನು ಆಶೀರ್ವಾದ ಮಾಡಿದ್ರು, ನಾವು ಚೆನ್ನಾಗಿದ್ದೀವಿ. ಪಟಾಯ ಫ್ರೈಡ್ ರೈಸ್ ಅಂತ ಹೇಳಿ ನೀವು ಮಾಡ್ತೀರಾ, ಏನದು ಪಟಾಯ ಫ್ರೈಡ್ ರೈಸು? ಫ್ರೈಡ್ ರೈಸ್ ತಿಂತೀನಿ, ಅಂದರೆ ಎಗ್ ಫ್ರೈಡ್ ರೈಸ್ ತಿಂತೀನಿ, ನನ್ನ ಫೇವ್ರೇಟ್ ಕೂಡ ಆ ಜಾಗದಲ್ಲಿ. ಸೊ ಗಾಂಧಿ ಬಜಾರ್ ಠಾಕೂರ್ ಸರ್ಕಲ್ ಏನಿದೆ ಅಲ್ಲಿ ತಿಂತೀವಿ. ಸೊ ಅವಾಗ ಅಲ್ಲಿ ಹೋದಾಗ ಒಂದು ಸತಿ ಹಿಂಗೆ ಮಾತಾಡ್ತಾ ಇದ್ದಾಗ ಓನರ್ ತುಂಬ ಕ್ಲೋಸ್ ಆಗಿ 8 ವರ್ಷದಿಂದ ಪರಿಚಯ, ಒಡನಾಟ ಎಲ್ಲ ಇರೋದ್ರಿಂದ ಕೇಳಿದೆ, ಸುಮ್ಮನೆ ಕೇಳಿದೆ ನಾರ್ಮಲಾಗಿ, ಹೆಂಗಿದೆ ಅಣ್ಣ ಬಿಸ್ನೆಸ್ ಅಂತ. ಅದಕ್ಕೆ ಒಂದು ಸ್ವಲ್ಪ ಡಲ್ ಇದೆ ಅಣ್ಣ, ಯಾಕೋ ಗೊತ್ತಿಲ್ಲ, ಕಮ್ಮಿ ಆಗಿಬಿಟ್ರು, ಯಾಕಂದರೆ ಆ ಜಾಗ ಒಂದು ಸ್ವಲ್ಪ ಚೇಂಜ್ ಆಗೋಯ್ತಲ್ಲ ಅದಕ್ಕೆ ಅಂತ. ಸರಿ ಅಂದ್ಬಿಟ್ಟು ಒಂದು ಐಡಿಯಾ ಕೊಟ್ಟೆ.
ಅವ್ರಿಗೆ ಮೊದಲೇ ಹೇಳಿದೆ ಇದನ್ನು ಪಕ್ಕ ವೈರಲ್ ಆಗೇ ಆಗುತ್ತೆ, ನೀವು ರೆಡಿ ಆಗಿರಿ ಕಸ್ಟಮರ್ಸ್ ಬರೋಕ್ಕೆ ಅಂತ ಹೇಳಿದೆ. ಸೊ ಆಗ ಅವ್ರಿಗೆ ನಾವು ಯೂಶಲಿ ಏನು ಮಾಡ್ತೀವಿ, ನಾನು ಡಬಲ್ ಎಗ್ ಫ್ರೈಡ್ ರೈಸ್ ತೊಗೊತೀನಿ, ಡಬಲ್ ಎಗ್ ಫ್ರೈಡ್ ಜೊತೆ ಹಾಫ್ ಬಾಯ್ಲ್ ಅಥವಾ ಆಮ್ಲೆಟ್ ತೊಗೊತೀನಿ, ಕುಲ್ಕಿನೋ ಏನೋ ಎಗ್ ಕುಲ್ಕಿ ಅಂತ ಏನೋ ಕರೀತಾರಲ್ಲ ಅದನ್ನು ತೊಗೊತೀವಿ. ಸೊ ಆವಾಗ ಡಬಲ್ ಎಗ್ ಫ್ರೈಡ್ ರೈಸ್ ಮಾಡೋದಕ್ಕಿಂತ ಮುಂಚೆ ನಾನು ಹೇಳಿದೆ, ಒಂದು ಬಾಣಲಿಲಿ 2 ಮೊಟ್ಟೆ ತೊಗೊ, ಮೊಟ್ಟೆ ಆಮ್ಲೆಟ್ ಮಾಡ್ಕೊಂಬಿಟ್ಟು ಸುತ್ತ ಹಾಕು, ಬಾಣಲಿ ಸುತ್ತ ಹಾಕಿ ಎಲ್ಲ ಕಡೆ ಕವರ್ ಮಾಡು ಅಂತ ಹೇಳಿಬಿಟ್ಟು, ಅದಾದಮೇಲೆ ಡಬಲ್ ಎಗ್ ಫ್ರೈಡ್ ರೈಸ್ನ ಒಳಗಡೆ ಇಟ್ಬಿಟ್ಟು ಪ್ಲೇಟ್ ಮೇಲೆ ಉಲ್ಟಾ ಹಾಕಿ ದಬ್ಬಾಕ್ಬಿಟ್ಟು ಕೊಡಿ. ನಾನು ಅವಾಗ ಫ್ರೈಡ್ ರೈಸ್ನ ಹಿಂಗೆ ಕಟ್ ಮಾಡಿ ಸ್ಪೂನಲ್ಲಿ ಅಥವಾ ಫೋರ್ಕಲ್ಲಿ ಕಟ್ ಮಾಡಿ ಆ ವಿಡಿಯೋ ಮಾಡೋಣ, ಒಳಗಡೆ ರೈಸ್ ಕಾಣುತ್ತೆ, ಆಪರೇಷನ್ ಮಾಡ್ದಂಗೆ ಕಟ್ ಮಾಡಿಬಿಟ್ಟು ಆಮ್ಲೆಟ್ ಜೊತೆ ರೈಸ್ ತಿನ್ನಂಗೆ ಒಂದು ಪ್ಲ್ಯಾನ್ ಮಾಡಿ ಒಂದು ವಿಡಿಯೋ ಮಾಡಿಕೊಟ್ಟೆ. ಆ್ಯಂಡ್ ಇಟ್ ವೆಂಟ್ ವೈರಲ್, ಇನ್ಸ್ಟೆಂಟ್ಲಿ ಇಟ್ ವೆಂಟ್ ವೈರಲ್. ಆಬ್ವಿಯಸ್ಲಿ ನನಗೆ ಗೊತ್ತಿತ್ತು, ನಮಗೆ ಗೊತ್ತಿರುತ್ತಲ್ಲ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸಲ್ಲಿ ಯಾವ ಕಂಟೆಂಟ್ ಓಡುತ್ತೆ ಯಾವ ಕಂಟೆಂಟ್ ಓಡಲ್ಲ ಅಂತ. ಸೊ ಅದೇ ಅದೇ ಫ್ರೈಡ್ ರೈಸ್ನ ಆಮ್ಲೆಟ್ ಜೊತೆ ತಿಂದ್ಬಿಟ್ಟು ವಿಡಿಯೋ ಮಾಡಿದ್ರೆ ಕಮ್ಮಿ ರೀಚ್ ಬರ್ತಾಯಿತ್ತು. ಒಂದು ಹೆಸರಿಟ್ಟೆ, ಪಟಾಯ ಫ್ರೈಡ್ ರೈಸ್ ಅಂತ ಹೆಸರಿಟ್ಟೆ. ಪಟಾಯ ಫ್ರೈಡ್ ರೈಸು ಒಂಥರ ಟ್ರೆಂಡ್ ಆಗೋಯ್ತು. ಪ್ರತಿ ಕಸ್ಟಮರು ಅಲ್ಲಿ ನೋಡಿದವರೆಲ್ಲ ಆ ಜಾಗಕ್ಕೆ ಹುಡ್ಕೊಂಡು ಹೋಗಿ ಪಟಾಯ ಫ್ರೈಡ್ ರೈಸ್ ಕೊಡಿ ಅಂತ ಆಯಿತು. ಮತ್ತು ಒಂದು ಬೋರ್ಡ್ ಕೂಡ ಹಾಕಿದ್ರು, ಪಟಾಯ ಫ್ರೈಡ್ ರೈಸ್ ಆದರೆ 15 ನಿಮಿಷ ಆಗುತ್ತೆ, 20 ನಿಮಿಷ ಆಗುತ್ತೆ ಅಂತ ಒಂದು ಬೋರ್ಡ್ ಕೂಡ ಹಾಕಿದ್ರು ಓನರ್. ಸೊ ಆ ಥರ ಒಂದು USPನ ಕ್ರಿಯೇಟ್ ಮಾಡಬೇಕು. ಸುಮ್ಮನೆ ಫುಡ್ ಬ್ಲಾಗರ್ ಅನ್ನೋದಕ್ಕಿಂತ ನಾವೊಂದು ಐಡಿಯಾ ಕೊಟ್ಟು ಅವ್ರಿಗೆ ಬಿಸ್ನೆಸ್ ಮಾಡಿಕೊಡ್ಬೇಕು. ಅದು ನನ್ನ ಒಂದು ಕಾನ್ಸೆಪ್ಟ್ ಆಗಲಿ, ನನ್ನ ಒಂದು ಎಥಿಕ್ಸ್ ಅಷ್ಟೇ. ಸೊ ಮುಂಚೆ ಆಗಿದ್ರೆ ಅದೇ ಡಬಲ್ ಎಗ್ ಫ್ರೈಡ್ ರೈಸು ಒಂದು ಆಮ್ಲೆಟ್ ಆಗಿದ್ರೆ 60 ರೂಪಾಯಿ 70 ರೂಪಾಯಿ ಕೊಟ್ಟು ತಿಂತಾಯಿದ್ರೆ, ಇವಾಗ ಅದೇ 100 ರೂಪಾಯಿ ಕೊಟ್ಟು ತಿಂತಾರೆ. ಸೊ ದ ವೇ ವಿ ಪ್ರೆಸೆಂಟ್ ಮ್ಯಾಟರ್ಸ್ ಎ ಲಾಟ್. ಪ್ರೆಸೆಂಟೇಷನ್ ತುಂಬಾ ಮ್ಯಾಟ್ರ್ ಆಗುತ್ತೆ. ಅಂದರೆ ಅದರಲ್ಲೂ ಬೆಂಗಳೂರಲ್ಲಿ Tier 2 Tier 3 ಸಿಟಿ ಎಲ್ಲ ಅಷ್ಟೊಂದು ಪ್ರೆಸೆಂಟೇಷನ್ ಯಾರೂ ನೋಡೋಲ್ಲ. ಬಟ್ ಬೆಂಗಳೂರಲ್ಲಿ ಒಂದು ಎಟ್ರೋಜಿನಿಯಸ್ ಮಾರ್ಕೆಟ್ ಆಗಿರೋದ್ರಿಂದ ಎಲ್ಲರನ್ನೂ ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಮತ್ತು ಎಲ್ಲರಿಗೂ ಒಂಥರ ವಿವಿಧ ರೀತಿಯ ಫುಡ್ನ ತಿನ್ನಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ. ಸೊ ಈ ಥರ ಒಂದು ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಜನ ಮರಳೋ ಜಾತ್ರೆ ಮರಳೋ ಅಂತ ಹೇಳ್ತಾರಲ್ಲ, ಸೊ ದೂರದ ಹಂಗೆ ಇವಾಗ ಎಷ್ಟೊಂದು ಜನ ಫ್ಯೂಷನ್ ಫುಡ್ ಮಾಡ್ತಾರೆ, ಇಡ್ಲಿನ ಕಟ್ ಮಾಡಿ ಅದೇನು ಐಸ್ ಕ್ರೀಮ್ ಹಾಕಿ ಇನ್ನೊಂದು ಹಾಕಿ ಎಲ್ಲ ಮಾಡ್ತಾರೆ. ಫ್ಯೂಷನ್ ಫುಡ್ಡೆಲ್ಲ ಇಷ್ಟಪಡಲ್ಲ ನಾನು. ದ ವೇ ವಿ ಪ್ರೆಸೆಂಟ್ ಆ ಥರ ಒಂದು ಮ್ಯಾಟ್ರ್ ಆಗುತ್ತೆ ಅಷ್ಟೇ. ಮತ್ತು ಆಮೇಲೆ ಅವ್ರಿಗೂ ಬಿಸ್ನೆಸ್ ಕೂಡ ಆಗುತ್ತೆ. ಚಿಕ್ಕ ಅಂಗಡಿ ಬೆಳೀಲಿ, ನಮ್ಗೆ ಯಾವುದೂ ಸ್ವಾರ್ಥ ಇಲ್ಲ. ಅವ್ರು ಬೆಳೆದ್ರೆ ನಮಗೂ ಒಳ್ಳೆಯದು. ಅವ್ರು ಬಂದ್ಬಿಟ್ಟು ಇನ್ನೊಂದು ಸತಿ ನೆಕ್ಸ್ಟ್ ಟೈಮ್ ಹೋದೆ, ಅಣ್ಣ ಫುಲ್ ವೈರಲ್ ಆಗ್ಬಿಡ್ತಣ್ಣ, ಫುಲ್ ಜನ ತಡ್ಕೊಳಕ್ಕಾಗಲಿಲ್ಲ ಅಣ್ಣ ಅಂದ್ಬಿಟ್ಟು ಒಂದು ಪ್ಲೇಟು ಫ್ರೀಯಾಗಿ ಒಂದು ಫ್ರೈಡ್ ರೈಸ್ ಕೊಡ್ತಾರಲ್ಲ, ಆ ನೆಮ್ಮದಿ ಇದೆಯಲ್ಲ, ಅದು ತಿಂದಾಗ ನನಗೊಂದು ಸ್ಪೆಷಲ್ ಆಗಿ ಎಷ್ಟೇ ಜನ ಇದ್ರೂ ನಾನು ಬಂದಿದ ತಕ್ಷಣವೇ ನನಗೊಂದು ಆ ಇಂಪಾರ್ಟೆನ್ಸ್ ಆಗಲಿ, ಆ ಅತಿಥಿ ಸತ್ಕಾರ ಆಗಲಿ ಇದೆಯಲ್ಲ, ಅದೊಂಥರ ನಮಗೊಂಥರ ಎಲ್ಲೋ ಕರ್ಕೊಂಡು ಹೋಗುತ್ತೆ. ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಮನಸ್ಸಿಗೆ ಇಷ್ಟ ಆಗುತ್ತೆ. ಅಷ್ಟೇ ಬೇಕಾಗಿರೋದು ನನಗೆ, ದುಡ್ಡೇ ಎಲ್ಲ ಅಲ್ಲ. ಈಗ ಏನಾದರೂ ನಿಮಗೆ ಇಷ್ಟ ಆಗಿಲ್ಲ ಅಂತ ಇಟ್ಕೊಳ್ಳೋಣ, ಅದನ್ನು ನೀವು ಹೇಳ್ಕೋಬೇಕಾಗಿರುತ್ತೆ. ಸೊ ಆ ಥರದ್ದೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸು ನಿಮಗೆ ಇದನ್ನು ಹೋಗಿ ನಾವು ಪ್ರಮೋಟ್ ಮಾಡಬೇಕಾ ಅಂತ ಅನಿಸ್ಬಿಟ್ಟಿರುತ್ತೆ. ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ. ಅಂದರೆ ಮಾರ್ಕೆಟಿಂಗ್ ಅಂದರೆ ಹಂಗೇನೆ. ಇವಾಗ ಚೆನ್ನಾಗಿದ್ರು ಚೆನ್ನಾಗಿಲ್ಲದಿದ್ರು ಎಷ್ಟೋ ಸೆಲೆಬ್ರಿಟಿಗಳಾಗಲಿ, ಎಷ್ಟೋ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ಗಳಾಗಲಿ, ಯಾರೇ ಆಗಿರಲಿ ಪ್ರಮೋಟ್ ಮಾಡೇ ಮಾಡ್ತಾರೆ. ಇವಾಗ ಲಕ್ಸ್ನ ಯಾರೋ ಒಬ್ಬರು XYZ ಪ್ರಮೋಟ್ ಮಾಡ್ತಾರೆ, ಅವ್ರ ಮನೇಲಿ ಲೆಕ್ಸ್ ಯೂಸ್ ಮಾಡ್ತಾರಾ? ಇಲ್ಲ. ಸೊ ನಾನು ಆ ಕ್ಯಾಟಗರಿಗೆ ಸೇರಲ್ಲ. ನಾನು ಯೂಸ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ಮೈಸೂರು ಸ್ಯಾಂಡಲ್ ಸೋಪ್ ನಾನು ಯೂಸ್ ಮಾಡಿದ್ದೀನಿ, ಅದಕ್ಕೆ ಅವ್ರಿಗೆ ವೀಡಿಯೋ ಮಾಡಿಕೊಟ್ಟಿದ್ದೀನಿ. ಅದೇ ರೀತಿ ಏರ್ ಆಯಿಲ್ ಯಾವುದೋ ಬಂತು, ತುಂಬ ಪ್ರೈಸಿಂಗ್ ಕೊಟ್ಬಿಟ್ಟು ನನ್ನ ದುಡ್ಡಲ್ಲಿ ಕೊಂಡ್ಕೊಳಕ್ಕೆ ನನಗಾಗಲ್ಲ. ನಾನು ಎಸ್ಪೆಷಲಿ ನನ್ನನ್ನು ಕೊಂಡ್ಕೊಳಕ್ಕಾಗಲ್ಲ, ಯಾಕಂದರೆ ನಾನು ವೀಡಿಯೋನೂ ಮಾಡಿಲ್ಲ. ಡೈರೆಕ್ಟಾಗಿ ಹೇಳಿದ್ರೆ ನನಗೆ ಇಂಟ್ರೆಸ್ಟ್ ಇಲ್ಲ ಮಾಡೋಕ್ಕೆ ಅಂತಲೇ ಅಂದೆ. ಬೇರೆಯವರು ಹೋಗಿ ಕೈ ಸುಡ್ಕೊಂಡು ಇದ್ದಾರೆ, ಯಾಕಂದರೆ ಹೋಗಿ ಫೇಕ್ ಅಂತ ಗೊತ್ತಾಯಿತು, ಅದಕ್ಕೆ ಇನ್ನೊಬ್ಬರು ಕಂಪ್ಲೇಂಟ್ ಮಾಡಿ ಜೈಲ್ಗೆಲ್ಲ ಹೋದರು. ಈ ಥರ ಎಲ್ಲ ತುಂಬ ಇಶ್ಯೂಸ್ ಆಗಿದೆ, ಮೇಜರ್ ಇಶ್ಯೂನೇ ಆಗಿದೆ. ಎಷ್ಟೋ ದೊಡ್ಡ ಆ್ಯಕ್ಟರ್ ಬಂದ್ಬಿಟ್ಟು ಪ್ರಮೋಷನ್ ಮಾಡಿದ್ದಾರೆ. ಸೊ ಬಾಲಿವುಡ್ ಆ್ಯಕ್ಟರ್ ಎಷ್ಟೊಂದು ಜನ ಬಂದು ಮಾಡಿದ್ರು. ಬಟ್ ಆದರೆ ನನಗೆ ನಂಬಿಕೆ ಇಲ್ಲ. ಅಂದರೆ ಅವ್ರದ್ದು ಫೇಕ್ ಅಂತ ಗೊತ್ತಿಲ್ಲ, ಒರಿಜಿನಲ್ ಅಂತ ನನಗೆ ಗೊತ್ತಿಲ್ಲ, ನಾನಂತೂ ಯೂಸ್ ಮಾಡಿಲ್ಲ, ಸೊ ನಾನು ಪ್ರಮೋಟ್ ಮಾಡಲ್ಲ. ಆಮೇಲೆ ಇನ್ನೊಂದು ಏನಪ್ಪ, ಈ ಡ್ರೋನು 1200 ರೂಪಾಯಿ ಕೊಡ್ತೀನಿ, 2000 ರೂಪಾಯಿಗೆ ಕೊಡ್ತೀನಿ ಅಂತ, ಅದೊಂದು ಇದೆಯಲ್ಲ, ತುಂಬ ಚೀಪಾಗಿ ಸಿಗುತ್ತೆ ಅಂತ ಯಾವುದೋ ಒಂದು ಕಮ್ಯುನಿಕೇಷನ್ ಏನೋ ಮಾಡ್ತಾರೆ, ವೀಡಿಯೋಸ್ನೆಲ್ಲ ಮಾಡಿಸ್ತಾ ಇರ್ತಾರೆ, ಚೆನ್ನಾಗಿ ದುಡ್ಡು ಕೊಡ್ತಾರೆ. ನನಗೂ ಕೊಟ್ಟರು, ನನಗೆ ಕೊಡೋಕೆ ಇನ್ನೂ, ಅಂದರೆ ನಾವು ವಿಡಿಯೋ ಆದಮೇಲೆ ದುಡ್ಡು ಇಸ್ಕೊಳ್ಳೋದು. ನಾನು ಅಂದ್ಕೊಂಡೆ ಬೇರೆ ಬ್ಲಾಗರ್ ಪ್ರಮೋಟ್ ಮಾಡಿದಾರಲ್ಲ ಅವ್ರು ನಿಯತ್ತಾಗಿರ್ತಾರೆ ಅಂತ ಅಂದ್ಕೊಂಡೆ. ಅದು ಅಂದ್ಬಿಟ್ಟು ನಾನು ಇಸ್ಕೊಂಡೆ, ಡೆಲಿವರಿ ಮಾಡಿಸ್ಕೊಂಡೆ. ನೋಡಿದ್ರೆ ಆರೋದೇ ಇಲ್ಲ. ಡ್ರೋನ್ ಅಂದರೆ ಆರ್ಬೇಕಲ್ಲ, ಹೌದು, ಅವಕ್ಕಾಗಿ ಆರಿಸಿದ್ರು. ಇವಾಗ ನನ್ನ ನಂಬಿ ಎಷ್ಟೋ ಫಾಲೋವರ್ಸು ಇದು ಚೆನ್ನಾಗಿದೆಯೇನೋ, ಆಶಿಕ್ ಪ್ರಮೋಟ್ ಮಾಡಿದ್ದಾರೆ ತೊಗೊಳ್ಳೋಣ ಅಂತ ಹೋಗಿರ್ತಾರೆ.
ತೊಗೊಂಡಿರ್ತಾರೆ. ಸೊ ಅದಕ್ಕೆ ನಾನು ಡೈರೆಕ್ಟಾಗಿ ಹೇಳಿದೆ, ನಾನು ಪ್ರಮೋಟ್ ಮಾಡೋದಿಲ್ಲ. ನೀವು ದುಡ್ಡು ಕೊಟ್ರೂ ಬೇಡ, ನಿಮ್ಗೆ ವಾಪಸ್ ಡ್ರೋನೇ ಕಳಿಸ್ಬಿಡ್ತೀನಿ, ವಾಪಸ್ಸು ನಾನೇ ಕೊರಿಯರ್ ಚಾರ್ಜಸ್ ಹಾಕ್ಬಿಟ್ಟು ನಾನೇ ನಿಮಗೆ ಕಳಿಸ್ಬಿಡ್ತೀನಿ, ದಯವಿಟ್ಟು ನನಗೆ ಬೇಡ ಅಂತಲೇ ಅಂದ್ಬಿಟ್ಟೆ. ಐ ಡೋಂಟ್ ವಾಂಟ್ ಟು ನೇಮ್ ದ ಬ್ರ್ಯಾಂಡ್ ಬಿಕಾಸ್ ಅವ್ರ ಹೊಟ್ಟೆಗೂ ನಾನು ಹೊಡೆಯೋದು ನನಗೇನು ಬೇಕಾಗಿಲ್ಲ. ಬಟ್ ಈ ಥರ ಆಯಿತು. ನಮ್ಗೆ ರಿಮೋಟೇ ವರ್ಕ್ ಆಗಲ್ಲ, ಡ್ರೋನ್ ಹಾರೋದಿಲ್ಲ ಅಂತಂದರೆ ಅದು ಡ್ರೋನ್ ಅಲ್ಲ, ಮೋಸ ಮಾಡ್ತಾ ಇದ್ದಾರೆ. ಅದು ಜನಗಳಿಗೆ ಗೊತ್ತಿಲ್ಲ. ಎಷ್ಟೋ ಬ್ಲಾಗರ್ಸ್ಗಳು ಮಾಡಿದ್ದಾರೆ, ಎಷ್ಟೋ ಇನ್ಫ್ಲುಯೆನ್ಸರ್ಸ್ಗಳು ಮಾಡಿದ್ದಾರೆ. ಒಂದೊಂದು ವೀಡಿಯೋಗೆ 1 ಲಕ್ಷನೂ ಕೊಟ್ಟಿದ್ದಾರೆ, 50,000 ಕೊಟ್ಟಿದ್ದಾರೆ, 2 ಲಕ್ಷನೂ ಕೊಟ್ಟಿದ್ದಾರೆ. ವಿಡಿಯೋ ಮಿಲಿಯನ್ಸಲ್ಲಿ ಓಡಿರುತ್ತೆ. ಆ ಕ್ಯಾಟಗರಿ ನಾನು ಬೇಡ, ಆ ಕ್ಯಾಟಗರಿ ನಾನಲ್ಲ. ನನ್ನ ಫಾಲೋವರ್ಸ್ಗೆ ನಾನು ಹೇಳ್ತೀನಿ, ಸೊ ನನ್ನ ಫಾಲೋವರ್ಸ್ಗೆ ಚೀಟ್ ಮಾಡಲ್ಲ ಅನ್ನೋದು ನಿಮ್ಮ ಸಿದ್ಧಾಂತ. ಹೌದು. ಇವಾಗ್ಲೂ ಅಷ್ಟೇ 1500 1600 ರಿವ್ಯೂ ಮಾಡಿದ್ದೀವಿ. ಯಾವುದೇ ಒಂದು ರೆಸ್ಟೋರೆಂಟ್ಗೆ ಹೋದರೆ ನೀವು ಡಿಸಪಾಯಿಂಟ್ ಅಂತೂ ಆಗಲ್ಲ. ಸೊ ಈ ಥರ ಒಂದು ಜರ್ನಿಲಿ ನನ್ನ ಒಂದು ಲೈಫಲ್ಲಿ ಒಂದು ಅಳವಡಿಸ್ಕೊಂಡಿದ್ದೀನಿ. ಅಷ್ಟೇ ನನಗೆ ಇಂಪಾರ್ಟೆಂಟು. ಒಬ್ಬರು ಬೆಳಿಬೇಕು, ಒಬ್ರಿಗೆ ಸಾಥ್ ಕೊಡಬೇಕು, ಅವ್ರು ನಮ್ಮನ್ನು ಗುರುತಿಡಿಬೇಕು, ಗ್ಯಾಪ್ನ ಹಿಡ್ಕೊಬೇಕು. ಅಷ್ಟೇ ನನ್ನ ಗುರಿ. ನಂದೇನು ದೊಡ್ಡದಾಗಿ ದುಡ್ಡು ಮಾಡಬೇಕು ಅಂತ ಬಂದಿಲ್ಲ. ಎಲ್ಲ ನಮ್ಮ ಜೊತೆ ಇದ್ದವ್ರನ್ನೇ ನಂಬಕ್ಕಾಗಲ್ಲ. ಅಂಥ ಮಹಾಭಾರತದಲ್ಲೇ ಶಕುನಿ ಕೂಡ ಕೌರವರನ್ನ ಜೊತೆ ಇದ್ಕೊಂಡೇ ಕುರುವಂಶನ ಉಳಿಸ್ತವನು, ಅಂದರೆ ಬ್ರೇಕ್ ಮಾಡಿದವರು ಇಂಡೈರೆಕ್ಟ್ಲಿ. ಸೊ ಇನ್ನು ನಮ್ಮ ಜೊತೆ ಇದ್ದವರು ಬ್ರೇಕ್ ಮಾಡಲ್ಲ ಅನ್ನೋದೇನು ಗ್ಯಾರಂಟಿ? ಸೊ ಇಷ್ಟೆಲ್ಲ ಇದೆ, ಇಷ್ಟೆಲ್ಲ ಆಗಿರ್ಬೇಕಾದ್ರೆ ಹೋಟೆಲ್ ಬಿಸ್ನೆಸ್ಸು ಹೇಗಿರುತ್ತೆ, ಮತ್ತು ಪ್ರಮೋಷನ್ಸ್ ಹೇಗೆ ಮಾಡಬೇಕಾಗಿರುತ್ತೆ, ಫುಡ್ ಹೇಗಿರಬೇಕು ಅನ್ನೋದೆಲ್ಲ ನಿಮಗೆ ಗೊತ್ತಿದೆ. ಈ ಒಂದು ಸಂದರ್ಭದಲ್ಲಿ ನೀವು ಈಗ ಮತ್ತೆ ತಿರ್ಗಾ ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಎಲ್ಲಿ ಮಾಡ್ತಾ ಇದ್ದೀರಾ, ಯಾವಾಗಿಂದ ಮಾಡ್ತಾ ಇದ್ದೀರಾ, ಈ ಹೋಟೆಲ್ ಸ್ಪೆಷಾಲಿಟಿ ಏನು ಅಂತ ಹೇಳಿ ತಿಳ್ಕೊಳ್ಳೋ ಒಂದು ಕ್ಯೂರಿಯಾಸಿಟಿ ಇದೆ ನನಗೆ. ಸೊ ಮೇಕ್ರಿ ಸರ್ಕಲ್ ಹತ್ರ ಪ್ರಾರಂಭ ಆಗ್ತಾ ಇರೋದು. ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಸೇರಿ ಒಂದು ಹೋಟೆಲ್ ಮಾಡ್ತಾ ಇರೋ ಒಂದು ಅನಂತ ಅಂತ ರೆಸ್ಟೋರೆಂಟ್ ಹೆಸರು. ಮೇಕ್ರಿ ಸರ್ಕಲಲ್ಲಿದೆ. A to B ಇನ್ನು 2-3 ಔಟ್ಲೆಟ್ ಪಕ್ಕ, 2-3 ಬಿಲ್ಡಿಂಗ್ ಪಕ್ಕದಲ್ಲೇ. ಆ್ಯಂಡ್ ನೀವು ಇವಾಗ ಏರ್ಪೋರ್ಟಿಂದ ಬಂದರೆ ಸೊ ಲಾಸ್ಟ್ ಫ್ಲೈಓವರ್ ಇಳಿದ್ರೆ ಇಮಿಡಿಯೇಟ್ ಲೆಫ್ಟ್ ನಮ್ದು ಸಿಗುತ್ತೆ, ಮೇನ್ ರೋಡಲ್ಲೇ ಸಿಗುತ್ತೆ. ಸೊ ಎಲ್ಲ ಎಕ್ಸ್ಪರ್ಟೈಸ್ ಒಂದು ಜೊತೆಗೆ ಕೈ ಜೋಡಿಸಿ ಇದೊಂದು ದೊಡ್ಡ ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ಎಲ್ಲರಿಗೂ ಒಂದು ಒಳ್ಳೆ ಫುಡ್ ಕೊಡಬೇಕು, ಆರ್ಗ್ಯಾನಿಕ್ಕಾಗಿ ಒಂದು ಫುಡ್ ಕೊಡಬೇಕು. ಅಗೇನ್ ಕಲರ್ಸ್ ಯೂಸ್ ಮಾಡಲ್ಲ, ಅಜಿನೋಮೋಟೊ ಯೂಸ್ ಮಾಡಲ್ಲ ನಮ್ಮ ಫುಡ್ಡಲ್ಲಿ. ನಮ್ಮದೇ ಒಂದು ಎಥಿಕ್ಸ್ ಇದೆ. ಸೊ ಅದನ್ನೇ ನಾನು ಎಂಟರ್ ಆಗಿ ನನ್ನ ಪಾರ್ಟ್ನರ್ಶಿಪ್ ಕೂಡ ಎಂಟರ್ ಆಗಿದ್ದು. ಸೊ ಈ ಥರ ಅಂದರೆ ಇನ್ನು ಕೆಲವೇ ದಿವಸಗಳಲ್ಲಿ ಪ್ರಾರಂಭ ಆಗ್ತಾಯಿದೆ. ಎಲ್ಲರನ್ನೂ ಈ ಪಾಡ್ಕಾಸ್ಟ್ ಮುಖಾಂತರ ಅನೌನ್ಸ್ ಮಾಡ್ತಾ ಇದ್ದೀನಿ. ಸೊ ಲೊಕೇಶನ್ ಕೂಡ ನೀವು ಶೇರ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಅದು ಕೂಡ ಹಾಕಿರ್ತೀನಿ. ಯಾಕಂತ ಹೇಳಿದ್ರೆ ಎಷ್ಟೋ ಕಡೆ ನೀವು ಎಷ್ಟೋ ಜನರದ್ದು ಫುಡ್ಡನ್ನು ನೀವು ಚೆನ್ನಾಗಿದೆ ಫುಡ್ ಅಂತ ನೋಡಿ ಅದನ್ನು ಹೋಗಲಿ ಅದನ್ನು ಪ್ರಮೋಟ್ ಮಾಡಿದ್ದೀರಾ. ಆಮೇಲೆ ನಿಮ್ಮದೇ ಆದ ಫಾಲೋವರ್ಸ್ ಏನಿರ್ತಾರಲ್ಲ ಅವರು ನಿಮ್ಮ ಹೋಟ್ಲಿಗೆ ಬರಬೇಕು ಅನ್ನೋ ಕ್ಯೂರಿಯಾಸಿಟಿ ಇನ್ನೂ ಜಾಸ್ತಿ ಇರುತ್ತೆ. ಒಂದು ಮೈಂಡಲ್ಲಿ ಸಬ್ಕಾನ್ಷಿಯಸ್ಲಿ ನನಗೆ ಏನಾಗುತ್ತೆ ಅನ್ನೋದು ಒಂಥರ ಭಯ ಇದೆ. ಬಟ್ ನಿಮ್ಮ ಎಲ್ಲರ ಸಪೋರ್ಟ್ ನನಗೆ ಬೇಕಾಗಿದೆ. ನಿಮ್ಮ ಫಾಲೋವರ್ಸ್ ನಿಮ್ಮ ಜೊತೆ ಇದ್ದಾರೆ, ಯಾಕಂದರೆ ತುಂಬ ದೊಡ್ಡ ಬಳಗ ಇದೆ ನಿಮ್ಮದು ಫಾಲೋವರ್ಸ್ದು. ಅವ್ರು ಯಾವತ್ತೂ ನಿಮ್ಮ ಕೈ ಬಿಡಲ್ಲ. ಯಾಕಂತ ಹೇಳಿದ್ರೆ ನೀವು ಒಳ್ಳೆ ಫುಡ್ಡನ್ನೇ ಅವ್ರು ಸಜೆಸ್ಟ್ ಮಾಡಿರೋದ್ರಿಂದ ಆಶಿಕ್ ಅಂತ ಹೇಳಿದ್ರೆ ಫುಡ್ ಕ್ವಾಲಿಟಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಅನ್ನೋ ಥರ ಒಂದು ಲೇಬಲ್ ಆಗಿದೆ. ಅದು ದೊಡ್ಡ ಮಾತು ಇದು ಆ್ಯಕ್ಚುಲಿ. ಬಟ್ ಇದೆಲ್ಲ ಸಕ್ಸಸ್ ಆದರೆ ತುಂಬಾ ಖುಷಿ ನನಗೂ. ಯಾಕಂದರೆ ಎಷ್ಟೋ ಜನಗಳನ್ನ ಬೇರೆಯವ್ರನ್ನ ಬೆಳೆಸಿದ್ದೀವಿ. ಆ್ಯಂಡ್ ಇವಾಗ ನಾನು ಬೆಳೆಯೋ ಒಂದು ಮೂಮೆಂಟ್ ಬಂದಿದೆ. ನಾನು ಒಂದು ಇಂಡಸ್ಟ್ರೀಲಿ ಒಂದು ನೇಮ್ ಮಾಡೋದಾಗಲಿ ಅಥವಾ ಕಮರ್ಷಿಯಲಿ ತುಂಬ ಸ್ಟ್ರಾಂಗ್ ಆಗೋದಕ್ಕೆ ಇದೊಂದು ನನಗೆ ಒಂದು ದೊಡ್ಡ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಅದನ್ನು ನಾನು ಮನೇಲಾಗಲಿ, ಫ್ಯಾಮಿಲಿ ಆಗಲಿ, ಫ್ರೆಂಡ್ಸ್ ಆಗಲಿ ಅವ್ರ ಮುಂದೆ ನಾನು ನಿಲ್ತೀನಿ ಅನ್ನೋದು ಒಂದು ಚಾಲೆಂಜಿಂಗಾಗಿ ತೊಗೊಂಡು ಇದನ್ನು ಮಾಡ್ತಾಯಿದ್ದೀವಿ. ಸೊ ಈ ಪಾಡ್ಕಾಸ್ಟ್ ಮುಖಾಂತರ ಎಲ್ಲರಿಗೂ ನಾನು ಕೇಳ್ಕೊಳ್ಳೋದು, ಫುಡ್ ಚೆನ್ನಾಗಿದ್ದರೆ ಚೆನ್ನಾಗಿಲ್ವೋ ಅದೆಲ್ಲ ನನಗೆ ಗೊತ್ತಿಲ್ಲ. ಬಟ್ ಆದರೆ ಒಂದು ಸತಿ ಬಂದು ವಿಸಿಟ್ ಮಾಡಿ, ಟೇಸ್ಟ್ ಮಾಡಿ, ಆಮೇಲೆ ನೀವೇ ಹೇಳ್ತೀರಾ ಆಶಿಕ್ ಸೂಪರ್ ಆಗಿತ್ತು ಅಂತ. ಸೊ ಫೈನಲಿ ನಿಮ್ಮ ಡೈಲಾಗ್ ಹೇಳಿದ್ರೆ, ಸೊ ಸಿನಿಮಾದವರಾಗಲಿ ಅಥವಾ ಯಾರಾದರೂ ಹೊಸದಾಗಿ ಒಂದು ರೆಸ್ಟೋರೆಂಟು ಫುಡ್ದು ಏನೇ ಒಂದು ಶುರು ಮಾಡೋದಿತ್ತು ಅಂದ್ರೂ ಬಿಸ್ನೆಸ್ಸು, ನಿಮ್ಮನ್ನು ಹೇಗೆ ಭೇಟಿ ಮಾಡಬೇಕಾಗುತ್ತೆ ಅಥವಾ ನೀವು ಹೇಗೆ ಸ್ಪಂದಿಸ್ತೀರಾ ಅವ್ರಿಗೆ? ಸೊ ನಂದು ಒಂದು ಏಜೆನ್ಸಿ ಇದೆ, ಮಮ್ಲಿಂಗ್ ಮಂಕೀಸ್ ಮೀಡಿಯಾ ಅಂತ. ಅವ್ರು ಅಲ್ಲಿ ರೀಚ್ ಔಟ್ ಆಗ್ಬೋದು. ಇಲ್ಲಾಂದರೆ ನನ್ನ ಪೇಜ್ ಒನ್ ನೋ ವೇರ್ ವಿ ಇಟ್ ಅಂತ ಇದೆ. ಅಲ್ಲಿ ನನಗೆ ಡೈರೆಕ್ಟ್ ಮೆಸೇಜ್ ಮಾಡಿದ್ರೆ ನಮ್ಮ ಟೀಮ್ ಆಗಲಿ ನಾವಾಗಲಿ ಎಲ್ಲರಿಗೂ ರಿಪ್ಲೈ ಮಾಡ್ತೀವಿ. ಸೊ ನಮ್ಮ ಪಾಡ್ಕಾಸ್ಟ್ ಶೋಗೆ ಇವತ್ತು ಬಂದು ಸಾಕಷ್ಟು ವಿಷಯಗಳನ್ನ ಶೇರ್ ಮಾಡಿದ್ದೀರಾ. ಹಾಗಾಗಿ ಒಂದು ಸಣ್ಣ ಒಂದು ಕಿರು ಕಾಣಿಕೆ ಇದು ಇವಾನ್ಶ್ ಈವೆಂಟ್ ಅವ್ರ ಕಡೆಯಿಂದ ಮತ್ತು ಶಿವಾನಿ ಮೇಕ್ ಓವರ್ ಅವ್ರ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ನಿಮಗೋಸ್ಕರ. ಥ್ಯಾಂಕ್ ಯು ಸೊ ಮಚ್ ಫಾರ್ ಕಮಿಂಗ್ ಟು ಅವರ್ ಶೋ. ಥ್ಯಾಂಕ್ ಯು ನನ್ನ ಕರೆದು
ಎಷ್ಟೋ ಬಿಹೈಂಡ್ ದ ಸೀನ್ಸ್ ವಿಚಾರಗಳನ್ನ ಆಚೆ ಹಾಕಿದ್ರಿ. ತುಂಬ ಧನ್ಯವಾದಗಳು. ನಿಮ್ಮ ಶೋಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು. ಆ್ಯಂಡ್ ನೀವು ಯಾಕಂತ ಹೇಳಿದ್ರೆ ಸ್ಪೆಷಲಿ ನಿಮ್ಮನ್ನೇ ನಾವು ಇವತ್ತು ಪಾಡ್ಕಾಸ್ಟ್ ಕರೆಯೋದಕ್ಕೆ ರೀಸನ್ ಏನಂತ ಹೇಳಿದ್ರೆ ವೆರಿ ಆರ್ಗ್ಯಾನಿಕಲಿ ನೀವು ಆ ಫುಡ್ಡನ್ನು ಪ್ರಮೋಟ್ ಮಾಡ್ತೀರಾ. ನಿಮ್ಮ ಬ್ಲಾಗಲ್ಲಿರೋ ವೀಡಿಯೋಸ್ನ ನೋಡಿ ನಾವು ಆರಾಮಾಗಿ ಹೋಗಿ ಇಲ್ಲ ಇದು ಆಶಿಕ್ ಅವ್ರು ಮಾಡಿರೋದು ಇದು ವೀಡಿಯೋ ಅಂತ ಒಂದ್ಸತಿ ಗೊತ್ತಾರಸಕ್ಕ ಅಂತಲ್ಲಿ ಹೋಗಿ ನೆಮ್ಮದಿಯಾಗಿ ನಾವು ತಿಂಡಿನ ತಿನ್ಬೋದು. ಆ್ಯಂಡ್ ಎಷ್ಟೋ ಜನ ಇವತ್ತು ಜೀವನ ಕಟ್ಕೊಂಡಿದ್ದಾರೆ. ಹೌದು. ಸೊ ಅದು ಕೂಡ ನಮಗೆ ತುಂಬ ಖುಷಿ ಆಗುತ್ತೆ. ಹಾಗೆ ನೀವು ನಮಗೆ ತುಂಬ ವೆರಿ ಕ್ಲೋಸ್ ಅನ್ನೋದು ಕೂಡ ಒಂದು ಪ್ರೌಡ್ನೆಸ್ ಇದೆ. ಯಾಕಂತ ಹೇಳಿದ್ರೆ ಒಂದು ಎಥಿಕ್ಸು ಇಷ್ಟೆಲ್ಲ ಇಟ್ಕೊಂಡು ಮಾಡೋವಂಥದ್ದು ಇದೆಯಲ್ಲ, ಅದು ಇವತ್ತಿನ ದಿನದಲ್ಲಿ ಅದು ತುಂಬ ಇಂಪಾರ್ಟೆಂಟು. ಹೌದು. ಸೊ ಎಲ್ಲ ಒಂದು ವಿಡಿಯೋ ಬ್ಲಾಗಿಂಗ್ಸಲ್ಲಿ ನಿಮ್ಮ ಥರದ್ದೇ ಒಂದು ಮನಸ್ಸಿರುವಂಥವ್ರು ಬರಬೇಕು ಅಂತ ಹೇಳಿ ನಾವು ಹಾರೈಸ್ತಾ ಇದ್ದೀವಿ. ಥ್ಯಾಂಕ್ ಯು. ನೋಡಿದ್ರಲ್ಲ, ಇಷ್ಟೊತ್ತು ನಾವು ಆಶಿಕ್ ಪಾಳ್ಯಂ ಅವರು ಅವರ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಎಷ್ಟು ಹೆಸರು ಮಾಡಿದ್ದಾರೆ ಮತ್ತು ಅವರು ಫೇಲ್ಯೂರ್ ಆದಮೇಲೂ ಕೂಡ ಅದೇ ಇಂಡಸ್ಟ್ರಿಯಲ್ಲಿ ಹೇಗೆ ಗೆದ್ದಿದ್ದಾರೆ ಅಂತ ಹೇಳಿ ಇಷ್ಟು ತಿಳ್ಕೊಂಡ್ವಿ. ಹಾಗೆ ನಿಮಗೆ ಈ ಶೋ ಹೇಗೆ ಅನ್ನಿಸ್ತು ಅನ್ನೋದ್ರ ಬಗ್ಗೆ ನೀವು ಕಮೆಂಟ್ಸನ್ನು ಹಾಕಿ. ಬಿಕಾಸ್ ನಿಮ್ಮ ಪ್ರತಿಯೊಂದು ಕಮೆಂಟ್ ಕೂಡ ನಾವು ಇನ್ನಷ್ಟು ಪರ್ಫೆಕ್ಟ್ ಆಗ್ತಾ ಇರ್ಬೋದು. ನಮ್ಮ ಪಾಡ್ಕಾಸ್ಟಿಂಗಲ್ಲಿ ಇನ್ನೊಂದಷ್ಟು ನಿಮಗೆ ಕತೆಗಳು ಬೇಕು ಅನ್ನೋದಿತ್ತು ಅಂತ ಹೇಳಿದ್ರೆ ಯಾರು ಬರಬೇಕು ಈ ನಮ್ಮ ಶೋಗೆ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿ. ನೀವು ಮೆನ್ಷನ್ ಮಾಡಿದಂಥ ಗೆಸ್ಟನ್ನು ನಾವು ಕರ್ಕೊಂಡು ಬರ್ತೀವಿ. ಇದೇ ಪಾಡ್ಕಾಸ್ಟಿಂಗಲ್ಲಿ ಅವರ ಕಥೆಯ ನಡುವೆ ನಿಮ್ಮನ್ನು ಕೂಡ ನಾವು ಒಂದಷ್ಟು ಕಮೆಂಟ್ಸ್ ಏನೇನು ಹಾಕಿರ್ತೀರ ಆ ಪ್ರಶ್ನೆಗಳನ್ನು ಕೂಡ ಕೇಳ್ತೀವಿ. ಮತ್ತೆ ನಮ್ಮ ಪಾಡ್ಕಾಸ್ಟಿಂಗ್ ಶೋನಲ್ಲಿ ನಾವು ಮೀಟ್ ಆಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು.